ದೇವರ ಪಡೆ ಪ್ರದೇಶ ದೇವರ ಪಾದಾರವಿಂದಕ್ಕೆ ಗೋವಿಂದಾಡಿ ಗೋವಿಂದ ಪಾದಾರವಿಂದಕ್ಕೆ ಗೋವಿಂದಾಡಿ ಗೋವಿಂದ 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 ಗೋವಿಂದ.
ನೆನೆಯಿರೋ ಜನರೆಲ್ಲ ಕೊಣಯುತನ ಘನಮೂರ್ತಿ ಮದವೂರ ಗಣನಾಥನ ಸುರಮುನಿ ನಮಿತ ಸರ್ವೇಶ್ವರನ ಆ ಆ ಆ ಆ
ಚಿಕ್ಕ ಪ್ರಾಯದ ಬಾಲೆ ಚದುರಿ ನಂಗವ ಆ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಂಗವ ಒರೆವುದೇನೆ ಮದವು ಬರುತ್ತಲಿದೆ ಮಾರನ ಮದದಾನಿ ಮದವು ಬರುತ್ತಲಿದೆ ಮಾರನ ಮದದಾನೆ ಒರೆವುದೇನೆ ವಾದಿಗಂಧಿ ಉಯ್ಯಾಲೆಯ ಸಡಗರ ವಾದಿಗಂಧಿ ಉಯ್ಯಾಲೆಯ ಸಡಗರ ಒರೆವುದೇನೆ ಬಂಗಾರದ ಗಂಟಿ ಕೈ ಬಳಸರ ಬಳಿಗಳ ಒರೆವುದೇನೆ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಂಗವ ಒರೆವುದೇನೆ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾರಣಾಂತ ಗಿರಿಣ ಹರೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಗಿಯೊಳಗಿಂತ ಪುರುಷನುಳ್ಳನೆ ಕಾತಿ ಈ ಮಗಿಯೊಳಗಿಂತ ಪುರುಷನುಳ್ಳನೆ ಕಾತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದೊಡೆ ಕಾಮಿತ ವೀವನ ಪ್ರೇಮದಿ ಕರೆದೊಡೆ ಕಾಮಿತ ವೀವನ ಪ್ರೇಮದಿ ಕರೆದೊಡೆ ಕಾಮಿತ ವೀವನ ಪ್ರೇಮದಿ ಕರೆದೊಡೆ ತೈ ತಗದ ದಿನದಿ ಕೆಳದ ತೈಯ ದಿನದಿ ಕೆಳದ ದಿಮಿತ ದಿನದಿ ತಗದ ದಿನದಿ ತೈಯ
ದಿನ ತೀ ದಿನದ ದಿನ ತೀ ದಿನ ತೀ ತಗದಿಂದ ತೀ ಕೆಡದ ತಗದ ದಿನ ತೀ ಕೆಡದ ತೀಗ ದಿನ ತೀ ತಗದ ದಿನ ತೀ ತಗದ ದಿನ ತೀ ತಗದ ದಿನ ತೀ ದಿನದ ದಿನ ತೀ ದಿನ ತೀ ದಿತ್ತಂ ಧಿಂಗಿಡ ಗಿಡದಗ ತರಿ ಗಿಡ ಗಿಡದಗ ದಿತ್ತಂ ಧಿಂಗಿಡ ಗಿಡದಗ ತರಿ ಗಿಡ ಗಿಡದಗ ದಿತ್ತಂ ಧಿಂಗಿಡ ಗಿಡದಗ ತರಿ ಗಿಡ ಗಿಡದಗ ತರಿ ಗಿಡ ಗಿಡದಗ ತರಿ ಗಿಡ ಗಿಡದಗ ತರಿ ಗಿಡ ಗಿಡದಗ 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 ತೀ ತಗದ ದಿನ ತೀ ಪ್ರಿಯ ದಿನ ತೀ ನಿಮಿತ ದಿನ ತೀ ತಗದ ದಿನ ತೀ ತಗದ ದಿನ ತೀ ದಿನದ ದಿನ ತೀ ದಿನ ತೀ ದಿನತಿ ನಿಮಿತ್ತ ದಿನತಿ ಪ್ರಿಯ ದಿನತಿ ತಗತ ದಿನತಿ ದಿನತಿ ದಿನತ ದಿನತಿ ದಿನತ ದಿನತಿ ದಿನತ ದಿನತಿ ದಿನತ ದಿನತಿ ತಾರಣ ಬದಿರಿಣ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಸರ್ವಮಂಗಲ ಮಂಗಲೇಶ್ವರಿ ಶರಣ್ಯ ನಾರಾಯಣ ನಮೋಸ್ತುತೆ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಕೊಟ್ಟಿರ್ತಕ್ಕಂತಹ ಸಿರಿಮುಡಿಗಂಧ ಪ್ರಸಾದ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಗಜಾನನ ಕಪಿಸ್ತದಿಂದ ವಾಸರ ಭಕ್ಷಿತ ಉಮಾಸುತಮ ಶೋಕಾವಿನಾಶಕಾರಂ ನಮಾಮಿ ಈಶ್ವರ ಪಾದ ಪಂಕಜ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಕೊಟ್ಟಿರ್ತಕ್ಕಂತಹ ಸಿರಿಮುಡಿಗಂಧ ಪ್ರಸಾದ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವಿಯವರು ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವಿಯವರು ನಂಬಿದಂತಹ ಭಕ್ತರ ಮೇಲೆ ಇಟ್ಟು ಕೊಟ್ಟಿರ್ತಕ್ಕಂತಹ ಸಿರಿಮುಡಿಗಂಧ ಪ್ರಸಾದ ಕೊಡತ್ತೂರು ಮತ್ತು ಶ್ರೀಮಾನ್ ಶಾಂತಕುಮಾರ್ ಶೆಟ್ಟಿಯವರು ಮತ್ತು ಕೊಡತ್ತೂರು ಮತ್ತು ಶಾಂತಕುಮಾರ್ ಶೆಟ್ಟಿಯವರು ತಮ್ಮ ಕೀರ್ತಿಯ ನಾಲ್ಕುಗಳಿಗೆ ಹಬ್ಬಳೆಂದು ಕೊಟ್ಟಿರ್ತಕ್ಕಂತಹ 63 ಪಟ್ಟು ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಗಿಳಿ ಮೆಲ್ಲ ಮೆಲ್ಲನೆ ಬಂದನೆ ಆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಗಿಳಿ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಕಲ್ಲಗೆ ಬುದ್ಧನಿಟ್ಟು ಮೆಲ್ಲ ಮೆಲ್ಲನೆ ಬಂದು ಕಲ್ಲಗೆ ಮುದ್ದನಿಟ್ಟು ಕಳ್ಳಗೆ ಬುದ್ಧಿ ಪೀಳಿ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಗಿಳೆ ಮೆಲ್ಲ ಮೆಲ್ಲನೆ ಬಂದನೆ
ನಿನ್ನಯ ಗಂಧ ಬೆಸರಿದು ಕೇಳಿದ ನಿನ್ನಯ ಗಂಧ ನಿನ್ನಯ ಗಂಧ ಬೆಸರಿದು ಕೇಳಿದ ಹಸನಾದ ಹೆಣ್ಣ ಮೇಲೆ ಕುಸುಮ ತಂದಿಕ್ಕಿಯೇ ಹಸನಾದ ಹೆಣ್ಣ ಮೇಲೆ ಕುಸುಮ ತಂದಿಕ್ಕಿ ಶಶಿಮುಖಿಯದನ್ನೆಲ್ಲ ವಶವ ಮಾಡಿ ಕಲಿತ ಹಸನಾದ ಹೆಣ್ಣ ಮೇಲೆ ಕುಸುಮ ತಂದಿಕ್ಕ ಶಶಿಮುಖಿಯದನ್ನೆಲ್ಲ ವಶವ ಮಾಡಿದಳಿದ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ ಕೇಳೆ ಮೆಲ್ಲ ಮೆಲ್ಲ ಮೆಲ್ಲನೆ ಬಂದನೆ ಯೋಗೀಶ ಪುರಂದರ ವಿಠ್ಠಲರಾಯನ ಯೋಗೀಶ ಪುರಂದರ ವಿಠ್ಠಲರಾಯನ ತೂಗಿ ಪಾಟಿರೆ ಬೇಗನಾಗವೆನಿಯರೆಲ್ಲ ತೂಗಿ ಪಾಟಿರೆ ಬೇಗನಾಗವೆನಿಯರೆಲ್ಲ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮಗೆ ಮೆಲ್ಲ ಮೆಲ್ಲನೆ ಬಂದನೆ ದಿತನ ದಿನ ತೈ ತುದನ ದಿನ ತೈ ದಿತನ ದಿನ ತೈ ದಿನ ತೈ ದಿನ ದಿತ ಗಿಡ ದಿತ ಗಿಡ ದಿತ ಗಿಡ ದಿನ ದೋತ ಗಿಡ ದೋತ ಗಿಡ ದೋತ ಗಿಡ ದಿನ ತೋತನ ದಿನ ತೈ ದಿತನ ದಿನ ತೈ ತೈ ದಿನ ತೈ ತಾ ದಿನ ತೈ ತೈ ದಿನ ದಿನ ತಾ ದಿನ ದಿನ ತೈ ದಿನ ದಿನ ತಾ ದಿನ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ 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 ಹೋಂಗ ಹೋಂ ತಗತ ದಿನ ತಾ ಕಣ್ಣ ಮುಚ್ಚ ಆ ಕಣ್ಣ ಮುಚ್ಚಲಿದ್ದೆ ಪಾರದೆ ಬಂದಿಸಿ ಮಾತನಾಡಲು ಸೇರದೆ ನಾಡಿ ಹೋಗಿ ಹೇಳಪ್ಪ ಹೊತ್ತು ಹೋಗದೆ ಹೋಗದು ತಗತದಿಲ್ಲದೆ
पोट मारुता वाणी बेरे गाथा
ಸಂದರ್ಭದಲ್ಲಿ ಕೇಳಿಸಿದ ನಭೋವಚನ ಜತೆಯಲ್ಲಿ ಒದಗಿಸಿಕೊಟ್ಟಂತಹ ಸುಜ್ಞಾನದ ಮೂಲಕವಾಗಿ ಕೇಳಿ ಬಂದ ಓಂಕಾರ ನಿನಾದವನ್ನು ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದ ಕಾಲಕ್ಕೆ ತೇಜೋಮಯಳಾಗಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು ನೀನು. ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಭಯ ದೂರವಾಯಿತು. ನೀನು ಭಯ ನಿವಾರಣೆಯೇ ಸರಿ. ನಮ್ಮ ಕರೆಗೆ ಓಗೊಟ್ಟು ಬಂದವಳು ಎನ್ನುವುದರಿಂದ ನಿನ್ನ ಆದಿಮಾಯ ಎನ್ನುವಂತೆ ನಾವು ಗುರುತಿಸವರಿದ್ದೇವೆ. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಅರಿಯುವಮ್ಮ. ಆದ್ದರಿಂದಲೇ ದಯಾಸಾಗರೆಯೂ ಭಯವಿನಾಶನೆಯೂ ಕರುಣಾಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾದಿವು ನಮ್ಮನ್ನು ಉದ್ಧರಿಸು. ಅಮ್ಮ, ಏಕಕಾಲದಲ್ಲಿ ನಮ್ಮೂವರ ಜನನವಾಗಿದೆ. ಯಾಕೆ ಏನು ಪರಿತಪಿಸುತ್ತಿರುವ ವೇಳೆಯಲ್ಲಿ ಪೂರ್ಣ ರೂಪದಿಂದ ಗೋಚರಿಸಿದವಳು ನೀನು. ನಿನ್ನನ್ನು ನೋಡಿ ಧನ್ಯರಾದೆವು, ಪಾವನರಾದೆವು. ನಮ್ಮ ಹುಟ್ಟಿಗೆ ನೀನೇ ಕಾರಣ ಎಂದು ಅರ್ಥವಾಯಿತು. ನಮ್ಮ ಹುಟ್ಟಿಗೆ ಕಾರಣವೇನು, ನಮ್ಮಿಂದ ಮುಂದೆ ಆಗಬೇಕಾದಂತಹ ಘನ ಕಾರ್ಯವಾದರೂ ಏನು, ಎಲ್ಲವನ್ನು ಸಂಪ್ರೀತಿಯಿಂದ ಹೇಳಬೇಕಮ್ಮ ನೀನು. ಓ ಜಗದಾದಿ ಮಾಯೆ, ಅತ್ತ ಇತ್ತ ಎತ್ತ ನೋಡಿದರ ತುಂಬಿದ ಗಾಢ ಅಂಧಕಾರದಲ್ಲಿ ನಮ್ಮೂವರ ಜನನವಾಗಿದೆ. ಆ ಕಾಲಕ್ಕೆ ಏನು ತಿಳಿಯದ ಈ ಬಾಲರ ಮುಂದೆ ಕೇಳಿದಂತಹ ಓಂಕಾರ ನಿನಾದವನ್ನೇ ಭಕ್ತಿಯಿಂದ ಧ್ಯಾನಿಸಿದಾಗ ನಿರಾಕಾರ ಸ್ವರೂಪಿಣಿಯಾದ ನೀನು ಆಕಾರವನ್ನು ತಳೆದು ನಮ್ಮ ಮುಂದೆ ಪ್ರತ್ಯಕ್ಷಳಾಗಿದ್ದೀಯ. ಹಾಗಾದ್ರೆ ನೀನಲ್ಲದೆ ಅನ್ಯತಾ ನಮಗೆ ಯಾರೂ ಇಲ್ಲ ಎನ್ನುವುದನ್ನು ನಾವು ಅರ್ಥವಿಸಿಕೊಂಡಿದ್ದೇವೆ. ನಮ್ಮನ್ನು ಸಾನುರಾಗದಿಂದ ಪೊರೆಯಬೇಕಾದವಳು ನೀನೇ ತಾನೆ. ಜ್ಞಾನವಿಹೀನರಾದಂತಹ ನಮಗೆ ಸುಜ್ಞಾನವನ್ನಿತ್ತು ಕರುಣಿಸಿದವಳು. ಈ ಕಾಲಕ್ಕಾದರೂ ಲೋಕಮುಖದಲ್ಲಿ ನಮ್ಮನ್ನು ಗುರುತಿಸುವರೇ ಹೆಸರಾದ್ರೂ ಹೇಗೆ, ಇರಬೇಕಾದ್ದು ಎಲ್ಲಿ, ಎಲ್ಲವನ್ನು ತಿಳಿಸಿ ಅನುಗ್ರಹಿಸಬೇಕು. ಇಚ್ಛಾಶಕ್ತಿ ಸಹಿತಳುವಾದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದಲ್ಲಿ ಮುಂದಕ್ಕೆ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣದಿಂದ ಶೋಭಿಸುವಂತಹ ಮಗನೇ ನೀನೇ ಬ್ರಹ್ಮ. ನೀಲವರ್ಣದಿಂದ ಶೋಭಿಸುವಂತಹ ಕುಮಾರ ನೀನೇ ವಿಷ್ಣು. ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನಕಾರ್ಯವಾಗಬೇಕಾಗಿದೆ. ಹೋದ ಕಲ್ಪದಲ್ಲಿ ಸಕಲ ಮೂಲಯ ಹೊಂದಿದೆ. ಅದನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ರಾಜಸುಗುಣ ಬರೀತಿರಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕು ಕಂಡ. ಮಗನೇ ವಿಷ್ಣು, ಸಾತ್ವಿಕ ಗುಣ ಬರೀತಿರಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾಕಾರದಲ್ಲಿ ತೊಡಗಬೇಕು ಕಂಡ. ಮಗನೇ ಮಹೇಶ್ವರ, ತಾಮಸ ಗುಣ ಬರೀತಿರಂತಹ ನೀನು ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂಡ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ಮಾಡುತ್ತಾ ಬನ್ನಿರಿ. ಕಷ್ಟ ಕೊಟ್ಟು ಕಷ್ಟ ಬಂದರೆ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ.
ಸಮಯ? ಇನ್ನೇನೋ ಉದ್ಯೋಗದ ಕಡೆಗೆ ಗಮನ ಇರಿಸೋಣ ಅಂತ ಹೇಳುವಾಗ ನನಗೆಂದು ಬಂದಂತಹ ಯೋಚನೆ, ಏನಪ್ಪದು? ಇದೀಗ ನಡೆದ ಪ್ರಕರಣ ಮಾಯೆಯ ನಿರ್ದೇಶನ. ಇನ್ನು ಮುಂದೆ ಅಮ್ಮ ಕೊಟ್ಟಂತಹ ಉದ್ಯೋಗವು ಸಾಗವಾಗಿ ಸುಗಮವಾಗಿ ಸಾಗಬೇಕಾದರೆ ನಮ್ಮಲ್ಲೊಬ್ಬ ಹಿರಿಯನು ಸಮರ್ಥನು ಹೇಳುವವನು ಕೇಳುವವನು ಬೇಕಾಗುತ್ತದೆ. ಯಾಕೆ? ಮುಂದೆ ನಡೆಯುವ ಕಾರ್ಯಕ್ಕಾಗಿ ಇದನ್ನೆಲ್ಲ ಚೆನ್ನಾಗಿ ಅರಿತಂತಹ ನಾನು ಇನ್ನು ಮುಂದೆ ಸಾಗವಾಗಿ ನಡೆಯಬೇಕಿದ್ದರೆ ಒಬ್ಬ ಸಮರ್ಥನು ಯಾರು ಅಂತ ಹೇಳಿದ್ರೆ ಅದು ನಾನೇ ಆಗಿರುತ್ತೇನೆ. ನಿನ್ನನ್ನು ನೀನೇ ಆಯ್ಕೆ ಮಾಡಿಕೊಂಡು. ಹೌದು, ಅಮ್ಮ ಕೊಟ್ಟಂತಹ ಉದ್ಯೋಗ ಸೃಷ್ಟಿಯ ಕಾರ್ಯ. ಸರಿ, ಮೊದಲು ನನಗೆ ಕೊಟ್ಟ ಬಳಿದ್ದಾಳೆ. ಹಾಗಾದರೆ ನನಗಿಂತ ನಂತರ ನಿಮ್ಮ ಕೆಲಸ ಪ್ರಾರಂಭವಾಗುತ್ತದೆ. ಹಾಗಾಗಿ ನಿಮಗಿಬ್ಬರಿಗೂ ಉದ್ಯೋಗದಾತ್ರವೇ ನಾನಾಗಿರುತ್ತೇನೆ. ಹಾಗಾಗಿ ನನ್ನ ಆಜ್ಞೆಯನ್ನು ನೀವು ಪಾಲಿಸತಕ್ಕದ್ದು. ಇದು ಹರಿಯುವ ನೀರಿಗೆ ದಂಡೆಯಲ್ಲಿ ನಿಂತು ಯಾರೋ ಬಾಧ್ಯ ಮಾಡಿದಂತೆ ಅಲ್ಲೇ ಹರಿ ಹಾಗೆ ಹೋಗಬೇಕು. ನದಿ ಮೇಲಿಂದ ಕೆಳಗೆ ಹೋಗು. ಇನ್ನು ಹೊಸತಾಗಿ ಇನ್ನೊಬ್ಬನ ಆಜ್ಞೆ ಬೇಕು ಅಂತ ನೋಡುವಾಗ ಅವಶ್ಯಕತೆ ಇಲ್ಲ. ಯಾಕೆ? ಕರ್ತವ್ಯ ವಿಮೂಢರಾಗಿ ಯಾರಾದ್ರೂ ವ್ಯವಹರಿಸಿದರು ಅಂತ ಆದ್ರೆ ಆಗ ಯಾವನೋ ಒಬ್ಬ ಹೇಳುವುದಕ್ಕೆ ಬೇಕಾಗ್ತದೆ, ಕೇಳುವುದಕ್ಕೆ ಬೇಕಾಗ್ತದೆ, ಆಜ್ಞಾಪನೆ ಮಾಡುವುದಕ್ಕೆ ಬೇಕಾಗ್ತದೆ. ನಾವು ಕರ್ತವ್ಯ ವಿಮುಖರಾಗುವುದಕ್ಕಿರುವವರಲ್ಲ. ಅಮ್ಮನಿಂದ ಏನು ಬಳುವಳಿಯಾಗಿ ಬಂದಿದೆಯೋ ಅದನ್ನು ಸನ್ಮಾನದಿಂದ ಸ್ವೀಕರಿಸಿ ಕರ್ತವ್ಯಕ್ಕೆ ಉದ್ಯೋಗಿಸುವುದಕ್ಕೆ ಹೊರಡವಾಗ ನಿನ್ನದೊಂದು ಬೇರೆ. ನಾನು ದೊಡ್ಡವ. ಯಾವ್ಯಾವ ಕಾರಣಕ್ಕಾಗಿ ಬ್ರಹ್ಮನಿಗೆ ಈ ಭಾವ ಬಂತು ಅಂತ ಯೋಚಿಸಿದ್ರೆ ಸಣ್ಣತನದ ಬಾಧೆ ಆಯಿತು. ಅಲ್ಲ, ಎಲ್ಲಾದ್ರೂ ಸಣ್ಣವನಂತ ಕಂಡದ್ದನ್ನು ದೊಡ್ಡವಂತ ಸ್ಥಾಪಿಸುವುದು ಹೀಗೆಲ್ಲ ಯೋಚನೆ ಮಾಡಿದ್ರೆ ಕಾರಣ ಅದು ಒಂದೇ. ಏನು ಉದ್ಯೋಗಕ್ಕಿರಲಿ ಎನ್ನುವ ಹಾಗೆ ಅಮ್ಮ ಕೊಟ್ಟದ್ದು ರಜೋ ಗುಣವನ್ನು. ಆ ರಾಜಸ ಗುಣವೇ ನಿನ್ನ ಮೈ ಮೇಲೆ ಆವೇಶಗೊಂಡು ಅದರ ಪ್ರಭಾವಕ್ಕೊಳಗಾಗಿ ನೀನು ಮಾತನಾಡೋದಕ್ಕೆ ತೊಡಗಿದವ. ನಾನು ನನ್ನಿಂದ ಎನ್ನುವ ಮತ ಎಲ್ಲವೂ ನನ್ನದೇ. ಮತವನ್ನು ಇಳಿಸಿಕೊಂಡಷ್ಟು ದಿವಸ ಏನೂ ಆಗುವುದಿಲ್ಲ. ಮದ ಬಿಟ್ಟೆಯೋ ಆಗ ಕೆಲಸ ಆರಂಭ ಆಗ್ತದೆ. ಹೇಗೆ? ಆದ್ರಿಂದ ಆಡಿದ್ದು ಮದವನ್ನು ಬಿಡು. ಮುದದಿಂದ ಸೃಷ್ಟಿಯಾಗಬೇಕು ಅಂತ ಅಮ್ಮ ಆಡಿದ್ದು. ಸ್ವಲ್ಪಲ್ಲಿ ಮೋದದ ಭಾವ ಇರಲಿ. ನಾವೊಂದು ಮೇಳವಾಗಿ ಮುಂದೆ ಹೋಗು. ನನ್ನ ಮಾತನ್ನು ನೀವು ಕೇಳಿದ್ರೆ ನಾನು ಮದವನ್ನು ಬಿಟ್ಟು ಮುಂದುವರಿಸ್ತೇನೆ. ಎಲ್ಲ ಕತೆ ಹೇಗೆ ಕೇಳುದೇ? ಇವನ ಮಾತು ಕೇಳಿದ್ರೆ ಇವ ಮದ ಬಿಡ್ಲಿಕ್ಕಿಲ್ಲ. ಹಾಗಾದ್ರೆ ಇವನದಂತಹ ನಾಯಕತ್ವವನ್ನು ಇಲ್ಲಿ ಸ್ಥಾಪಿಸಿದ್ರಿ ನಾನು 3 ವಿಚಾರದಲ್ಲಿ ದೊಡ್ಡವನಾಗುತ್ತೇನೆ. ನೋಡು, ಸ್ಪರ್ಧೆಗೆ ಜನವಂತಿ. ಹೇಗದು? ಮೊದಲನೆಯದಾಗಿ ನೀವಿಬ್ಬರು ದೊಡ್ಡವರಾಗುತ್ತೀರಿ, ಆದ್ರೆ ನನ್ನಷ್ಟು ಆಗುವುದಕ್ಕೆ ಸಾಧ್ಯ ಇಲ್ಲ. ನೀ ದೊಡ್ಡವ ತಗಪ್ಪದು. ಅದು ನಾನು ಹೇಳಿದಲ್ಲ 3 ವಿಚಾರದಲ್ಲಿ. ಯಾವುದೆಲ್ಲ? ಮೊದಲನೆಯದಾಗಿ ಈಶ ಪದದ ಅರ್ಥವೇನು ಬಂದಿರ? ಯಜಮಾನ. ಯಾರಿಗೆ? ನಿಮ್ಮಿಬ್ಬರಿಗೆ. ಅಲ್ಲಿಂದಲಿಗೆ ಉತ್ತರ ಬಂತು. ಅದು ಹೇಗಾಗುತ್ತದೆ? ನೀನು ಹೇಗೆ ದೊಡ್ಡವನಾಗುವುದಕ್ಕೆ ಹೊರಟದ್ದು? ಅಮ್ಮ ಕೊಟ್ಟಂತಹ ಉದ್ಯೋಗದಿಂದ. ಕೇವಲ ಉದ್ಯೋಗದಿಂದ ಅಲ್ಲ, ಬ್ರಹ್ಮಪದದ ಅರ್ಥವಾಗಿ ನೀನು ದೊಡ್ಡವನಾಗುವುದಕ್ಕೆ ಹೊರಟಿ. ಹಾಗಾಗಿ ನಾನು ಈಶಪದದಿಂದ ಯಜಮಾನವನ್ನು ಸ್ಥಾಪಿಸಿದ್ದೇನೆ. ಇನ್ನು ನೀನು ಹೇಳಿದ ಪ್ರಕಾರವಾಗಿ ಸೃಷ್ಟಿಯ ಕಾರ್ಯ ಅಂತ ನಿನಗೆ ಹೇಳಿದ್ದಿ, ಹರಿಗೆ ಪಾಲನ ಕರ್ತವ್ಯವಾಗುತ್ತದೆ. ಆದ್ರೆ ಈಶನಾದ ನನಗೆ ಲಯದ ಅಧಿಕಾರ. ಅಧಿಕಾರ? ಹೌದು, ಅಧಿಕಾರ ಎಲ್ಲರಿಗೆ ಕೊಡುವುದಕ್ಕೆ ಸಾಧ್ಯವಿಲ್ಲ. ಅರ್ಹತೆ ಬೇಕದಕ್ಕೆ. ಆ ಅರ್ಹತೆ ನಿದ್ದ ಕಾರಣ ನನಗೆ ಲಯದ ಅಧಿಕಾರವನ್ನು ಕೊಟ್ಟದ್ದು. ಹೇಗೆ ಅಧಿಕಾರ? ಹೇಗೆ? ಲಯ ಅರ್ಥ ಏನು ಬಂದಿರ? ಲಯ ಅಂದ್ರೆ ನಿಯಂತ್ರಣ. ಸಕಲ ಜೀವರಾಶಿಗಳ ಮೇಲೆ ನನ್ನ ನಿಯಂತ್ರಣ ಇರುವ ಕಾರಣ ಲಯದ ಅಧಿಕಾರ ನನ್ನಲ್ಲಿರುವುದು. ಆದ್ರೆ ಇನ್ನು ನಾವು ಯೋಚನೆ ಮಾಡಿದ್ವಿ, ಮೂವರಲ್ಲಿ ಒಂದಿಷ್ಟು 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 ಅನುಪಾತದ ಪ್ರಕಾರವಾಗಿ ನಾವು ಸಮಾನವಾಗಿ ಸತ್ವರಾಜ ತಾಮಸ. ಹೌದು, ಬ್ರಹ್ಮ ವಿಷ್ಣು ಮಹೇಶ್ವರ, ವೈಕುಂಠ ಕೈಲಾಸ ಸತ್ಯಲೋಕ ಎನ್ನುವ ಹಾಗೆ ಮುಂದೆ ಆಗುದು. ಆದ್ರೆ ಯಾವ್ದಾದ್ರೂ ಹೆಚ್ಚುವರಿ ಇದ್ರೆ ಮಾತ್ರ ಅವನು ದೊಡ್ಡವನಾಗುವುದಕ್ಕೆ ಸಾಧ್ಯ. ಯಾರಲ್ಲಾದ್ರೂ ಒಂದು ಹೆಚ್ಚು ಬೇಕಾಗ್ತದೆ. ನನ್ನಲ್ಲುಂಟಲ್ಲ. ಯಾವುದು? ಏನು ಕಾಣುವುದಿಲ್ಲ ಹೆಚ್ಚಿನದ್ದು? ಕಾಣ್ತಾ ಇದೆ. ಒಂದು ಹೆಚ್ಚಿನದೊಂದು ಕಣ್ಣು ಕಾಣ್ತಾ ಉಂಟು. ಅದು ನಿನಗೆ ನೋಡ್ಲಿಕ್ಕೆ ಇರುವುದು, ಆದ್ರೆ ನನಗೆ ನೋಡುವುದಕ್ಕಿರುವುದಲ್ಲ, ಮತ್ತೆ ಕಾರ್ಯ ಮಾಡುವುದಕ್ಕಿರುವುದು. ಏನು ಕಾರ್ಯ? ಒಬ್ಬ ಕಣ್ಣಿಂದ. ಹಾಗಂತ ನನ್ನ ಲಯಕ್ಕೆ ಪೂರಕವಾದ ಕಣ್ಣದಲ್ಲ. ಆ ಉದ್ಯೋಗ ಬೇರೆ, ಇದು ಬೇರೆ. ಬೇರೆ ಒಂದು ವಿಶೇಷ. ಹೌದು, ಈ ವಿಶೇಷ ನೇತ್ರದೊಳಗಿರುವುದೇ ಜ್ಞಾನ, ಮತ್ತೊಂದು ಅಗ್ನಿ. ಜ್ಞಾನಾಗ್ನಿ. ಹೌದು, ಜ್ಞಾನ ಬೇರೆ ಅಗ್ನಿ ಬೇರೆ. ಜ್ಞಾನದಿಂದ ಅಗ್ನಿ ಬರ್ತದೆ. ಖಂಡಿತ ಖಂಡಿತ. ಹಾಗಾದ್ರೆ ಆ ಅಗ್ನಿ ಮಾಡುವಂತಹ ಕೆಲಸವೇನು ಬಲ್ಲೆ? ಏನು? ಒಂದು ವೇಳೆ ನಾ ಮುನಿದರೆ ಸಕಲವನ್ನು ಸುಡುವಂತಹ ಸಾಮರ್ಥ್ಯ ನನ್ನಲ್ಲುಂಟು. ಎಲ್ಲವನ್ನು ಸುಟ್ಟು ಬಿಡ್ತೀವಿ. ಇದೊಂದು ವಿಶೇಷ. ಹೌದೌದು. ಹಾಗಾಗಿ ನಾಮಾರ್ಥದಲ್ಲಿ, ಕಾರ್ಯಾರ್ಥದಲ್ಲಿ, ವಿಶೇಷವಾದ ಅಂಗಾರ್ಥದಲ್ಲಿ ನಾನು ದೊಡ್ಡವನಾದೆನಲ್ಲ ಬ್ರಹ್ಮ. ಹರಿಹರರೇ, ಮೊದಲು ನಾನು ಸೃಜಿಸುವುದು, ಆ ನಂತರ ನೀನು ಪಾಲನೆ ಮಾಡುವುದು, ಇವನ್ನು ಲಯಗೊಳಿಸುವುದು. ಸರಿ. ಹಾಗಾದರೆ ಮೊದಲು ಎನ್ನುವುದು ನಾನಾಯಿತು. ಅಮ್ಮ ಮೊದಲಾಗಿ ಹೆಸರನ್ನು ಕೊಟ್ಟದ್ದು ನನಗೆ, ಉದ್ಯೋಗವನ್ನು ಕೊಟ್ಟದ್ದು ನನಗೆ, ಇರುವುದಕ್ಕೆ ಸ್ಥಳವನ್ನು ಕೊಟ್ಟದ್ದು ನನಗೆ, ಮೊದಲಾಗಿ ಕರುಣಿಸಿದ್ದೇ ನನಗೆ ಎನ್ನುವುದಾದ್ರೆ ನಾನೇ ಮೊದಲನೇವನಾಗುತ್ತೇನೆ. ಇಷ್ಟು ಮಾತ್ರವಲ್ಲ, ಕಳೆದ ಕಲ್ಪಕ್ಕೂ ಈ ಕಲ್ಪಕ್ಕೂ
ಲಯವಾಗಿರುವುದೇ ನಾನು. ಅದು ಹೇಗೆ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳ ಕರ್ಮಾನುಸಾರವಾಗಿ ಅವುಗಳನ್ನು ಸೃಷ್ಟಿಸುವುದು ನಾನು. ಸರಿ. ಕೇವಲ ಸೃಷ್ಟಿ ಮಾಡುವುದು ಮಾತ್ರವಲ್ಲ, ಮತ್ತೇನಪ್ಪ? ಅವುಗಳು ಹೇಗೆ ಬದುಕಬೇಕು, ಹೇಗೆ ಇರಬೇಕು ಎಲ್ಲವನ್ನು ವಿಧಿಸುವ ವಿಧಾತನು ನಾನಾಗಿರುತ್ತೇನೆ. ಓ, ಅದು ನೀನೆ. ವಿಧಿ ಲಿಖಿತವನ್ನು ಬರೆಯುವ ನಾನು. ಹಾಗಿರುವಾಗ ಎಲ್ಲವೂ ನಾನೇ ಮೊದಲಾಗುತ್ತದೆ. ಹಾಗಾಗಿ ಸೃಷ್ಟಿಸುವ ಕಾರ್ಯವೇ ದೊಡ್ಡದಾಗಿರುತ್ತದೆ. ಅಷ್ಟು ಬೇಡ? ಸೃಷ್ಟಿ ಕಾರ್ಯವೂ ಕಲವಲ್ಲ, ಅಷ್ಟೋದು ಕಲವಲ್ಲ. ಹೌದು. ನೀನು ಬಿತ್ತಿದ ಬೀಜದಿಂದ ವಿಷಮತೆ ಉಂಟಾಗ್ತದೆ ಎನ್ನುವುದನ್ನು ಮೊದಲಾಗಿ ಮನಗಂಡು ಅದೊಂದು ಬೇಡ ಬ್ರಹ್ಮ ನಾವು ಚಂದಕ್ಕೆ ಮುಂದೆ ಹೋಗುವಂತ ನೋಡಿದ್ರೆ ನಿನಗೆ ಚಂದ ಆಗುವುದು ಬೇಡ ಅಂತ ನಿನ್ನ ನಡೆಯಿಂದ ನನಗೆ ಅರ್ಥವಾಯಿತು. ಈಗ ನೀನು ಹೇಳಿದ ಹಾಗೆ ಆಗಬೇಕು, ಹೇಳಿದ ಹಾಗೆ ಮಾಡುವುದಿತ್ತು. ಹೇಗೆ? ಹೇಳುವ ಮಾತು ಕೇಳುವ ಹಾಗಿದ್ರೆ, ಪಾಲಿಸುವ ಹಾಗಿದ್ರೆ, ನಿನ್ನ ಮಾತನ್ನು ಪಾಲಿಸುವ ಕೊಟ್ಟರೆ ಅಮ್ಮನ ಮಾತನ್ನು ವಿರೋಧಿಸಿದ ಹಾಗಾಗ್ತದೆ. ಅಲ್ಲದೆ ಅಮ್ಮನಿಂದ ಆಜ್ಞತ್ತರ ಅಂತ ನಾವುಗಳು ಅಮ್ಮನಿಗೆ ಶರಣಾದ ಮೇಲೆ ಮತ್ತೆ ಬ್ರಹ್ಮನಿಗೆ ಪ್ರತ್ಯೇಕವಾಗಿ ಒಂದು ಕೈ ಮುಗಿದುಕೊಂಡು ಹೋಗುವುದಕ್ಕೆ ಅರ್ಥ ಇಲ್ಲ ಅಂತ ಆಗ್ತದೆ. ಕೈ ಮುಗಿಸಿಕೊಳ್ಳಬೇಕಾದ ಬ್ರಹ್ಮ ಅಲ್ಲ. ಈಗ ನಾವು ನಿನ್ನನ್ನು ದೊಡ್ಡವ ಅಂತ ಒಪ್ಪಿದ್ರೆ ನೀ ಕೆಲಸ ಮಾಡುವುದು ಹೌದು, ಅಲ್ಲದೆ ಕೆಲಸ ಮಾಡುವುದೇ ಇಲ್ಲ. ಅಲ್ಲದ ಮಾಡುತ್ತೇನೆ, ನೀವು ಹೇಳುವಾಗ ನಾನು ಹೇಳಿದಾಗ ನೀವು ಕೇಳಬೇಕು. ಅದು ಯಾಕೆ ಕೇಳಬೇಕು? ಅದು ನಾನು ದೊಡ್ಡವನು, ನಾವು ಹೇಳಿದ್ರೆ ನೀ ದೊಡ್ಡವ ಅಲ್ಲ, ಇದು ಸಣ್ಣವನೇ ಅಲ್ಲ, ನಾನು ದೊಡ್ಡವನೇ ಅಂತ. ಅದು ಇನ್ನೊಬ್ರು ಯಾಕೆ ಒಪ್ಪಬೇಕು? ಈಗ ನಿನಗೆ ಯಾವ ಹಂಗು ಇಲ್ಲ ಅಂತಾರೆ, ಇನ್ನೊಬ್ರು ಹೇಳಿಕೆ ನಿನಗೆ ಅಗತ್ಯ ಏನು? ದೊಡ್ಡವ ನೀನು ನಿನ್ನ ಕೆಲಸ ಮಾಡಿಕೊಂಡು ಮುಂದೆ ಹೋಗುದು ಅದಲ್ಲ. ನಮ್ಮಿಬ್ಬರ ಒಪ್ಪಿಗೆ ಬೇಕು ಅನ್ನೋದರ ಅರ್ಥ ಏನು? ನಮ್ಮನ್ನು ಹೊಂದಿಕೊಂಡೇ ನೀನು ಇರ್ತೀಯ ಹೊರತು ನಮ್ಮನ್ನು ಬಿಟ್ಟು ಆಗುವುದಿಲ್ಲ. ಹೌದು, ತಾಮಸ ಹಾಗೂ ಸಾತ್ವಿಕ ಎರಡೂ ಬೇಕಾಗ್ತದೆ. ಸೃಷ್ಟಿ ಆಗಬೇಕು, ತ್ರಿಗುಣಗಳು ಬೇಕೇ ಬೇಕು. ಹೌದು, ಮತ್ತೆ ನನಗನ್ನಿಸುವುದು ನಮ್ಮನ್ನ ನಾಮರೂಪಾತ್ಮಕವಂತ ಕೊಡುಗೆ ಯಾಕೆ ಗೊತ್ತು? ಮುಂದೆ ಯಾವುದು ಸೃಷ್ಟಿಯಾಗಬೇಕೋ ಅದು ನಾಮ ರೂಪ ಗುಣ ಎಲ್ಲವನ್ನು ಹೊಂದಿರಬೇಕು ಎನ್ನುವ ಭಾವ. ಹೆಸರಿಗೆಲ್ಲ ಅರ್ಥ ಹೇಳ್ತಾ ಹೋದ್ರೆ ಆದೀತು. ಅರ್ಥ ಹೇಳಿದ್ರೆ ಅರ್ಥದ ಹಾಗೆ ಆಗ್ಬೇಕು, ಸಣ್ಣವರಾಗಲಿಕ್ಕಿಲ್ಲ. ನೀನು ಒಮ್ಮೆ ದೊಡ್ಡವನಾಗಿ ಒಮ್ಮೆ ಸಣ್ಣವನಾಗಿ ಆಗ ನನಗನ್ನಿಸುದು ಬೇಡದ ವಿಷಯವನ್ನು ಕೆಲಕಿಕೊಂಡು ಸುಮ್ಮನೆ ಮುಂದೆ ಹೋದಲ್ಲ. ಸೃಷ್ಟಿ ಪ್ರಕಾರದಲ್ಲಿ ಅಷ್ಟೊಂದು ಘನತೆ ಏನು ಉಂಟು ನೀನು ಹೇಳಿ ಆಯ್ತಲ್ಲ. ಹೋದ ಕಲ್ಪಕ್ಕೂ ಈ ಕಲ್ಪಕ್ಕೂ ಸಂಬಂಧ. ಅವರ ಕರ್ಮವನ್ನು ನೀನು ಚಿತ್ರಿಸುವ, ಅದರ ಅನುಭವಕ್ಕೆ ಬೇಕಾಗಿ ದೇಹವನ್ನು ಕೊಡುವ, ಅಲ್ಲಿಗೆ ಮುಗಿಯಿತು ಬ್ರಹ್ಮನ ಕೆಲಸ. ಅದನ್ನು ಮುಂದೆ ಇಲ್ಲ. ಇಲ್ಲದೊಂದು ನೀನು ಬೇಲಿ ಹಾಕಿ ಆಯ್ತು. ಈಗ ಸೃಷ್ಟಿಸುವ ಕಾರ್ಯದಿಂದ ಸೃಷ್ಟಿಸುವುದು ಯಾಕಾಗಿ ಹೇಳು? ಬೆಳವಣಿಗೆ ಬೆಳವಣಿಗೆ ಹೊಂದಿಸಿಬೇಡು. ಹೊಂದಬೇಕು ಅಂದ್ರೆ ಬೇಕಾದ್ದು ಕೊಡಬೇಡ. ಕೊಡದಿದ್ರೆ ಕೆಟ್ಟು ಹೋಗ್ತದೆ, ಕೆಟ್ಟು ಹೋಗ್ತದೆ. ಕೆಡದಂತೆ ಉಳಿಸುವುದು ಯಾವುದು? ಅದು ನೀನು ಅಲ್ವಾ ಎನ್ನುವುದರಿಂದ ಕೊಡುವ ಕೆಲಸ ಅಂತ ನಾನಲ್ಲ, ಕೊಡುವ ಕೆಲಸ ಎನ್ನುವುದನ್ನು ಕೊಡುವ ಕೆಲಸ ಹೆಚ್ಚಿನದ್ದಾಗ್ತದೆ. ಕೆಟ್ಟು ಹೋಗದರಲ್ಲಿ ಕೊಟ್ಟು ಕಾಯುವ ಉದ್ಯೋಗ ಶ್ರೇಷ್ಠವಾಗ್ತದೆ. ಸರಿ ಸರಿ
ಈ ಬ್ರಹ್ಮನಿಗೆ ವಾದದಿಂದ ಹಿಂದಕ್ಕೆ ಸರಿ ಎನ್ನುವ ಹಾಗೆ ಸರಿ ಅವನಾಡುವುದಿಲ್ಲ. ಹಾಗಾದ್ರೆ ನನಗೆ ನನ್ನ ಮಾತಿರುವುದು ನಿನ್ನಲ್ಲಿ. ನೀವೀರ್ವರು ಆಡಿದ ಮಾತುಗಳನ್ನು ನಾ ಕೇಳಿಕೊಂಡು ಸರಿ ಅದರ ಬಗ್ಗೆ ಯೋಚನೆ ಮಾಡಿದಾಗ ಈ ಕಾಲಕ್ಕೆ ನನಗೆ ಅರ್ಥವಾಯಿತು. ಏನಪ್ಪ? ಮೊದಲಾಗಿ ನಾವು ಯೋಚನೆ ಮಾಡಬೇಕಾದ್ದು ಯಾವುದನ್ನು? ಏನು? ಮಾತೆ ಒಲಿದು ಅದೃಶ್ಯಳಾದ ವರೆಗೆ ಏನೆಲ್ಲ ನಡೆಯಿತು ಎನ್ನುವುದನ್ನು ನಾವು ಯೋಚನೆ ಮಾಡಬೇಕು. ಆಕೆ ಒಲಿದದ್ದೇ ಸೃಷ್ಟಿ, ಪಾಲಿಸಿದ್ದೇ ಕರುಣಿಸಿದ್ದೇ ನಮ್ಮದಂತಹ ಪಾಲನೆ, ಅದೃಶ್ಯಳಾದದ್ದೇ ಲಯ. ಹಾಗಾದ್ರೆ ಸೃಷ್ಟಿ ಸ್ಥಿತಿ ಲಯ ಅಲ್ಲಿ ಉಂಟು ಅಂತ ಆಯಿತು. ಹಾಗಾದ್ರೆ ಎಲ್ಲಿ ಇರುವಿಕೆ ಇದ್ದೆಯೋ ಅಲ್ಲಿ ನೀನಿದ್ದಿ ಎನ್ನುವುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಪಾಲನಾ ಕಾರ್ಯವೇ ಶ್ರೇಷ್ಠವೆನ್ನುವುದು ನನ್ನ ಅಭಿಮತ. ಹಾಗಾದ್ರೆ ನಮ್ಮದು ಏಕಾಭಿಪ್ರಾಯವಾಯಿತು. ಖಂಡಿತ ಅಷ್ಟಕ್ಕೆ ಸಾಕಾಗುವುದಿಲ್ಲ. ಮತ್ತೆ ಬ್ರಹ್ಮನ ತಲೆ ಗಡರಿದ ಕಡು ಮದವನ್ನು ಇಳಿಸಬೇಕಂತಾದ್ರೆ ಹರಿಹರವೆಮ್ಮಲ್ಲಿ ಭೇದ ಇಲ್ಲ ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸುವುದಕ್ಕೆ ಬೇಕಾಗಿ ಹರನಾದ ನಾನು ಹರಿಯಾದ ನಿನ್ನೊಳಗೆ ಈಗ ನೀನಲ್ಲಿ ಸ್ವಲ್ಪ ಬಲ ಹೆಚ್ಚಾಯಿತು. ಎರಡು ಒಂದಾಯ್ತು. ಇದ್ರ ಅರ್ಥ ಏನು ಗೊತ್ತೇನಪ್ಪ? ನಡೆಯಲಿಕ್ಕೆ ಕೂಡದವನು ಕುರುಗೋಲಿನ ಆಧಾರದಲ್ಲಿ ನಡೆದ ಹಾಗಾಯಿತು. ನಿನಗೆ ಹಾಗೆ ಖಂಡಿತ. ಸರಿ. ಹಾಗಂತ ಈಗ ನಿನ್ನಲ್ಲಿ ಬಲ ಹೆಚ್ಚಾಯಿತಲ್ಲ, ಈಗ ನಾನು ವಾದವನ್ನು ಬಿಟ್ಟೆ. ಹಾಗಾದ್ರೆ ಸ್ಪರ್ಧೆ ಹೋಯ್ತು. ಸ್ಪರ್ಧೆ ಉಂಟು. ಇನ್ಯಾವ ಕ್ರಮದಲ್ಲಿ? ಬಲದಲ್ಲಿ ಪ್ರಯೋಗ ಮಾಡುವ. ಬಲದಲ್ಲಿ ಪ್ರಯೋಗ ಎಂತದ್ದು? ಯುದ್ಧ. ಹೇಗೆ? ನಮ್ಮೊಳಗೆ ಯಾರು ಹಿರಿಯರು ಯಾರು ಜ್ಯೇಷ್ಠರು ಅಂತ ತೀರ್ಮಾನಿಸಬೇಕಾದ್ರೆ ನಾವು ನಮ್ಮೊಳಗೆ ಯುದ್ಧವನ್ನು ಮಾಡುವ. ಯುದ್ಧವನ್ನು ಮಾಡಿ ಯಾರು ಸಿದ್ಧರಾಗುತ್ತೇವೆ. ಹೌದಾಗ್ತದೆ. ಯಾವುದರಲ್ಲಿ? ಸಾಮರ್ಥ್ಯದಲ್ಲಿ. ಯುದ್ಧದಲ್ಲಿ ದೊಡ್ಡವ. ಹೌದು. ಹೊಡೆದವ ದೊಡ್ಡವ, ಪೆಟ್ಟು ತಿಂದವ ಸಣ್ಣವ. ಹೌದು. ನಿನಗೆ ಅದಾಗಬೇಕಾದ? ಅದಾಗುವುದಲ್ಲ. ನಾನು ನಿನಗೆ ಪೆಟ್ಟು ಕೊಟ್ಟು ನೀನು ಸೋಲಿಸಿದೆ ಅಂತಾದ್ರೆ ಆ ನಂತರ ನೀನು ನಾನು ಹೇಳಿದಂತ ಮಾತನ್ನು ಕೇಳ್ತೀಯಲ್ಲ, ಅದು ಬಲವಂತದಿಂದಲ್ಲ. ಹೌದು. ಹೃದಯಪೂರ್ವಕವಾಗಿ ಒಪ್ಪಿದ ಹಾಗಾಗ್ತದೆ. ಈಗ ಒಪ್ಪುವುದಿಲ್ಲ ಅಲ್ವಾ? ಏನ್ ಮಾಡುದು? ಹಾಗಾದ್ರೂ ಮಾಡ್ಬೇಕಲ್ಲ. ಹೇಗಾದ್ರೂ ಮಾಡಿ ದೊಡ್ಡವನಾಗಬೇಕು. ಹೇಗಾದ್ರೂ ಮಾಡಿ ದೊಡ್ಡವನಾಗುವುದಲ್ಲ, ಮಾಡುವುದನ್ನು ಮಾಡಿ ದೊಡ್ಡವನಾಗಬೇಕು. ಆಗುವ ಹಾಗೆ ದೊಡ್ಡವನಾಗಬೇಕು. ಅದು ಹೌದು ಅಂತಾದ್ರೆ ದಾರಿ ಎಷ್ಟು ಚಂದ ಉಂಟು. ಹೇಗೆ? ಅಮ್ಮ ಹೇಳಿದ್ರಲ್ಲ, ಹೋದ ಕಲ್ಪದಿ ಲಯ ಹೊಂದಿದ ಪ್ರಪಂಚ. ಹೌದು. ಎಲ್ಲಿ ಉಂಟು ಅಂತ ಗೊತ್ತಿಲ್ಲ, ಬುದ್ಧಿ ಕೊಟ್ಟಿದ್ದಾಳೆ, ಶೋಧನೆಯ ಮೂಲಕವಾಗಿ ಸಾಧಿಸಲಿ. ನಮ್ಮೊಳಗೆ ನಾವು ಹೊಕ್ಕು ಏನುಂಟು ಅಂತ ತಿಳಿದು ಬರೋಣ. ಆಗ ನಿರ್ಣಯವಾಗ್ತದ ಇಲ್ವಾ? ಇದು ತಲೆಗೆ ಹೋಗ್ಲಿಲ್ಲ. ಯಾರು ಮೊದಲು? ನೀನೇ ಹೋಗು. ನಾನು ಹೋದರೆ ಹೇಗೆ? ಹೇಗೆ? ನೀವು ಇಬ್ಬರು ಒಂದರಾಗಿದ್ದೀರಿ. ಈಗ ನಾನು ನಿನ್ನೊಳಗೆ ಹೋದ್ರೆ ನೀನೊಬ್ಬನೇ ಉಳಿಯಿತಿ. ಮೊದಲು ಹಾಗೆ ಆಯ್ತು, ಮೂವರು ಒಂದೇ. ಹಾಗಾಗುವುದಿಲ್ಲ. ನನ್ನೊಳಗೆ ನೀನು ಹೋಗು. ದಾರಿ ಕೊಡ. ಹೋಗಿದ್ದಾನೆ ಒಳಗೆ, ಬಹಳ ಮಾತಾಡಿದ್ದಾನೆ. ಸರಿಯಾದ ಪಾಠ ಕಳಿಸಬೇಕು ಇವನಿಗೆ. ಅಷ್ಟದ್ವಾರಗಳನ್ನು ಬಂಧಿಸಿ ಅಧೋದ್ವಾರ ಒಂದನ್ನು ಬಿಡ್ತೇನೆ. ಹೇಗೆ ಬರ್ತಾನೆ ನೋಡು. ಕಲ್ಪತಿ ಪ್ರಳಯ ಹೊಂದಿದ ಕಲೆಗಳೆಲ್ಲ
ಬ್ರಹ್ಮನ ಆಳ ನೀಳಗಳ ಅರಿವಿನೊಂದಿಗೆ ಹೊರಗೆ ಹೋಗುವುದಕ್ಕಾಗಿ ಬಂದ ಪಥವನ್ನರಸಿ ಮೇಲೇರಿದರೆ ತುದಿ ತೋರುವುದಿಲ್ಲ, ಸುತ್ತಿದ್ರೆ ಬಳಲಿಕೆ ಉತ್ತರ, ಎಳಕು ತೋರ್ತಾ ಉಂಟು ಕೆಳಗಿಳಿದಾಗ. ಈ ದಾರಿಯೊಂದನ್ನು ಒದಗಿಸಿಕೊಟ್ಟಿದ್ದಾನೆ ಅನ್ನುವುದರ ಅರ್ಥವೇನು? ಅವನು ಅಧೋಮುಖವಾದಂತಹ ಚಿಂತನೆ ಉಳ್ಳವನಾಗಿದ್ದಾನೆ ಹೊರತು ಊರ್ಧ್ವಮುಖವಾಗಿಲ್ಲ. ದಾರಿ ಯಾವುದಾದ್ರೆ ಏನಂತೆ, ಹೋಗುವುದಷ್ಟೇ ತಾನೆ. ಸಾಗೋಣ. ಶೋಧಿಸಿದನು ನಿಲ್ಲುವುದರ ಶೋಧಿಸಿದನು ನಿಲ್ಲುವುದರ ಒಳಗೈದಿನ ಕರುಡೆನು ಬರದ ದೇವ ಓದ ಕಲ್ಪನೆ ಲಯವಾದ ಓದ ಕಲ್ಪನೆ ಲಯವಾದ ಸರ್ವ ಮೇದಿರಿಗಳು ಶೋಧಿಸಿದೆನು ನಿಲ್ಲುವುದರವ ಒಳಗೈದಿನ ಕಂಡೆನು ಹೊರದಲ್ಲಿ ಬೆರೆವ ಒಳಹೊಕ್ಕು ಸಾಧನೆಯನ್ನು ಮಾಡಿದೆ. ನೋಡಿದ ಬಳಿಕಲ್ಲಿ ಕಂಡೇನು ಏನು ಬೋಧಕಲ್ಪೆಯಲ್ಲಿ ಹೊಂದಿದ ಪ್ರಪಂಚ. ನೋಡು ಹೇಗಿದೆ. ಅದುಂಟು, ಒಳ್ಳೆ ಭರದಲ್ಲಿ ಉಂಟು. ಹೌದೇ? ಎಷ್ಟು ಇದ್ರು ಹಾ, ನನ್ನಂತವರಿಲ್ಲ. ನಂತವನಿಲ್ಲ, ನಾನೊಬ್ಬನಿದ್ರೆ ಸಾಕು. ಸರಿ ಬಿಡು. ಹಾ, ಆಮೇಲೆ ಏನಂತ ನೋಡಿದ್ದು, ಹಾ, ಒಂದರಲ್ಲೂ ಚೇತನ ಕಾಣುವುದಿಲ್ಲ. ಚೇತನ ಇಲ್ಲ, ಕೊಡುವುದಕ್ಕಾಗಿ ಬಂದಿದ್ದೇನೆ. ಬಣ್ಣವು ಬಣ್ಣ ಹಿರಣ್ಮಯವಾಗಿದೆ. ಹೇಗೆ ಹೇಗೆ? ಹಿರಣ್ಮಯ ಬಂಗಾರ ಎನ್ನುವುದರಿಂದಲೇ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಆಹಾ, ಹೆಸರನ್ನು ಕೊಟ್ಟಿದ್ದೀಯಾ? ಇರಲಿ ಇರಲಿ, ನಿನಗೂ ಒಂದು ಹೆಸರನ್ನು ಕೊಡುತ್ತೇನೆ ನಾನು. ಆಧಾರ ಸಹಿತವಾಗಿ. ಹರಿಯೇ, ನೀನು ಹೀನ ದ್ವಾರದಲ್ಲಿ ಬಂದವನಿದ್ದೀಯಾ? ಹಾಗಾಗಿ ನಿನಗೆ ಅಧೋಕ್ಷಜ. ಒಳ್ಳೆಯದಾಯ್ತು, ಸಿಕ್ಕಿ ಬಿಡ್ಲಿಲ್ಲ. ಅದಕ್ಕೆ ಸಿದ್ಧನಾಗಿದ್ದೇನೆ. ಒಳಹೊಕ್ಕನಲ್ಲ ಇವ, ಮದವು ಹದಗೊಂಡು ಅನುಭವದಿಂದ ಮಾಗಿ ಪರಿಪಕ್ವನಾಗಿ ಬರಲಿ ಎಂಬ ಉದ್ದೇಶಕ್ಕಾಗಿ ನವದ್ವಾರವನ್ನು ವಂದಿಸ್ತೇನೆ. ಸುರದವರು ಕೇಳಿ ಪರಮೇಶಿಗರು ಹರಿಯ ಜಠರ ಬಾಪುದಲ್ಲಿ ಪರಿಗಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿಯೆಲ್ಲವನು ಮರೆಗೊಂಡ ಧರಣಿಯೆಲ್ಲವನು. ಏನು ಉಂಟು ಅಂತ ಹೇಳಿ ಇವನು ಉದರದೊಳಗೆ ಬಂದವನು. ಹೆಚ್ಚು ವಿಶೇಷ ಇವನಲ್ಲಿ ಏನಿದೆ ಎನ್ನುವ ಹಾಗೆ ಬಂದು ನೋಡಿದರೆ ಅಮ್ಮಮ್ಮ ಅಮ್ಮಮ್ಮ ಎಂತಹ ದೃಶ್ಯವನ್ನು ಕಾಣ್ತಾ ಇದ್ದೇನೆ ಇವನ ಉದರದೊಳಗೆ. ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚಗಳೆಲ್ಲವೂ ಇವನ ಉದರದೊಳಗಿದೆ. ಹಾಗಾದರೆ ನನ್ನ ಉದರದಲ್ಲಿ ಒಂದು ಬ್ರಹ್ಮಾಂಡ ಮಾತ್ರ ಇತ್ತು, ಇವನ ಉದರದಲ್ಲಿ ಕಳೆದ ಕಲ್ಪದೆಲ್ಲವೂ ಇದೆ. ಬ್ರಹ್ಮನು ಇದ್ದಾನೆ, ಹರನು ಇದ್ದಾನೆ, ಹರಿಯು ಗೋಚರಿಸ್ತಾ ಇಲ್ಲ. ಹಾಗಾದರೆ ಇವನೊಬ್ಬನೇ ಎನ್ನುವುದು ತೀರ್ಮಾನವಾಯಿತು. ಈತನೇ ಬ್ರಹ್ಮಾಂಡೋದರ ಬರಿತಾನಿದ್ದಾನೆ. ಎಲ್ಲವೂ ಈಗ ಅರ್ಥವಾಗುತ್ತಾ ಇದೆ. ಇವನಲ್ಲಿ ಬರೀದೆ ವಾದವನ್ನು ಮಾಡಿದೆ. ಆ ಕಾರಣಕ್ಕಾಗಿ ಎಲ್ಲ ವಿಚಾರವನ್ನು ಅವನಲ್ಲೇ ಹೇಳೋಣ ಅಂತ ಹೇಳಿ ಮೇಲ್ಮುಖವಾಗಿ ಬಂದರೆ ಅಲ್ಲಿಯೂ ಪಥವು ಗೋಚರಿಸ್ತಾ ಇಲ್ಲ, ಕೆಳಗಿಳಿದರೆ ಅಲ್ಲಿಯೂ ಗೋಚರಿಸ್ತಾ ಇಲ್ಲ, ಕತ್ತಲಾಗಿ ತುಂಬಿದೆ. ಏನು ಮಾಡೋಣ ಏನು ಮಾಡೋಣ? ಈ ಕಾಲದಲ್ಲಿ ನನ್ನಲ್ಲಿರುವಂತಹ ಹದಟು, ನನ್ನಲ್ಲಿರುವಂತಹ ಮದ ಎಲ್ಲವೂ ಇಳಿದು ಹೋಗುತ್ತಾ ಇದೆ. ಇವನೇ ಸರ್ವಶ್ರೇಷ್ಠ. ಹಾಗಾದ್ರೆ ಎಲ್ಲವನ್ನು ಇವನಲ್ಲಿ ಹೇಳಬೇಕು. ಈಗ ದಾರಿ ಕಾಣ್ತಾ ಇಲ್ಲ, ಅಮ್ಮನನ್ನೇ ಧ್ಯಾನಿಸ್ತೇನೆ. ಸ್ಮರಿಸೆ ಭಕ್ತಿಯೊಳದಿ ಮಾಯ ಹರಿಯ ನಾಭಿ ಕಮಲದಾಳದಿಗೆ ಮೆರವ ಪಥ ಗೋಚರಿಸೆ ಪರಕ್ಷಣವೇ ಧೈರ್ಯದಲ್ಲಿ ಮರುದಿನಲು ಹರಿ ಯೋಗವಾಯಯ ಬೆರಸಿ ವಟಪತ್ರದಲ್ಲಿ ತಾ ಮಲಗಿ
ನಿದ್ರೆಯೊಳನು ಕಾಲ್ಬೆರಳಿರಿಸಿ ಬಾಯೊಳಗೆ ಹರಿ ನಮಗೆ ಗಾಢವಾಗಿ ನಿದ್ದೆ ಹೊರದೊರಗಿತಲ್ಲ, ಸ್ವಸ್ಥಳವಿಲ್ಲ ಎನ್ನುವ ಹಾಗೆ ಅಮ್ಮನಿಗೆ ಶರಣಾದರೆ ಆಲದಲೆಯೊಂದನ್ನೇ ಕಳುಹಿಕೊಟ್ಟಿದ್ದಾಳೆ. ಇಚ್ಛಾ ಮಾತ್ರದಿಂದಲೇ ಕಾಯವನ್ನು ಕೆರೆದುಗೊಳಿಸಿ ಬಾಲ ಮುಕುಂದನಾಗಿ ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರ ಸೇವೆ ಸರಸಿಜದ ಮೇಲೆ ತಾರಿರದೆ ಪದ್ಮಾಸನವ ಬರದಿಂದ ಬಲಿದು ಕುಳ್ಳಿರುವುದ ನಾದೆಸೆ ನೋಡೆ ತೆರೆದ ನಾಲ್ವಗನೆವುದ ಇರದೆ ಮೇಲಕ್ಕೆ ನೋಡವು ವರಪಣಚವದರ ನೀವು ಪರಿಶೋಭಿಸುತ್ತಲವ ಹರಿಯ ಪರಯುಗಳವನು ಸ್ಮರಿಸುತ್ತ ಭಕ್ತಿಯೊಳಗಿರುವ ಬೇಳ್ಯದೊಳಗ ಅಚ್ಚರಿಯೇ ಸುರತ ವೈಶ್ಯರು ಲಾಲಿಸಿ ಅಮ್ಮನನ್ನೇ ಧ್ಯಾನಿಸಿದ ಕ್ಷಣವೇ ಪಥವೊಂದು ಗೋಚರಿಸಿತು. ಅದನ್ನನುಸರಿಸಿ ಮೇಲೆ ಬಂದವನಿದ್ದೇನೆ. ನೋಡಿದರೆ ಸಹಸ್ರದಳದ ಕಮಲದ ಮೇಲೆ ಪದ್ಮಾಸನವನ್ನು ಬರೆದು ಕುಳಿತಿದ್ದೇನೆ. ಆ ಕಡೆ ಈ ಕಡೆ ನೋಡಿದ ಕ್ಷಣವೇ 4 ಮುಖಗಳು ನನ್ನನ್ನು ಬಂದು ಸೇರಿಕೊಂಡಿವೆ. ಮೇಲ್ಮುಖವಾಗಿ ನೋಡಿದರೆ ಇನ್ನೊಂದು ಮುಖವನ್ನು ನನ್ನನ್ನು ಸೇರಿಕೊಂಡಿದೆ. ವರ ಪಂಚವದನನಾಗಿ ಶೋಭಿಸ್ತಾ ಇದ್ದೇನೆ. ಈ ಕಾಲದಲ್ಲಿ ಎಲ್ಲವನ್ನು ಹರಿಯಲ್ಲಿ ಹೇಳೋಣ ಅಂತ ಹೇಳಿದೆ. ಹರಿಯು ವಟಪತ್ರದಲ್ಲಿ ಬಾಲ ಮುಕುಂದನಾಗಿ ಮಲಗಿದ್ದಾನೆ. ಆತನನ್ನು ಎಬ್ಬಿಸುವುದು ಸರಿಯಲ್ಲ, ನಿದ್ರಾಭಂಗ ಮಹಾದೋಷ. ಆತ ಎಚ್ಚರ ಆಗುವ ತನಕ ಅವನನ್ನೇ ಧ್ಯಾನಿಸ್ತಾ ಇರ್ತೇನೆ. ನಾರಾಯಣ ಅಚ್ಯುತ ಅನಂತ ಕೇಶವ
ನಿರ್ಧಾರ ತಿಳಿಯಬೇಕಲ್ಲ, ಹುಡುಕುತ್ತಾ ಇನ್ನು ನನ್ನ ಹಾಗೆ ಇತ್ತಿ. ನಿನಗೆ ಬಾಯಿ ಬರ್ತದೆ, ನಿನಗೂ ಕಿವಿ ಕೇಳುತ್ತದೆ. ನಿನ್ನನ್ನು ನೋಡುವಾಗ ಪ್ರೀತಿ ವಾತ್ಸಲ್ಯ, ನಿನ್ನನ್ನು ಕಾಣುವಾಗ ಭಕ್ತಿ ಗೌರವ. ಆದ್ದರಿಂದಲೇ ನಿನ್ನನ್ನು ತಮ್ಮ ಎನ್ನುವ ಹಾಗೆ ಸಂಬೋಧಿಸಿ ಅಣ್ಣ ಎಂದು ಕರೆಯಲಿ. ಓ, ಇದು ಎಂತದು? ಅದು ಹೊಟ್ಟೆ ಅಲ್ವಾ? ಇದು ಹೊಟ್ಟೆಯೋ? ಅದು ಜುರು 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 ಆಗ್ತದೆ. ಹಸಿವೆ ಇರ್ಬೇಕಾ ಅಂತ. ಎಂತ ಮಾಡುದು? ತಿನ್ಬೇಕಲ್ಲ. ಎಲ್ಲಿ ಉಂಟು? ಹಸಿವು ನಿವಾರಣೆಯಾಗಬೇಕು. ನೀರಿನ ಒಳಗಡೆ ನಮಗಿಂತ ಮೊದಲಾಗಿ ಯಾವುದಾದರೂ ಪ್ರಾಣಿಗಳು ಹುಟ್ಟಿಕೊಂಡದಿದ್ದರೆ ಅದನ್ನು ತಿಂದರೆ ಹಸಿವು ನಿವಾರಣೆಯಾಗುತ್ತದೆ. ತಡ ಯಾಕೆ? ಕಾಣುತ್ತಿರುವ ಜಲರಾಶಿಗೆ
ನಾನು 4 ತಿಂದಿದ್ದೇನೆ, ಎಲ್ಲಿಂತ ಗೊತ್ತಿಲ್ಲ. ಪ್ರಾಣಿ ಹೊಡೆಯುತ್ತಾ ಉಂಟ. ನಾನಲ್ವಾ ಹೇಗೆ ಇಲ್ಲಿವರೆಗೆ ಬಂತು. ನಿನ್ನ ಮುಖವನ್ನು ನೋಡಿದ್ರೆ ಕಣ್ಣೀರು. ಯಾರಿಂದ ಬಂದ ಬವಣೆ ಅಮ್ಮ? ಬೇರೆ ದಾರಿಯೇ ಇಲ್ಲಮ್ಮ. ಜಲದಲ್ಲಿ ಇರುವರು ನನ್ನನ್ನು ತಿನ್ನುವುದಕ್ಕೆ ಬರೀತಾ ಇದ್ದಾರೆ. ಅವರಿಂದ ರಕ್ಷಣೆ ನೀನೇ ಮಾಡಬೇಕಮ್ಮ. ಕಷ್ಟದಿಂದ ಕಷ್ಟವಂತೆ ನಿನಗೆ. ಹೌದಮ್ಮ. ಮರುಗದಿರು ಕಂಡ ಮರುಗದಿರು. ಆದಿಮಾಯಾದಂತಹ ನಾನು ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಈ ಹೊತ್ತಿಗಾತ ಯೋಗ ನಿದ್ದೆಯಲ್ಲಿ ಇದ್ದಾನೆ. ಆದಷ್ಟು ಶೀಘ್ರದಲ್ಲಿ ಆತನನ್ನು ಆಗಲಿ ಹೋಗುತ್ತೇನೆ ಕಂಡ. ಹಾಗಾಗಿ ನನ್ನ ಕೈಲಂತಹ ಚಕ್ರವನ್ನು ನಿನಗೆ ನೀಡುತ್ತಾ ಇದ್ದೇನೆ. ಶ್ರೀಹರಿಗೆ ಒಪ್ಪಿಸಬೇಕು. ನಿದ್ದನ್ನು ಗೆದ್ದಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಕೊಡುತ್ತಾನೆ. ಧೈರ್ಯವನ್ನು ತಾಳು ಕಂದ. ಅಷ್ಟೇ ತನಕ ನಾನಿಲ್ಲಿರಬೇಕಮ್ಮ. ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿ ಕೋಮಗನೇ ಅಪ್ಪಣ. ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ಪರಂಪರೆ ಬಿಟ್ಟು ನೀರು ಕುಡಿದನೆ ಇವನಿಗೆ ಬಾಯಿ ಬರ್ತದೆ. ಬಾಯಿ ಒಳಗೆ ನೀರು. ಯಾರ ನೀನು? ನಾನೇ. ಓ ಅಂತ ಬರುವಾಗ ಇಲ್ಲೊಬ್ಬ ಮಲಗಿದ್ದ ಅವೆಯಲ್ಲಿ ಹೋದ. ಮಲಗಿದವ ಎದ್ದು ಕುಳಿತಿದ್ದಾನೆ. ನೀನೇ ಅಣ್ಣ ಆಗ ನೋಡುವಾಗ ದುಂಡಾಕಾರ. ಹೌದೌದು. ಅಂಡಾಕಾರ. ಅದೆಂತದು ಪಳಪಳ ಹೊಳೆಯುವುದು? ರಥನ ಬಿಳಿ ಬಿಳಿ ಮುಖ ನೋಡಂತೆ ಕಪ್ಪು ಕಪ್ಪು. ಕರಿಮುಖದಲ್ಲಿ ಬಿಳಿ. ಮೇಲೆ ಕೂತದ್ದು ನೀರ ಮೇಲೆ ಎಲೆ ಹಾಕಿ. ಸರಿ ಆಯ್ತು. ಒಳ್ಳೆ ಹೊತ್ತಿಗೆ ಎಲೆ ಹಾಕಿದ್ದು. ಯಾವ ಎಲೆ? ಆಲದ ಎಲೆ. ಅಣ್ಣ ಇದು ಆಲದ ಎಲೆ. ಹೇ ಯಾರು ನೀ? ಯಾಕೆ ಕೂತದ್ದು? ಯಾಕೆ ನಮ್ಮನ್ನು ನೋಡಿ ನೀವೆಂತದ್ದು ಹುಡುಕಿಕೊಂಡು ಬಂದ? ನಿನಗಿಂತ ಮೊದಲೊಂದು ಪ್ರಾಣಿಯನ್ನು ಕಂಡಿದ್ದೇವೆ. ಅದನ್ನು ಬೆನ್ನಟ್ಟಿಕೊಂಡು ಬಂದದನು. ಬಹಳ ಹೊತ್ತಾಯ್ತು.
ಬಂತು, ಹೌದಾ? ಸಿಗಲಿಲ್ಲ. ಎಲ್ಲಾಯ್ತು? ಓಡಿಸಿ 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 ಓ ಇಲ್ಲಿವರೆಗೆ ಬಂತು. ನಿಮ್ಮ ಓಟಕ್ಕೂ ಸಿಗಲಿಲ್ವದು? ಆಹಾ, ಹೋಯ್ತಾ? ತಪ್ಪಿಸ್ಕೊಂಡಿ. ಹೋದ್ರು ಹೋಗ್ಲಿ. ಓಡಿಸಿ ಹಾಗೆ ಹೋಯ್ತು ಒಳಗೆ. ಹೋಯ್ತಾ? ಒಳಗೆ ಹೋಗುವಾಗ ಈಗ ನೋಡ್ತೆ ಎಂತ ಕಾಣದಿಲ್ಲ. ಒಳಗೆ ಹೋದ್ರು ಕಾಣ್ಲಿಕ್ಕಿಲ್ಲ. ಆಗ ಕಂಡದ್ದು ನೀನು, ಹಾ. ಅದರಿಂದ ನನ್ನ ಕೇಳುದು. ಏನು? ತೋರಿಸು ನಮ್ಮ ಪ್ರಾಣಿ. ಯಾರ ನೀವು? ಹಿಂದೆ ಮಾತಾಡ್ತಾರೆ. ಗೊತ್ತಿಲ್ಲ ನಿನಗೆ? ಅವನಿಗೆ ಎಂತದು ಗೊತ್ತಿಲ್ಲ. ಎಂತ ಗೊತ್ತಿಲ್ಲ? ಎಂತದು ಗೊತ್ತಿಲ್ಲ. ಅಣ್ಣ ನಿನಗೆಲ್ಲ ಗೊತ್ತುಂಟು, ಹೇಳಿ ನೋಡುವ. ಮೀಸೆ ಬಲಿತ ಮಗ. ತಮ್ಮ ತಮ್ಮ ಇವ ತಮ್ಮನ? ಹಾ, ಇವ ಅವ ಅಣ್ಣ. ಇಷ್ಟೇ ಅಲ್ವ? ಎಂತದಷ್ಟೇ. ಅಣ್ಣ ತಮ್ಮ. ಹಾಗೆಲ್ಲ. ಅವ ಬಾಹುಬಲಿ, ನೀನು ನನ್ನ ಮಹಾವೀರ. ಆದೀತು ಆದೀತು ಎಂತದಾದೀತು? ಆದೀತು. ಅಷ್ಟೇ ಅಲ್ಲ, ಮತ್ತೆ? ಸ್ವಲ್ಪ ಎದುರಿಗೆ ಆಯ್ತಾ ಅವನಿಗೆ. ನಾನು ನೋಡಿದ್ದು ಬಾಹುಬಲಿ ಅಂತ ನೋಡಿದ್ದು. ಹಾಗೆ ವೀರ ವೀರ ಶೂರ. ವೀರ ಶೂರ ಧೀರ. ಶೂರ ಅಹುರೇ ಏನು ಎಂತದ್ದು ಒಟ್ಟಿಗೆ ಏನಾದ್ರೂ ಉಂಟ ಬೇರೆ ಉಂಟು ಸಂ ಎಂತದ್ದು ದೋಷದ ಮೊದಲು ಸೇರಿಸಿ ಒಟ್ಟಿಗೆ ಅಲ್ವಾ ಬೇರೆ ಬೇರೆ ಅದು ಒಟ್ಟಿಗೆ ಒಳ್ಳೇದಾಗುದಿಲ್ಲ ಸಂತೋಷ ಆಮೇಲೆ ಒಟ್ಟಿಗೆ ಆಗಬೇಕು ಹೌದೌದು ಸಣ್ಣ ಪ್ರಮಾಣದ ಮತ್ತೆ ದೊಡ್ಡ ಹೊರೆ ದೋಷ ಅದು
ಒಳ್ಳೆದಾಯ್ತು. ತುಂಬಾ ಸಂತೋಷವಾಯಿತು. ಹೌದು, ಯಾಕೆ? ನಿಮ್ಮನ್ನು ನೋಡಿ ಹಾ. ಒಬ್ಬನೇ ಇದ್ದೆ, ಹಾ. ಬೇಸರ ಆಯ್ತು. ಓ. ನೀವು ಸೇರಿದ್ರಿ, ಹಾ. ಜೊತೆ ಇದ್ರೆ ಕತೆ ಚಂದ ಹೋಗ್ತದೆ, ಹಾ. ಇನ್ನು ಚಂದ ಆಗ್ತದೆ. ಆಯ್ತು. ಹಾ. ಅಂದ ಹಾಗೆ ನೀನು ಯಾರನ್ನು ನೋಡಿದೆ ಮೊದಲು? ಅಲ್ಲಿ ಹೆಚ್ಚು ನೋಡ್ಬೇರೆ, ಏನು ಇಲ್ಲ ಅಲ್ಲಿ. ನೀನು ಯಾರನ್ನು ನೋಡಿದೆ ಮೊದಲು? ಅವನು ನೋಡಿದ್ದಾನೆ. ಆಮೇಲೆ ಬೇರೆ? ನಾವು ಎರಡು ಒಬ್ಬರನ್ನೇ ನೋಡಿದ್ವಿ. ಮತ್ತೆ ಬೇರೆ ಯಾರು ನೋಡ್ಲಿಲ್ಲ? ಇಲ್ಲಿ ಒಂದು ಇದ್ದದ್ದೇ ಒಂದು ನೋಡುವಂತ. ಯಾರ ಕಂಡಿರಯ್ಯ ಮೊದಲು? ನಾರಿ ಏನದನು ನನಗೆ ಗೊತ್ತಿ. ಎಂತದು ಗೊತ್ತಿಲ್ಲ ಇವ್ರು. ಏನಿಲ್ಲ. ಬೇಡ, ನೀನು ಯಾರು ಅಂತ ಅದು. ಸರಿ ಗೊತ್ತು. ಸರಿ ನೋಡು, ನೋಡ್ತಾ ಇದ್ದೆ. ಸರಿ ನೋಡು. ನೋಡುದು ತೋರುವ ಬರುವ ಜಲಧಿಗೆ ಜಲದಿಗೆ ನಾನು ನೀನು ಒಡ್ಡೆಯ. ಅವನ ನೀನು ನಾನ ಜಲದಿಗೆ ಒಡೆಯ. ನಾನು ಇಲ್ಲಿ ಏನು ನಡೀತಾ ಉಂಟು, ಹೇಗೆಲ್ಲ ಉಂಟು, ಯಾವುದು ನಿನಗೆ ಗೊತ್ತಿಲ್ಲ. ಹೇಗೆ ಹೇಳಿದೆ? ನೀನು ಆಡಿದಲ್ವಾ? ಹಾ. ಏನು ಆಡಿದೆ? ಅವನನ್ನು ನಾನರಿ. ಹೌದಾ? ನೀವು ನೋಡಿದವನು ಯಜಮಾನ ಅಂತ ಹೇಳುವಾಗ ಅಷ್ಟು ಗೊತ್ತಿಲ್ಲ ಅಂತ ಎಂತ ಯಜಮಾನ ಈಗ? ಇದು ಕೆಲಸ ಆಗಾಗ್ತದೆ. ಏನು ಯಾಜಮಾನ್ಯದ ಮರೆಯಲ್ಲಿ ಏನೆಲ್ಲ ಆಗ್ತದೆ. ಆಗಬಾರದು. ಹೀಗಿರುವಾಗ ತೋರು ಬೇಗ ಮೊದಲು ಇಲ್ಲಿ ಕಂಡ. ಈಗೆಂತದ್ದು? ಬದಲಾಗಿದೆಯಾ? ಇಲ್ಲ ಇಲ್ಲ, ಅದು ನಾಮವೋ ಕ್ರಿಯೆಯೋ. ನೋಡಿದ, ಕಂಡ. ತೋರಿಸಿ. ತೋರಿಸಬೇಕಾದ್ರೂ ಹೇಗಿತ್ತು ಅಂತ ಹೇಳ್ಬೇಡ. ಓ, ಒಂದು ಕಂಡಿದ್ದೇವೆ. ಪ್ರಾಣಿ ಪ್ರಾಣಿ ಅಂದ್ರೆ ಸಾಕ. ಪ್ರಾಣಿ ಹೇಗಿತ್ತು ಇವ್ನು ಎಂತದು ಗೊತ್ತಿಲ್ಲ. ನಿನ್ನಾಗೆಲ್ಲ ಎಂತ ಮತ್ತೆ ನಿಮಗೆ ಗೊತ್ತಿಲ್ಲ. ಮತ್ತೆ ನೋಡ ಹೇಳಿ ಗೊತ್ತಿಲ್ಲ. ತಲೆಗಳ ಇದು ಮೊದಲಿದ್ದವ. ಇವನು ಐದಾಯ್ತು. ಮತ್ತೆ ಎಂತ ಐದಲ್ಲ, ಅವನಿಗೆ ಐದು, ಅವ ಅದೇ ನಿನಗೆ ಒಂದು ಮಂಡೆ. ಅಷ್ಟು ಉಂಟಲ್ಲ. ಅಯ್ಯೋ, ನಿಮ್ಮ ಅದ್ರ ಬಣ್ಣ ನೋಡಿ ಹೇಗಿತ್ತು ಬಣ್ಣ? ಆ ಕೆಂಪು 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 ಎಷ್ಟು ಚಂದ. ಏನು ಚಂದಪ್ಪ, ಏನು ಚಂದಪ್ಪ. ನಾನು ಇವನು ಕರಿಯ. ಅಷ್ಟು ಕರಿಯಪ್ಪ. ಆದ್ರೂ ಅಪ್ಪ ಅಪ್ಪನೇ. ಏಯ್, ಅದು ನಮ್ಮನ್ನು ನೋಡಿ ಗಡ 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 ಗಡ. ನೀನು ಹಾಗಲ್ಲ, ನಗೆಯಾಡುತ್ತಿ. ಹೌದು, ನನ್ನ ಕ್ರಮ ಸ್ವಭಾವ. ಅದಕ್ಕೆ ಕರಗಳೆರಡು. ಓ, ಕೈ ಗಡಿ ಮೇಲು, ಹಾ, ತಲೆ ಹೆಚ್ಚು. ಹೌದು. ಹಾ. ನಿನಗೆ ತಲೆಗಡಿ, ಹಾ. ಕೈ ಕೈ ಹೆಚ್ಚು, ಯಾವ್ದಾರು ಒಂದು ಹೆಚ್ಚು. ಕರಗಳು ನಾಲ್ಕು. ಕರಗಳು ನಾಲ್ಕು. ಸಂತೋಷ ಅವನಿಗೆ. ಸ್ವಲ್ಪ ಮೌಲ್ಯದ ಹೇಳು. ಚತುರ್ಭುಜ ಅಂತ ಹೇಳು. ಚತುರ್ಭುಜ ದಾರಿಮ್ಮು. ಆ ರಿಮ್ಮಿಲ್ಲ, ಅಲ್ಲಿ ಇಲ್ಲ, ಮೊದಲಿಗೆ ಮಾತ್ರ. ಏಯ್, ನಾವು ಮೊದಲು ನೋಡಿದ ಪ್ರಾಣಿಯನ್ನು ತೋರಿಸು. ತೋರಿಸದೇ ಇದ್ರೆ ಅಲ್ಲಿಗೆ ಅಲ್ಲುತ್ತಾದ್ರೆ ಗಂಟಲಲ್ಲಿ ಇಕ್ಕಿಲ್ಲ, ಹೊಟ್ಟೆಯಲ್ಲಿ ವಿಷವಾದಿ. ಜೀರ್ಣಿಸಿಕೊಳ್ಳಿ. ಚಲ ಮಾಡಬೇಡಿ. ಏಯ್. ನಲವಿನಿಂದ ಮರೆಯ ಸೇರೆ ಸಲಹಿಕೊಂಡು ಓ. ತಲೆಗಳೈದ ಅವನು ಸಹಿತ ಕಲೆಗಳಾದ ನೀವು ಸಹಿತ ತಿಳಿದು ನೋಡಲು ಸರಾಯ್ಕೆಯೊಳಗೆ. ಸುಮ್ಮನೆ ಇಲ್ಲಿಂದ ಒಳ್ಳೆ ಮಾತಿಂದ ಹೋದ್ರೆ ಆಯ್ತು. ಸುಮ್ಮನೆ ಕುಳಿತ ನನ್ನ ಮೈ ಮೇಲೆ ಕೈ ಹಾಕಿ ಎಳಿಲಿಕ್ಕೆ ಬಂದೆ. ಎಂತಂತೆ? ಅಮ್ಮ ಏನಂತೆ? ಒಂದು ಮಾತ್ರ ಕೇಳಿ. ಯಾವುದು? ಸಹಿತ ಸಹಿತ ಸಹಿತ. ಸಾಹಿತ್ಯ ಅಲ್ಲ, ಸಾಯಿಸುವ. ಅವನು ನಮಗೆ ಮಾತಾಡುದು ಅರ್ಥ ಆಗ್ಬೇಕು ಅಂತ ಮಾತಾಡುದು. ಬಿಡಬಾರ್ದವ. ಒಟ್ಟು ತಲೆ ತಲೆಗೆ ಹೊಡಿ.
ಬಂದಿತ್ತ ನಿನಗೆ? ಹಸಿವೆ ನನಗಿಲ್ವಾ? ನನಗೂ ಬೇಕು. ಆಗ್ಲಿಕ್ಕೆ ಇಲ್ಲ, ನನಗಿದೇ ಬೇಕು. ಹಾಗಾದ್ರೆ ಬಾಲ್ ಮಾಡು. ಹೇಗೆ? ಅಂದ್ರೆ ಎಲುಬು ಮತ್ತೆ ಚರ್ಮ ನಿನಗೆ, ಹಾ ರಕ್ತ ಮತ್ತೆ ಮಾಂಸ ನನಗೆ. ಆಯ್ತಾ? ಓಯ್, ಅದಾಗ್ಲಿಕ್ಕಿಲ್ಲ. ಎಲುಬು ಚರ್ಮದಲ್ಲಿ ಏನುಂಟು ಪಾಲು ನಾನು ಮಾಡುತ್ತೇನೆ. ಗಂಟಲಿನಿಂದ ಮೇಲೆ ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟು ಅದೆಲ್ಲ ನಿನಗೆ. ಮಧ್ಯಪ್ರದೇಶ ಒಂದಷ್ಟು ನನಗೆ ಸಾಕು. ಎಂತ ಉಂಟ ಸೊಂಟದಲ್ಲಿ? 2 ಕಾಲುಗಳು. ಪಾಲು ಸರಿಯಾಗ್ಲಿಲ್ಲ. ಮತ್ತೆ ಕೆಲಸ ಮಾಡು. ಹೇಗೆ? ಒಂದು ಕೈ ಒಂದು ಕಾಲು ನೀನು ಹಿಡಿ, ನಾನು ಒಂದು ಕಾಲು ಒಂದು ಕೈ ನಾನು ಹಿಡಿತೇನೆ. ಹಿಡಿದು ಪರಸ್ಪರ ವಿರುದ್ಧ ದಿಕ್ಕಿಗೆ ಸೆಳೆಯುವ. ಓ ನಿನಗೆ ಸಿಕ್ಕಿದ್ದು ನಿನಗೆ, ನನಗೆ ಸಿಕ್ಕಿದ್ದು ನನಗೆ. ತಿನ್ನುವ. ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ, ಆ ಆಮೇಲೆ ಬಂದು ತಿನ್ನುವ. ನಳಿನ ಲಾಭನು ಸ್ಮರಿಸಿ ಭಕ್ತಿಯುಳಾದಿ ಮಾಯೆಯನು ಕಪಟದೊಳಗೆಂದಿರುವುದ ಧನುಜರನು ಪೊಗಳುತ್ತಲಿರುತ್ತಿದ್ದಾಗ ಸೆಳಸಿ ಪಂಚದ ಕಾಲದಿ ಕಳರನ್ನು ಗೆಲ್ಲೋಣ ಎಂತು ಎನ್ನುವ ಹಾಗೆ ಅವಳಿಗೆ ಶರಣಾದ್ರೆ ಹೇಳ್ತಾಳೆ ದುರದೊಳಸದಳ ಗೆಲ್ಲಲು ಬೇಹುದು ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆಶ್ಚರ್ಯವಾಂತೆನ ಉಚ್ಚರಿಸುವುದೇನು ಅಳಿಯದ ಪದರ ಹುಡು ಸಂಕಲದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ಮೆಚ್ಚಿದೆ ಏನದು? ಹೊಗಳಿಕೆ ಅರ್ಥ? ಹೊಗಳಿಕೆಯಲ್ಲಿ ಅರ್ಥ ಇಲ್ಲ. ಏನು ಕಾರಣ ಹೊಗಳಿ? ಸಂತೋಷವನ್ನು ಹೊರಹೊಮ್ಮೆಂತ ಉದ್ಗಾರಗಳು. ಓಹೋ. ಹೊಗಳ ಕಾರಣ ಇದೆ. ಏನದು? ಮೆಚ್ಚಿದನು ನಿಮ್ಮ ಪೌರುಷಕ್ಕೆ. ಓಹೋ. ನಿಮ್ಮ ಹೆಚ್ಚಿನ ತೋಳ ಏನು ತೋಳ? ಸಾಹಸಕ್ಕೆ. ಯಾವುದು? ಹೊಪ್ಪು ಕಿರುಧೀರಿಗೆನು ಪರಾಕ್ರಮ. ಸುಲಭದಲ್ಲಿ ಗೆಲ್ಲಬಹುದು ಯೋಚನೆ ಮಾಡಿದ್ರೆ 5,000 ವರ್ಷ ಹೋರಾಟವನ್ನು ಬೀಳಿಸಿದ್ದೀರಿ. ನೀವು ಇನ್ನೂ ಇದ್ದೀರಿ ಇಲ್ಲದೆ ಅಲ್ಲ ಹೋಗಬೇಕಂತ ಎನ್ನುವುದರಿಂದ ಯುದ್ಧದ ಮನಸ್ಸಿಲ್ಲ. ವೈರ ತೋರದು ಮನದೊಳಗೆ ಬದಲಾಗಿ ಮೋಹವೇ ಇರುತ್ತಾ ಉಂಟು. ನನಗೆ ಮೋಹ ಬಂತು, ನಾನು ಕೊಡುವುದೇ. ಯಾರಿಗೆ? ಅಣ್ಣನಿಗೇನು ಬೇಕು, ತಮ್ಮನಿಗೇನು ಬೇಕು, ಬೇಕಾದನ್ನು ಹಿಂದೆ ಮುಂದೆ ಯೋಚನೆ ಧಾರಾಳವಾಗಿ ಬೇಡಿ, ನಾನು ಕೊಡ್ತೇನೆ. ಸೋತು ಬಿದ್ದವಂತ ನಿನ್ನಂತೆ ನಾವು ತೆಗೆದುಕೊಳ್ಳುವವರಲ್ಲ. ನಿನಗೇನಾದ್ರೂ ಬೇಕಾದ್ರೆ ಕೇಳು ಕೊಡ್ತೇವೆ. ಬರಿ ಮಾತಿನ ಮೇಲೆ ನಂಬಿಕೆ ಇಲ್ಲ. ಅದಕ್ಕೇನಾಗಬೇಕು? ಕರ ತಟ್ಟಿ ಹೇಳಬೇಕು. ನೀನು ಕೇಳಿದ್ದರು ನಾವಿರುವರು ಕೊಡ್ತೇವೆ ಕೊಡ್ತೇವೆ. ಸಿಕ್ಕಿರಿ ಕೈಯೊಳಗೆ ಬಲು ಸೊಗಸಿದವು ನಿಮಗೆ ತಕ್ಕುದಾದ ಮತ್ತಿಕ್ಕುವೆರಡರಿವು ದಕ್ಷಿಣೋಪಾಯ ವಿಕ್ರಮಮೂಲಗೆ ಸಿಕ್ಕಿದಿರಿ ಕೈಯೊಳಗೆ ಸೊಗಸಿದವು ನಿಮಗೆ ಸುಲಭವಾಗಿ ನನ್ನ ಕೈಯೊಳಗೆ ಸಿಕ್ಕಿ ಬಿದ್ದೀರಿ ನೀವು. ಸೊಕ್ಕರು ಹೆಚ್ಚಾಯ್ತು, ಯೋಚನೆ ಮಾಡಲಿಲ್ಲ. ನನ್ನ ಬುದ್ಧಿವಂತರಂತ ಉಂಟು ತಲೆಯಲ್ಲಿ. ಮತ್ತೆ ಮೂರ್ಖ. ಏನದು? ಹೌದಾ? ನನ್ನಣ್ಣ ಅವ ಶತಮೂರ್ಖ. ಅಂದರೆ 100 ಪಟ್ಟು ಒಳ್ಳೆಯವ. ಪರಾಕ್ರಮದಿಂದ ಗೆದ್ದೆವು. ನಿಮ್ಮ ಪರಾಕ್ರಮ ತಕ್ಕುದಾದ ಮತ್ತಿಕ್ಕಿ ಇದರ ಮೇಲೆ ಕೊಳ್ಳಿಕೆ ಉಂಟು. ಏನು ಬೇಕು ಕೇಳು ನೋಡು. ಒಂದು ತಲೆ ಬೇಕು. ಉಂಟು ಗಟಾಲಿ ಮಂಡೆ. ನೋಡ ಮತ್ತೆ ಬೇಕಾದ್ರೆ ಕೇಳು. ಆದೀತು ಆದೀತು.
ಅದೊಂದಾದೀತು. ಯಾವುದು? ತಲೆ ಅದನ್ನೇ ಕೊಡಿ. ಪ್ರಾಣ ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ. ಮುಂದೇನು? ಆದರೆ ನಮ್ಮ ಪ್ರಾಣ ಪಡೆದುಕೊಳ್ಳಬೇಕಾದರೆ ಒಂದು ಬಿಂದು ನೀರು ನಮ್ಮನ್ನು ಸ್ಪರ್ಶ ಮಾಡದ ರೀತಿಯಲ್ಲಿ ನಮ್ಮೇವರ ಪ್ರಾಣವನ್ನು ಪಡೆದುಕೋ. ನನ್ನಲ್ಲಿ ಅದೇ ಮರಳರ ಹಾಗೆ ಮಾತನಾಡುವರು ನೀವು. ಎಲ್ಲವನ್ನೂ ನೀವು ತಿಳಿದುಕೊಳ್ಳುವುದಕ್ಕಾಗಿ ಅದಕ್ಕೆ ಸುಜ್ಞಾನವನ್ನಿತ್ತು ವಿಶ್ವಾಕಾರ ಜ್ಞಾನದಿಂದ ನೀನು ಯಾರು ನಾವು ಯಾರು ಎನ್ನುವುದನ್ನು ತಿಳಿಯುವುದಕ್ಕೆ ನಾವು ಸಮರ್ಥರಾದೆವು. ನೀರಿನಲ್ಲಿ ಆಯಾಗಿ ಪವಡಿಸಿದವ ನೀನು. ನೀರಿಗೆ ಮತ್ತೊಂದು ಹೆಸರು ನಾರ ಎನ್ನುವ ಹಾಗೆ. ನಾರದಲ್ಲಿ ಆಯನ ಮಾಡಿದ ಕಾರಣ ನೀನು ನಾರಾಯಣ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಹುಟ್ಟಿದ ಗಳಿಗೆಯಲ್ಲಿ ತಂದೆ ಯಾರು ತಾಯಿ ಯಾರು ಎನ್ನುವುದನ್ನು ಅರಿಯದೆ ಅಲೆದಾಡುತ್ತಾ ಇದ್ದವರು ನಾವು. ಆದ್ರೆ ಈಗ ಅರ್ಥವಾಯಿತು. ನಿನ್ನ ಕಿವಿಯ ಕಿಲ್ಪಿಷದಿಂದಲೇ ಹುಟ್ಟಿಕೊಂಡವರು ನೀನು. ಸಿಂಧು ನಿನ್ನಿಂದ ಸಿಡಿಯಲ್ಪಟ್ಟ ಬಿಂದುಗಳು ನಾವು ದೇವರೇ. ಆದ್ರೆ ಎಂತ ದುರಿತವನ್ನು ಎಸೆದು ಬಿಟ್ಟೆವು. ತಂದೆಯಾದಂತ ನಿನ್ನನ್ನೇ ಘಾತಿಸುವುದಕ್ಕೆ ಮನ ಮಾಡಿದೆ. ಎಂತ ದುರಿತವಿ. ನಮ್ಮ ದುರಿತವನ್ನೆಲ್ಲ ದೂರೀಕರಿಸಿ ನಮ್ಮನ್ನು ಅನುಗ್ರಹಿಸಬೇಕು. ಶರಣಾಗತಿಗೆ ಮೆಚ್ಚಿದ್ದೇನೆ. ನಿಮ್ಮಿಚ್ಛೆಯೇನು? ದೀನೋದ್ಧಾರ ನೀನು, ಅನಾಥ ರಕ್ಷಕ ನೀನು, ಆಪತ್ ಬಾಂಧವ ನೀನು. ಯಾರು ಕಷ್ಟದಲ್ಲಿರ್ತಾರೋ ಕಣ್ಣೀರು ಸುರಿಸುವವರು, ಅವರಿಗೆ ಕಣ್ಣೀರು ಒರೆಸುವಂತಹ ದೇವನಾಗಿರುವಂತಹ ನೀನಿಂದು ನಿನ್ನ ಮಕ್ಕಳಿಗೆ ಕಣ್ಣೀರನ್ನು ಒದಗಿಸಿಕೊಟ್ಟೆಯ ತಂದೆ. ನಿನ್ನಂತವರ ಲೋಕದ ಪಾಲನಾಕರ್ತವಾಗಿರುವಂತಹ ನಿನ್ನ ಮಕ್ಕಳಾದಂತಹ ನಾವು ಯಾಕೆ ಈ ರೀತಿ ದುಷ್ಟರಾಗಿ ಹುಟ್ಟಿಕೊಂಡೆವು? ಯಾಕೆ ನಿನ್ನನ್ನೇ ತಿನ್ನುವುದಕ್ಕಾಗಿ ಮುಂದಾದೆವು? ಏನು ನಮ್ಮನ್ನು ಸಜ್ಜನರಾಗಿ ಹುಟ್ಟಿಸಬಹುದಿತ್ತಲ್ವಾ? ನಿನ್ನ ಪಾದ ಪೂಜೆಯನ್ನು ಮಾಡುತ್ತಾ ಅನವರತ ನಿನ್ನ ಜೊತೆಯಲ್ಲೇ ಇರುವಂತಹ ಸೌಭಾಗ್ಯವನ್ನು ನಮ್ಮ ಪಾಲಿಗೆ ಒದಗಿಸಿ ಕೊಡಬಹುದಿತ್ತಲ್ವ? ಆದರೆ ಈ ಹೊತ್ತಿಗೆ ನಿನ್ನ ಮಕ್ಕಳ ಪ್ರಾಣವನ್ನು ನೀನೇ ಕೇಳಿಬಿಟ್ಟೆಯಲ್ಲ ತಂದೆ. ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ. ಸರಿ, ಆದರೆ ನಿನ್ನ ಮಕ್ಕಳಾದಂತಹ ನಾವೊಂದು ಹೆಸರಿಲ್ಲದೆ ಸತ್ತರೆ ಏನು ಪ್ರಯೋಜನ ಉಂಟು? ಅಷ್ಟೇ ಅಲ್ಲ, ನಮ್ಮ ಹೆಸರೆನ್ನುವುದು ಶಾಶ್ವತವಾಗಿ ನಿನ್ನ ಜೊತೆಯಲ್ಲೇ ಇರುವಂತೆ ಅನುಗ್ರಹವನ್ನು ಮಾಡುತ್ತದೆ. ಕರುಣಿಸೋಣ. ಜಲದಿಯಲ್ಲಿ ಸೇರಿಸುತ್ತ ಮೇಡಿಯನ್ನು ತಿರಿಸಿ ಬೆಚ್ಚರನು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೆನೆಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತ ಭಯವನ್ನು
ಇನ್ನು ಕ್ಷಮಾಯಾಚನೆಯನ್ನು ಮಾಡುವುದರೊಂದಿಗೆ ಕರುಣೆಯ ಅಪೇಕ್ಷೆ ಉಳ್ಳವರು ನೀವು. ಪ್ರಾಣವನ್ನು ಕೊಡುವುದಕ್ಕೆ ಸಿದ್ಧರಾದರೂ ಹುಟ್ಟಿನ ಕುರಿತಾಗಿ ವಿವೇಚನೆ ಈ ಕಾಲಕ್ಕೆ ಒದಗಿ ಬಂದಿದೆ. ಕರ್ಣಗಿಲ್ಬೇಷಂದ ಹುಟ್ಟಿಕೊಂಡ ಕಾರಣವೇ ನಿಮ್ಮಲ್ಲಿ ಈ ತೆರನಾದಂತಹ ಬುದ್ಧಿ ಉಂಟಾಯಿತು. ಅಲ್ಲದೆ ಮುಂದಾಗಬೇಕಂತಹ ಕಾರ್ಯಕ್ಕೆ ನಿಮ್ಮನ್ನು ತೊಡಗಿಸಿಕೊಳ್ಳಬೇಕೆಂದು ಇಚ್ಛೆಯಿಂದ ಅಷ್ಟನ್ನೇ ಅನುಗ್ರಹಿಸಿದವನು ನಾನು. ಅದರಂತೆ ಈ ಕಾಲಕ್ಕೆ ನಾನು ಮಾತಿನ ಮೂಲಕವಾಗಿ ನಿಮ್ಮನ್ನು ವಶಪಡಿಸಿಕೊಂಡುದಾಗಿದೆ. ಪ್ರಾಣಾರ್ಪಣೆಗೆ ಸಿದ್ಧರಾಗುವ ಹೊತ್ತಿನಲ್ಲಿ ಏನನ್ನು ನೀವು ಬಯಸಿದ್ದೀರೋ ಅದೆಲ್ಲವನ್ನು ಒದಗಿಸಿಕೊಡುವಲ್ಲಿ ಕರ್ತನಾದಂತಹ ನಾನು ಮದಿರೆಯ ಕಾಂತಿಯಿಂದೊಪ್ಪುವನಿಗೆ ಮದುವೆಂದು ಕಠಿಣ ಕಾಯ್ದವನಿಗೆ ಕೈಟವನೆಂಬ ಹೆಸರನ್ನಿರಿಸಿ ಜಂಗೆಯನ್ನು ವಿಸ್ತರಿಸಿ ಅಲ್ಲಿ ನಿಮ್ಮನ್ನಿರಿಸಿ ಸಂಹರಿಸಿ ನಾನು ಮಧುಸೂದನಾಗ್ತೇನೆ, ಕೈಟಭಾರಿ ಆಗ್ತೇನೆ. ನಿಮ್ಮ ಮೇಧಸ್ಸನ್ನು ಜಲದಿಯಲ್ಲಿ ತುಂಬಿ ಧರೆಯನ್ನು ಸೃಜಿಸಿ ಮೇದಿನಿ ಎನ್ನುವಂತ ಹೆಸರನ್ನಿರಿಸುವನು. ಅದೋ ನಿಮ್ಮ ಭಯಕ್ಕೊಳಗಾದ ಕಮಲಜ ನನ್ನೊಳಗಡಕವಾಗಿದ್ದಾನೆ. ಅವನನ್ನು ಹೊರಬರಿಸಿ ಸೃಷ್ಟಿಯ ನಿಯಮವನ್ನು ಮಾಡಿ ಕಳುಹುತ್ತೇನೆ. ಅವನಿಂದಲಾಗಲಿರುವ ಸೃಷ್ಟಿಯು ಮೇದಿನಿಯನ್ನು ಮೊದಲ್ಕೊಂಡು ಆಗುವುದರಿಂದ ನಿಮಗೆ ಕೀರ್ತಿ ಬರ್ತದೆ. ಸಮಾಧಾನ ತಾನೆ? ದೇವರೇ, ಎಂತ ಸೌಭಾಗ್ಯವನ್ನು ನಮ್ಮ ಜೀವನಕ್ಕೆ ಒದಗಿಸಿಕೊಟ್ಟು. ಹುಟ್ಟಿದ ಗಳಿಗೆಯಲ್ಲಿ ತಾಯಿಯ ಎದೆ ಹಾಲನ್ನು ಉಂಡವರಲ್ಲ, ತಂದೆಯ ತೊಡೆ ಬಿಸಿ ಸೋಂಕನ್ನು ಅನುಭವಿಸಿದವರಲ್ಲ. ಆದ್ರೆ ಸಾಯುವಂತ ಈ ಗಳಿಗೆಯಲ್ಲಿ ತಂದೆಯೂ ಆದ ತಾಯಿಯೂ ಆದಂತ ಪರಮ ಮಹಿಮನಾದ ನಿನ್ನ ತೊಡೆಯ ಮೇಲೆ ಮಲಗಿ ಪ್ರಾಣವನ್ನು ಬಿಡುವಂತ ಸುಯೋಗವನ್ನು ನಮಗೆ ಒದಗಿಸಿಕೊಟ್ಟೆ ಎಂದು ಸಂತೋಷವಾಯಿತು. ಇದೋ ನಮ್ಮನ್ನು ಸ್ವೀಕರಿಸು. ಜನನಿಯ ನೀಲಿ ಮಾಲಿನಿಯು ವರದನುಜಪೇಕ್ಷೆಯಲಿ ಕಾಮಿನಿಯು, ವರದನುಜಪೇಕ್ಷೆಯಲಿ ಕಾಮಿನಿಯು ಭಾಗ್ಯವೂ ಬೇಕಂತೆ. ಇದೆರಡಿದ್ದರೆ ಸಾಲದು, ಯೋಗ್ಯತೆ ಎನ್ನುವುದು ಬೇಕಂತೆ. ಇದೆಲ್ಲವನ್ನು ಸಂಪನ್ನಗೊಂಡವಳೆ ನಾನಾಗಿದ್ದೇನೆ. ಪ್ರಸ್ತುತ ಕಾಲಕ್ಕೆ ಅಸುರ ಕುಲದ ಸಾಮ್ರಾಜ್ಞಿಯಾಗಿ ಮೆರೆಯುವಂತಹ ದಿತಿದೇವಿ ಹಾಗೂ ನವಬ್ರಹ್ಮರಲ್ಲಿ ಒಬ್ಬರೆನಿಸಿಕೊಂಡ
ಕಶ್ಯಪ ಬ್ರಹ್ಮರ ಮುತ್ತಿನ ಮಗಳಾಗಿ ಪ್ರಪಂಚದ ಬೆಳಕನ್ನು ಕಂಡವಳು ಮಾಲಿನಿ ಎನ್ನುವ ಹಾಗೆ ಶುಭನಾಮಧೇಯದಿಂದ ಎಲ್ಲರೂ ಪ್ರೀತಿಯಿಂದ ಕೊಂಡಾಡುತ್ತಾರೆ. ಹೌದು, ಕಾಲ ಕಾಲಕ್ಕೆ ಬೇಕಾಗುವಂತಹ ವಿದ್ಯೆಗಳನ್ನೆಲ್ಲ ಕಲಿಯುವುದರ ಜೊತೆಗೆ ಸಂಸ್ಕಾರಯುತ ಹೆಣ್ಣು ಮಗಳಾಗಿ ಪ್ರಪಂಚದ ಬೆಳಕನ್ನು ಕಂಡವಳು. ಹೌದು ಸ್ವಾಮಿ, ಬೆಳೆಯುವಂತಹ ವೇಳೆಯಲ್ಲಿ ಮಕ್ಕಳ ಬೆಳವಣಿಗೆಯನ್ನು ಕಾಣುತ್ತಾ ಮಕ್ಕಳಿಗೆ ಆಟ ಪಾಠಗಳನ್ನು ಹೇಳಿಕೊಡುವುದು ತಂದೆ ತಾಯಿಗಳ ಕರ್ತವ್ಯವಾಗುವುದು. ಮಕ್ಕಳು ಬೆಳೆದ ನಂತರ ತಂದೆ ತಾಯಿಗಳ ಸುಖ ದುಃಖದಲ್ಲಿ ಪಾಲು ಪಡೆಯಬೇಕಾದದ್ದು ಮಕ್ಕಳಾದಿ ಕರ್ತವ್ಯ ತಾನೆ. ಯಾಕೆ ಈ ಮಾತನ್ನು ಆಡಿದೆ? ಕಾರಣವಿದೆ. ಅಸುರ ಕುಲದ ಸಾಮ್ರಾಜ್ಞಿಯಾಗಿ ಮೆರೆಯುವಂತಹ ನನ್ನ ತಾಯಿ ಈ ಹೊತ್ತಿಗೆ ದುಃಖದಲ್ಲಿದ್ದಾಳೆ. ಅಮ್ಮನ ದುಃಖಕ್ಕೆ ಕಾರಣವೇನೆಂದು ಕೇಳಿದಾಗ ಪುತ್ರ ಶೋಕವಂತೆ. ಹಾಗಾಗಿ ಹೆಣ್ಣು ಮಗಳಾಗಿದ್ದುಕೊಂಡು ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ ಅಮ್ಮನ ಭಯವನ್ನು ದೂರೀಕರಿಸುವುದು ನನ್ನ ಕರ್ತವ್ಯ. ಆದ್ದರಿಂದಲೇ ಅಮ್ಮನಿಗೆ ಧೈರ್ಯದ ಮಾತುಗಳನ್ನು ತಿಳಿಸಿದೆ. ಅಮ್ಮನಾಡಿದಂತಹ ಮಾತು ಹೇಗೆ? ಮಗಳೇ ಮಾಲಿನಿ, ಘೋರವಾದ ಕಾನನವನ್ನು ಸೇರಿ ವಿದ್ಯೆಯ ಕುರಿತಾಗಿ ತಪಸ್ಸನ್ನಾಚರಿಸಿ ಯೋಗ್ಯನಾದ ಮಗನನ್ನು ಪಡೆ ಎನ್ನುವ ಹಾಗೆ. ಆದ್ದರಿಂದಲೇ ಜನನಿಯ ಆದಿಯಲ್ಲಿ ಮಾಲಿನಿ, ವರ ತನುಜಾಪೇಕ್ಷೆಯಲ್ಲಿ ಕಾಮಿನಿಯಾದ ನಾನು ಘೋರವಾದ ಕಾಂತಾರವನ್ನು ಬಂದು ಸೇರಿದ್ದೇನೆ. ನೋಡಬಾರದೆ? ಹರಿಯುವಂತಹ ನೀರೊಂದರಲ್ಲಿ ಮಿಂದು ಶುಚಿರ್ಭೂತಳಾಗಿದ್ದೇನೆ. ಇನ್ನೇನು ತಪಸ್ಸನ್ನಾಚರಿಸಬಹುದು? ನನ್ನ ಬಗೆಯಲ್ಲಿ ನಾನು ಸ್ವಲ್ಪ ಆಲೋಚಿಸಿದರೆ ಚೆಲುವಿಕೆಯಾಗಿರುವ ನಾನು ಯೌವನವನ್ನು ಹೊಂದಿದ್ದೇನೆ. ಒಂದು ವೇಳೆ ನಾನು ಇದೇ ರೂಪದಿಂದ ತಪಸ್ಸನ್ನಾಚರಿಸಿದರೆ ಈ ಇಳೆಯ ಕಾಮುಕರು ನನ್ನ ತಪಸ್ಸಿಗೆ ವಿಘ್ನ ತರುವುದಕ್ಕೆ ಸಾಧ್ಯ ಉಂಟು. ಹಾಗಾದರೆ ಏನು ಮಾಡಲಿ? ಇವರು ಬಿಡಿ ಸ್ವಾಮಿ, ಇವರು ಯಾರು ನಮಗೆ ಲೆಕ್ಕವೇ ಅಲ್ಲ. ಓ ಮೇಲೆ ನೋಡಿಯಂತೆ ಸುರರೆಂಬ ಹಗೆಗಳಾಗಿಹರು. ಅವರು ಖಂಡಿತವಾಗಿಯೂ ನನ್ನ ತಪಸ್ಸನ್ನು ಕೆಡಿಸುವುದಕ್ಕೆ ಸಾಧ್ಯ ಉಂಟು. ಏನು ಮಾಡಲಿ, ಏನು ಮಾಡಲಿ? ಮರಳಿ ಅರಮನೆ ಆಗುವುದಿಲ್ಲ. ಜನನಿಯ ಆಜ್ಞೆ ಎತ್ತು ಬಂದವಳು, ತಪಸ್ಸು ಪೂರ್ಣವಾಗಬೇಕು. ಏನು ಮಾಡುವುದು, ಏನು ಮಾಡುವುದು? ಆಹಾ, ಉಪಾಯ ಒಂದು ಹೊಳೆಯಿತಲ್ಲ. ರೂಪ ಬದಲಿಸಿ ವೇಷ ಮಾಡಿ ತಪಸ್ಸಾಚರಿಸಿದರೆ ಹೇಗೆ? ಆದರೆ ಯಾವ ರೂಪ, ಯಾವ? ನೋಡಿ ಅಂತ ದೂರದಲ್ಲಿ ಹರಿಣಗಳ ಹಿಂಡು, ನಾನು ಒಂದು ಜಿಂಕೆ ಆದ್ರೆ ಅದು ಬೇಡ. ನೋಡಿ ಅಲ್ಲಿ ಬೇಟೆಗಾರ. ಹೌದಪ್ಪ, ಯಾವಾಗ ಬಾಣ ಬಿಡುದಂತ ಕಾದು ಕುಳಿತಿದ್ದಾರೆ. ಅದು ಆಗ್ಲಿಕ್ಕಿಲ್ಲ. ಅದೇನು ಸ್ವಾಮಿ ಕಾಣುತ್ತಿರುವುದು? ಉರಗಗಳ ಹಿಂಡು, ನಾನು ಒಂದು ಹಾವಾದ್ರೆ ಹೇಗೆ? ಅದು ಬೇಡ. ನೋಡಿ ಮರದ ಮೇಲೆ ಗರುಡ. ಹೌದಪ್ಪ, ಯಾವಾಗ ಬಾಯಿ ಹಾಕುದಂತ ಕಾದು ಕುಳಿತಿದ್ದಾನೆ. ಅದು ಆಗುವುದಿಲ್ಲ, ಇದು ಆಗುವುದು. ನೋಡಿ, ನಾವು ಮಾಡುವ ಕೆಲಸ ಒಳ್ಳೆಯದಿದೆ ಎನ್ನುವುದಕ್ಕೆ ಇದೇ ಉದಾಹರಣೆ. ದೂರದಲ್ಲಿ ನೋಡಿಯಂತೆ ಕಾಣುತ್ತಾ ಇದೆ ಮಹಿಷಿಗಳ ಹಿಂಡು. ತಪಸ್ಸನ್ನು ಆಚರಿಸುವುದಕ್ಕೆ ಯೋಗ್ಯವಾದ ರೂಪ ಇದೆ. ತಡ ಮಾಡುವುದು ಯಾಕೆ? ಮಾಲಿನಿಯಾಗಿರುವ ನಾನು ವಿದ್ಯೆ ಕುರಿತು ತಪಸ್ಸನ್ನು ಆಚರಿಸುವುದಕ್ಕೆ ಮಹಿಷ್ಯ ರೂಪವನ್ನು ತಾಳುತ್ತೇನೆ. ಏನೆಂಬುದಾಗಿ ಜ್ಞಾನ ದೃಷ್ಟಿಯಿಂದ ಕಂಡ ಅಂತಾದ್ರೆ ದಿತಿಪುತ್ರಿಯಾದ ಮಾಲಿನಿಯು ಯೋಗ್ಯವಾದ ಮಗನನ್ನು ಪಡೆಯಬೇಕೆಂಬುದಾಗಿ ಮಹಿಷಿ ರೂಪವನ್ನ ಅಂತ ವಿದ್ಯೆ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಅವಳ ಈ
ಶಾಪಕ್ಕೆ ಮೂರು ಮೂರ್ತಿಗಳಿಂದ ಪರಿವರ್ತನೆ ಸಿಗದೆ ಹೋಗಲಿ. ಇನ್ನು ನನ್ನದಾದ ಕಾರ್ಯವಸ್ಥಾನವನ್ನು ಹುಡುಕುತ್ತಾ ಮುಂದೆ ನಡೆಯುತ್ತೇನೆ. ಏನು ಮನದ ವಾಂಛೆ ತಿಳಿಸು ಮಗಳೇ. ಕರುಣ ಸಾಗರ ದೇವ ಪರಮೇಷ್ಠಿ ಹರುಷದಿಂದಲೇ ಮನದಿರವ ದುರಜೀವನಾಗಿಗ ತರಳನ ಬಯಸಿ ದುರಜೀವನಾಗಿಗ ತರಳನ ಬಯಸಿ ಮಿರತಿಸಿದಿನ ಕರುಣ ಸಾಗರ ದೇವ ಜಯ 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 ಶುಭವಾಗಲಿ. ಕರುಣ ಸಾಗರ ದೇವ. ತಂದೆ, ಈ ಮಾಲಿನ್ಯ ತಪಸ್ಸಿಗೆ ಮೈದೋರಿ ಸತ್ಯಲೋಕದಿಂದಲೇ ಇಳಿದು ಬಂದೆ, ಕೃತಾರ್ಥಳಾದೆ. ತಂದೆ, ಈ ಅರಣ್ಯ ಗರ್ಭವನ್ನು ಸೇರಿಕೊಂಡು ಹಿರಣ್ಯ ಗರ್ಭನಾದ ನಿನ್ನನ್ನು ಒಲಿಸುವುದಕ್ಕೆ ಬಲವಾದ ಕಾರಣವಿದೆ. ಏನದು? ಮುಂದಕ್ಕೆ ಎಣ್ಣೆಯ ಗರ್ಭದಲ್ಲಿ ಉದಿಸುವಂತ ಮಗು ಧೀರನಾಗಿರಬೇಕು, ಘನಪರಾವಿಯಾಗಿರಬೇಕು, ಸಮರ ಸಮರ್ಥನಾಗಬೇಕು, ಮೂರು ಲೋಕವನ್ನು ಆಳುವಂತಹ ಪ್ರಭುಗಳಿಗೆ ವಿಭುವಾಗಿ ಮೆರೆಯಬೇಕು. ಅಂತಹ ಮಗನನ್ನು ದಯಪಾಲಿಸು ತಂದೆ. ತಥಾಸ್ತು. ಕೃತಾರ್ಥಳಾದೆ. ಹುಟ್ಟುವ ಮಗ ಕೋಣನಾಗಿರುತ್ತಾನೆ. ತಂದೆ, ನಿನ್ನ ಕುರಿತಾಗಿ ನಾನು ತಪಸ್ಸು ಮಾಡಿದ್ದು ವರವನ್ನು ಪಡೆಯುವುದಕ್ಕಾಗಿ. ನನ್ನ ಪಾಲಿಗಿಂತಹ ಘೋರ ಶಾಪವೇ ಇಲ್ಲ ತಂದೆ, ಇಲ್ಲ. ಒಂದು ವೇಳೆ ನಾನು ಕೋಣನಿಗೆ ಜನ್ಮವಿತ್ತೆ ಎಂದಾದರೆ ಆತನ ಆಲನೆ ಪಾಲನೆಯನ್ನು ಹೇಗೆ ಮಾಡಲಿ? ಆತನನ್ನು ಎತ್ತಿ ಹೇಗೆ ಮುದ್ದಾಡಲಿ? ಜೋಗುಳವನ್ನು ಹೇಗೆ ಪಾಡಲಿ? ನನ್ನ ಎದೆ ಹಾಲನ್ನು ಹೇಗೆ ಉಳಿಸಲಿ? ನಾ ಏನ ಮಾಡಲಿ ತಂದೆ? ಮರುಗದಿರು. ಮರುಗದಿರು ಮಾಲಿನಿ ಮುನಿವರು ನುರಿದ ವಚನವು ತಪ್ಪಲಾರದು. ತರಳ ಮಹಿಷನು ಜನಿಸಿದರು ನಿನ್ನಯ ಉದರದಲ್ಲಿ ಮುಂದೆ. ನನ್ನ ಗತಿಯೇನು ಸ್ವಾಮಿ? ದುರಪರಾಕ್ರಮಿಯೆನಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ. ಮರೆಯ ಮಾತಲ್ಲ ಮರೆಯ ಮಾತ. ಎಂದೆನುತ ಸಂತೈಸಿದನು ಮಾಲಿನಿಯ. ಮರುಗದಿರು ಮಾಲಿನಿಯೇ ಕಂದ. ದುಃಖಿಸದಿರು ಮಗಳೇ. ಮುನಿಗಳಾಡಿದಂತಹ ಮಾತು ಸುಳ್ಳಾಗುವುದಕ್ಕುಂಟೆ ಮಗಳೇ. ಹೌದು, ನೀನು ಮಹಿಷಿಯಾಕೃತಿಯನಂತೂ ತಪಸ್ಸನ್ನು ಮಾಡುತ್ತಿರುವ ವೇಳೆಯಲ್ಲಿ ಮುನಿ ಶುಪಾರ್ಶಕನ ತಪಸ್ಸಿಗೆ ಭಂಗವಾಯಿತು. ಅಯ್ಯೋ, ಕುಪಿತನಾದ ಆತ ನಿನಗೆ ಶಾಪವನ್ನೇ ಕೊಟ್ಟಿದ್ದಾನೆ. ನಿನ್ನ ಹೊಟ್ಟೆಯಲ್ಲಿ ಕೋಡಲೇ ಹುಟ್ಟಲಿ ಎನ್ನುವ ಹಾಗೆ. ಸ್ವಾಮಿ, ನಾನು ತಪಸ್ಸು ಮಾಡಿ ಒಲಿಸಿದ್ದು ಮೂರು ಮೂರ್ತಿಗಳಲ್ಲಿ ಒಬ್ಬರಾದ ಸೃಷ್ಟಿಕರ್ತನನ್ನು. ನಿಮ್ಮಿಂದ ಇದಕ್ಕೆ ಪರಿಹಾರ ಸಿಗದೆ ನನ್ನಿಂದ ಪರಿಹಾರ ಸಿಗಬಹುದಿತ್ತು. ಈ ಕಾಲದಲ್ಲೂ ಅಸಾಧ್ಯ. ಕಾರಣ ಮುನಿಗಳೇ ಒಂದು ಮಾತನ್ನಾಡಿದ್ದಾರೆ. ಹೇಗೆ? ನಾನು ಕೊಟ್ಟಂತಹ ಶಾಪ ಮೂರು ಮೂರ್ತಿಗಳಿಂದಲೂ ಪರಿಹಾರ ಅಸಾಧ್ಯ ಎನ್ನುವ ಹಾಗೆ. ಹಾಗಾದರೆ ನನ್ನ ಗತಿಯೇನು ಸ್ವಾಮಿ? ನಿನ್ನ ಮನದ ವಾಂಛೆ ಏನು ಮಗಳೇ? ಸಮರ ಸಮರ್ಥನೂ ಆಗಿರಬೇಕು, ಸಮರಧಲ್ಲನಾಗಿರಬೇಕು, ಲೋಕದಲ್ಲನಾಗಿರಬೇಕು. ಅಂತಹ ಮಗನನ್ನೇ
ನಿನಗೆ ಅನುಗ್ರಹ ಮಾಡಿದ್ದೇನೆ, ಶುಭವಾಗಲಿ. ಜಯ 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 ಜಯ. ಈ ಸಂತೋಷದ ವಿಚಾರವನ್ನು ತಿಳಿಸುವರೆ ಅರಮನೆಯತ್ತ ಸಾಗುತ್ತೇನೆ. ಕನಕ ಗರ್ಭನ ನೇಮವನ್ನು ಕೊಂಡು ಮಾಲಿನಿ ಮನದಿ ಗರುಷವನ್ನು ಆಡಿ ಶರಣು ನಿಜ ರೂಪವನ್ನು ತಳೆಯುತ್ತಲೇ ಮಲಗದೆ ಜನರಿಯಲ್ಲಿ ಕನಕ ಗರ್ಭನ ನೇಮವನ್ನು ಕೊಂಡು ಮಾಲಿನಿ ಮನದಿ ಗರುಷವನ್ನು ಆಡಿ ಹರುಜನಾಡಿ ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಗದಿತಿಯು ತನ್ನಯ ಪುತ್ರರೆಲ್ಲರೂ ಸುರಪುರದಿ ಸಂಗರಿ ಮಾಡಿದುದ ದಿತಿಯು ಜೀವನದಲ್ಲಿ ತಂದೆ ತಾಯಿಯನ್ನು ಅದೆಷ್ಟು ಆಸೆಗಳಿರುವುದು ಸಹಜ. ಈ ಹೊತ್ತಿಗೆ ದಿತ್ತಿದ್ದೇವೆ ಅಂತ ನನ್ನ ಆಸೆ ಬೇರೆ ಏನೂ ಅಲ್ಲ. ಸ್ವರ್ಗ ಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ದೇವತೆಗಳ ಮೋಸದಿಂದಾಗಿ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಅದರ ಬಗ್ಗೆ ಕಣ್ಣೀರನ್ನು ಸುರಿಸುವಾಗ ಮಾಲಿನಿ ಬಂದು ಅಂತಹ ಮಾತು, ಗಂಡು ಮಕ್ಕಳಿಂದ ಆಗದ ಸಾಧನೆ ಹೆಣ್ಣಂತ ನಾನು ಮಾಡುತ್ತೇನೆ, ಏನಾಗಬೇಕೆಂಬ ಮಾತನ್ನು ಕೇಳಿದಾಗ ನಾನು ಕೂಡ ಆಡಿದ್ದೇನೆ. ಮಗಳೇ ಮಾಲಿನಿ, ದಟ್ಟವಂತಹ ಕಾನನವನ್ನು ಸೇರಿಕೊಳ್ಳಬೇಕು, ವಿಧಾತನ ಕುರಿತು ತಪಸ್ಸನ್ನಾಚರಿಸಬೇಕು, ದುರುಧೀರನಂತಹ ಮಗನನ್ನು ಪಡೆದಕ್ಕೆ ವರವನ್ನು ಪಡೆದುಕೊಂಡು ಬಾಕಂದ ಎನ್ನುವ ಹಾಗೆ ಈ ಹೊತ್ತಿಗೆ ವರವನ್ನೇನು ಪಡೆದುಕೊಂಡು ಬಂದಿದ್ದಾಳೆ. ಆ ಸಂದರ್ಭದಲ್ಲಿ ಪಾತಾಳದ ಅಧಿಕಾರಿಯಂತಹ ವಿದ್ಯುನ್ಮಾಲಿನ ಮದುವೆ ಮಾಡಿಕೊಟ್ಟಿದ್ದೇನೆ. ದಾಂಪತ್ಯ ಪ್ರತೀಕವಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಸಂತೋಷ, ಮತ್ತೊಂದು ಕಡೆಯಲ್ಲಿ ಚಿಂತೆ. ನನ್ನಂತ ಆಸೆ ಬೇರೆ ಏನೂ ಅಲ್ಲ. ಸ್ವರ್ಗ ಲೋಕವನ್ನು ಪಡೆಯುವಂತ ಆಸೆಯಾಗಿ ಉಳಿಯಿತು. ನನ್ನಂತ ಈ ಕಣ್ಣೀರಿನ ವಿಚಾರವನ್ನು ಕೇಳುವವರು ಯಾರಿದ್ದಾರೆ ದೇವಾ? ಆಶ್ಚರ್ಯವಾಗುತ್ತಾ ಇದೆ ನನಗೆ. ಈ ಕಾಲದಲ್ಲಿ ಸಂತೋಷದಿಂದ ಇರಬೇಕಾದವರು ನೀವು. ನಿಮ್ಮ ಮಗಳಾದಂತಹ ಮಾಲಿನಿಯನ್ನು ಪಾತಾಳ ಲೋಕಾಧೀಶರಾದಂತಹ ನನಗೆ ಕೊಟ್ಟು ವೈಭವದಿಂದಲೇ ಮದುವೆಯನ್ನು ಮಾಡಿಸಿದ್ದೀರಿ. ನಮ್ಮ ದಾಂಪತ್ಯದ ಶುಭ ಫಲದ ಪ್ರತೀಕವಾಗಿ ಮಗನೊಬ್ಬ ಹುಟ್ಟಿಕೊಂಡವರಿದ್ದಾರೆ. ನಿಜ. ನಿಮ್ಮ ಮೊಮ್ಮಗನ ಬೆಳಗುವಲ್ಲಿಗೆ ಎಂದು ಕಾಡುತ್ತಾ ಸಂತೋಷದಿಂದ ಇರಬೇಕಾದಂತಹ ನೀವು ಈ ಕಾಲಕ್ಕೆ ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಿ. ಅಮ್ಮ, ನಿಮ್ಮ ಅಂತರಂಗದಲ್ಲಿರುವಂತಹ ದುಃಖವನ್ನು ನನ್ನಲ್ಲಿ ಹೇಳಿದ ಏನಾಯ್ತು? ಮಗನಿಗೆ ಮಗನಾಗಿ ಅಳಿಯನಿಗೆ ಅಳಿಯನಾಗಿ ಬಂದು ಕಣ್ಣೀರಿನ ವಿಚಾರವನ್ನು ಕೇಳುತ್ತಿದ್ದೆ ಮಗನಿ. ಹೌದು ತಾಯೇ. ಸ್ವರ್ಗ ಲೋಕವನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕೆ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೆ. ಏನಾಯಿತು? ದೇವತೆಗಳ ಮೋಸದಿಂದ ನನ್ನ ಮಕ್ಕಳನ್ನು ಕಳೆದುಕೊಳ್ಳುತ್ತ ನನ್ನ ಪಾಲಿಗೆ ಒದಗಿ ಬಂತು. ಹೌದೇ? ನನ್ನಂತ ಆಸೆಯಾಗಿ ಉಳಿತಲೆಂಬುದಾಗಿ ಕಣ್ಣೀರನ್ನು
ಕುಳಿದಂತಹ ನನಗೆ ನಿನ್ನ ರೆಕ್ಕೆಗಳಿಂದ ಮಾಡಿದೆಯಲ್ಲ ಪಾಪಿ, ಯಾರೋ ನೀನು ಈ ರೀತಿಯಾದ ಅರ್ಥವಾದ ಕೃತ್ಯವೊಂದು ಮಾಡುವ ಕಾರಣ ಏನು? ನನಗೂ ನಿನಗಿರುವಂತ ವೈರವಾದ ತಾನಾಗಿಯೇ ಮೆರೆದೆಯ ಮರಣ ಇಲ್ಲ ಎನ್ನುವಂತ ಅಹಂಕಾರದಿಂದ ನೇರವಾಗಿ ಸುರಲೋಕವನ್ನಾಡರು. ಇಂದ್ರಾದಿ ಸುಮನಸರನಲ್ಲ ಹೋಗಿದ್ದಾರೆ. ನೀನು ಮಾಡಿದ ತಪ್ಪನ್ನು ತಟ್ಟಿ ಕೇಳುವುದಕ್ಕೆ ಬೇಕಾಗಿ ಸುರದ ಮನೆಯನ್ನು ಆಲಿಸಿ ಬಂದವ ಯಾರೋ ನೀನು ಯಕ್ಷರಾಜ.
ನಮ್ಮ ರಾಯರ ಜೊತೆಯಲ್ಲಿ ಸ್ವರ್ಗಕ್ಕೆ ಹೋದವ. ನನ್ನವರ ಜೊತೆಯಲ್ಲಿ ಹೋದವ? ಹೌದಮ್ಮ. ಎಲ್ಲಿ ನನ್ನವರು? ಇಲ್ಲಮ್ಮ. ಅಮ್ಮ ಲಾಲಿಸಬೇಕು ತಾಯಿ. ಅನುಯಾಯಿಗಳನ್ನು ಅಗ್ನಿ ವರುಣ ಯಮ ನಿರುತಿ ಬಾಯಿ ಬಂದದ್ದು ಗೊತ್ತಿಲ್ಲ ಹೋದದ್ದು ಗೊತ್ತಿಲ್ಲ ಅಮ್ಮ. ಓಹೋ ಅಮ್ಮ ಆಮೇಲೆ ಎಲ್ಲರೂ ನಮ್ಮವರೊಡನೆ ಕಾಡಿ ಹೋರಾಟ ನಡೆಸಿದ್ರು. ಎಲ್ಲವರು ಪೆಟ್ಟು ತಿಂದು ಓಡಿ ಹೋದ್ರಮ್ಮ. ಓಡಿ ಹೋಗ್ಲೇಬೇಕು. ಅಮ್ಮ ದೇವೇಂದ್ರನೇ ಬಂದ. ಮುಚ್ಚರಾಜವನ್ನು ಏರಿಕೊಂಡು ಐರಾವತವನ್ನು ಕೈಯಲ್ಲಿ ಹಿಡಕೊಂಡು ಬಂದಮ್ಮ. ಹಾಗಲ್ವ ಪುಣ್ಯಾತ್ಮ? ಐರಾವತವನ್ನು ಏರಿ ವಜ್ರಾಯುಧವನ್ನು ಹಿಡಿದು ಬಂದದ್ದು. ಎಂತದ ಎರಡು ಕೂಡ ಅವನಲ್ಲೇ ಇತ್ತು. ಸರಿ ಮುಂದುವರಿ. ಬಂದವನೇ ನಮ್ಮ ರಾಯರ ಜೊತೆ ಹಡಾಗಾಡಿ ಹೋರಾಟ ನಡೆಸಿದ. ಅಮ್ಮ ನಮ್ಮ ರಾಯರ ಪೆಟ್ಟು ಗೊತ್ತಲ್ಲಮ್ಮ. ಹೌದಪ್ಪ. ನಮ್ಮ ರಾಯರು ಕೊಟ್ಟ ಪೆಟ್ಟಲ್ಲಿ ದೇವೇಂದ್ರ ಓಡಿ ಹೋದಮ್ಮ. ಓಡಿ ಹೋಗ್ಲೇಬೇಕು. ನನ್ನವರ ಪೆಟ್ಟು ಅಂತ. ಅಮ್ಮ ರಾಯರು ತಡ ಮಾಡಲಿಲ್ಲ. ನೇರ ಮಸಾಲಕ್ಕೆ ಹೋದ್ರಮ್ಮ. ಓ ಸಿಂಹಾಸನ ಪುಣ್ಯಾತ್ಮ. ಅದು ಚಾಮರ ಬಿಸಿಲಕ್ಕೆ ಆರಂಭಿಸಿದ್ರು ಸೇವೆ. ಹೌದಮ್ಮ. ಅಮ್ಮ ನಾಷ್ಟ ಆರಂಭ ಆಯ್ತು. ನಾಷ್ಟ ನಾಟ್ಯ ಅದು. ತಂಬೆ ರಂಬೆ ಉದ್ವತಿ ಊರ್ವಶಿ ಮೇಣವತಿ ಮೇನಕೆ ತಿಲಹೋಮ ತಿಲೋತ್ತಮೆ ಮಂಜಲ್ ದೋಸೆ ಭಾರಿ ಒಳ್ಳೆದಿತ್ತಮ್ಮ. ಇಂದ್ಯಾ ತಿನ್ನುದಲ್ಲಮ್ಮ. ಮಂಜುಘೋಷಿ ಮೋಜಿಗಾಸ್ತಾಳೆ ಕುಣಿಯೋಳಮ್ಮ. ಪುಂಜಕಸ್ಥಲೆ. ಇವರೆಲ್ಲ ನಾಷ್ಟವೇ ನಾಷ್ಟ. ನಾಟ್ಯ ಸಂತೋಷ ಸಾಗರದಲ್ಲೇ ನಾವೆಲ್ಲರೂ ಮುಳುಗಿದ್ದೆವು. ಒಂದಿನ ಹಾರಾಡಿ ಒಂದು ಬಿಟ್ಟ. ಹಾರಾಡಿಕೊಂಡ? ಹೌದಮ್ಮ. ಯಾರು? ಯಕ್ಷರಾಜ ಪಿಂಗಳ. ಯಕ್ಷರಾಜ ಪಿಂಗಳಾಕ್ಷ ಅಂದವ. ಅಂದವನೇ ರಾಯರ ಎದುರಿನಿಂದ ಎಲ್ಲ ಪಾಪಿ ಮಗನೇ, ನೀನು ಬಂದು ಇಲ್ಲಿ ಕೂತಿದ್ಯಾ? ನೀನು ಕೂತ್ಕೊಳ್ಳುವ ಜಾಗವ ಕೆಳಗಿಳಿ ಕೆಳಗಿಳಿ. ನಿನ್ನನ್ನು ಹೇಳೋದು ಕೆಳಗಿಳಿ ಅಂದೆ. ಪಾಪಿ ಯಾರೆಲ್ಲ ಮಾತನಾಡೋದು? ಅಮ್ಮ ಬಂದವ ನಮ್ಮ ರಾಯರನ್ನು ಜೋರು ಮಾಡುದಮ್ಮ. ಅಲ್ಲಿ? ಹೌದಮ್ಮ. ಅದಕ್ಕೆ ನನ್ನವರು ಮೊಸರಿಗೆ ಬಾರಿಸಿದ್ರೆ ಯುದ್ಧ ಹಲ್ಲು ಉಜ್ಜುರ್ಬೇಕು ಪಾಪಿ ಮಗನೇ. ಯಾರಲ್ಲ ಮಗಳದು? ಯಾರೇ
ಏನಿತ್ತು ಇಲ್ಲಿದ್ದಲ್ಲಿದ್ದ ನಮ್ಮ ರಾಯರು ಅವಳನ್ನು ಜೋರು ಮಾಡಿದ್ದು ಅಲ್ಲಿ ಮಾತುಗಳಾಯ್ತು. ಸರಿ. ಯುದ್ಧವೇ ಆರಂಭ ಆಯ್ತು. ಅಮ್ಮ ಅಮ್ಮ ಆ ಯಕ್ಷ ಕೊಟ್ಟ ಬೆಟ್ಟಲ್ಲಿ ನಮ್ಮ ರಾಯರು ಏನಾಯ್ತು? ಸತ್ತು ಹೋದ್ರು. ನನ್ನವರು ಅಳಿಯಲಿಲ್ಲ, ಉಳಿದಿದ್ದಾರೆ. ಮಾಲಿನಿ, ಸ್ವರ್ಗಕ್ಕೆ ಹೋಗಿ ಯುದ್ಧವನ್ನು ಗೆದ್ದು ಬರುತ್ತೇನೆ. ಬರುವಂತ ವೇಳೆಗೆ ಮಂಗಳಾರತಿಯನ್ನು ಎತ್ತಿ ನನ್ನನ್ನು ಸ್ವಾಗತಿಸಿ ಎನ್ನುವ ಹಾಗೆ ಹೇಳಿ ಹೋದವರು. ಆದರೆ ಇವತ್ತಿಗೆ ನನ್ನವರ ಮರಣದ ವಾರ್ತೆಯನ್ನು ನಾನು ಕೇಳುತ್ತಾ ಇದ್ದೇನೆ. ಇಲ್ಲ, ನನ್ನವರು ಸಾಯಲಿಲ್ಲ, ಇನ್ನೂ ಬದುಕಿದ್ದಾರೆ. ಶಿವನೇ, ಎಂತ ದುಸ್ಥಿತಿಯನ್ನು ನಾನು ಎದುರಿಸುತ್ತಾ ಇದ್ದೇನೆ. ಈ ಕ್ಷಿತಿಯಳು ನನ್ನವರನ್ನು ಬಿಟ್ಟು ನಾನು ಹೇಗೆ ಬದುಕಲಿ? ಯಾರೊಡನೆ ಉಸಿರಲಿ ಎನ್ನ ಈ ನೋವನ್ನು? ಇಲ್ಲ ಸ್ವಾಮಿ, ನನ್ನನ್ನು ಬಿಟ್ಟು ದೂರ ಹೋದಿರಿ. ನಿಮ್ಮನ್ನು ಬಿಟ್ಟು ಬದುಕುವಂತ ಸ್ಥಿತಿಯಲ್ಲಿ ಮಾಲಿನಿ ಇಲ್ಲ ಸ್ವಾಮಿ. ನೀವು ಇರದ ಮೇಲೆ ಈ ಜೀವವೇ ನನಗೆ ಬೇಡ, ಈ ಜೀವನವೇ ಬೇಡ. ನಾನು ಸಾಯುತ್ತೇನೆ. ನಾನು ಸಾಯಬಾರದು. ಬದುಕಿ ಸಾಧಿಸಬೇಕು. ಸತ್ತವರಿಗಾಗಿ ನಾನು ಒತ್ತಿರುವೆ ಎಂದಾದರೆ ಅತ್ತ ನಾನು ಒಂದು ದಿನ ಸಾಯಲೇಬೇಕು ತಾನೆ. ಆದರೆ ನನ್ನ ಈ ದುರವಸ್ಥೆಗೆ ಕಾರಣ ಯಾರು? ದೇವತೆಗಳೇ, ನನ್ನ ಮುಡಿಯ ಹೂವನ್ನೇ ಕಿತ್ತು, ಕರುಳ ಮಾಂಗಲ್ಯವನ್ನೇ ಕಳೆದು, ಕೈಯ ಕೈಗಳವನ್ನೇ ತುಂಡರಿಸಿ, ಹಣೆಯ ಕುಂಕುಮವನ್ನೇ ಒರೆಸಿ ನನ್ನ ಈ ದುಸ್ಥಿತಿಯನ್ನು ಕಂಡು ನಗುತ್ತಿರುವಿರಾ? ನಗಿ, ಇನ್ನೂ ನಗಿರಿ. ಎಷ್ಟು ನಗುತ್ತೀರಿ ಎನ್ನುವ ಹಾಗೆ ನಾನು ನೋಡುತ್ತೇನೆ. ನಾನೇ ಕೇಳಬೇಕು, ನಾನೇನು ಸಾಮಾನ್ಯದವಳೆ? ನನ್ನ ಮೈಯಲ್ಲಿ ಹರಿಯುವಂತಹ ರಕ್ತ ಕಶ್ಯಪ ಬ್ರಹ್ಮರ ರಕ್ತ, ಅಸುರ ಕುಲದ ಸಾಮ್ರಾಜ್ಯ ದಿತಿದೇವಿಯ ರಕ್ತ. ತಪಸ್ಸಿನ ವರಬಲ ನನ್ನಲ್ಲಿದೆ. ನಾನೇಕೆ ದುಃಖಿಸಬೇಕು? ಎತ್ತರಕ್ಕೆ ಬೆಳೆದು ನಿಂತ ನನ್ನ ಮಗ ಮಹಿಷನಿದ್ದಾನೆ. ಆಟದ ಬಯಲಿಗೆ ಆಟವಾಡಲು ತೆರಳಿರುವ ಮಗನನ್ನೇ ಕರೆದು ಸಮಸ್ತ ವಿಚಾರವನ್ನು ವಿಸ್ತರಿಸುತ್ತೇನೆ. ನಮಗಾದ ಅನ್ಯಾಯವನ್ನು ಧಿಕ್ಕರಿಸುವುದಕ್ಕಾಗಿ ದೀರ್ಘ ಧ್ವನಿಯಿಂದ ಮಗನನ್ನೇ ಕರೆಯುತ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ, ಬಾ ಮಗನೇ, ಬಾ ಕುಮಾರ, ಬಾ ಬಾ ಬಾ.
ಎನ್ನುವಂತಹ ಧ್ವನಿ ಕೇಳಿತು. ಮಗನೇ ಹೆತ್ತವೆಯ ಕರುಳಿನ ನುಡಿಯಲು ಆಲಿಸಿ ಈ ಕಡೆ ಗಮನಕ್ಕೆ ಓಡೋಡಿ ಬಂದಮ್ಮ. ಬಂದು ನೋಡಿದರೆ ಸೋನಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ಹೌದಪ್ಪ. ನಿಮ್ಮನ್ನು ನೋಡಿದಾಕ್ಷರವೇ ಧಾರಾಕಾರವಾಗಿ ಕಣ್ಣೀರು ಸುಸ್ತಾ ಇದ್ದೀರಿ. ಹಣೆಯಲ್ಲಿ ಕುಂಕುಮೆಲ್ಲ, ನಿಮ್ಮ ಕೈಗಳಲ್ಲಿ ಬಲೆಗಳಿಲ್ಲ. ಏನೇ ತಮ್ಮ ಹೇಳಿ. ಕಷ್ಟವತ್ತು ಮಗನೇ. ಕಷ್ಟ ಬಂತೆ ತಾಯಿ. ನಿಮಗೆ ಕಷ್ಟವನ್ನು ಕೊಟ್ಟವರು ಯಾರೆಂದು ನಾನೀಗ ತಿಳಿದುಕೊಳ್ಳಿ. ನಮ್ಮ ಬದ್ಧವ ಹಿಡಿಯಾದಂತ ಆ ಹರಿಯೇ ಅಲ್ಲ, ಶಂಕರನೇ ಅಲ್ಲ, ಬ್ರಹ್ಮದೇವರೇ, ಮುಕ್ಕೋಡಿ ದೇವತೆಗಳಾಗಲಿ ಅಂತವರಿಗೆ ಸರಿಯಾದಂತ ಶಿಕ್ಷಣ ಕೊಟ್ಟು ನಿಮ್ಮ ಮಗ ನಾನು ಬರ್ತೀನಿ. ನನ್ನಲ್ಲಿ ಏನೆಂದು ಹೇಳಲಿ ಮಗನೇ. ಮಗನೇ, ನಿನ್ನ ತಂದೆಯವರು ನಿನ್ನ ಅಜ್ಜಿಯಿಂದ ಅಪ್ಪಣೆಯನ್ನು ಪಡೆದು ಸಮಸ್ತ ಸೇನೆಯನ್ನು ಜೊತೆಗೂಡಿಸಿ ಸ್ವರ್ಗಕ್ಕೆ ಯುದ್ಧಕ್ಕೆ ತೆರಳಿದ ವಿಚಾರ ನಿನಗೂ ತಿಳಿದಿದೆ ತಾನೇ. ಸಮರದಲ್ಲಿ ದೇವತೆಗಳನ್ನೆಲ್ಲ ಸೋಲಿಸಿ ಸ್ವರ್ಗದ ಪೀಠವನ್ನು ನಿನ್ನ ತಂದೆಯವರು ಏರಿದರಂತೆ ಮಗನೇ. ಮಗನೇ, ಇದು ಸಂತೋಷ ವಿಚಾರವಲ್ಲವೇ ತಾಯಿ? ಇಲ್ಲ ಮಗನೇ, ಮತ್ತೆ ವಿಚಾರ ಇನ್ನೂ ಮುಂದುವರಿದಿದೆ. ಆ ದೇವತೆಗಳು ನಾವು ಸಂತೋಷದಿಂದ ಇರುವುದಕ್ಕೆ ಬಿಡಲಿಲ್ಲ ಮಗನೇ. ನಮಗಿನ್ನು ಯಾರು ಗತಿ ಇಲ್ಲದಾಗೆ ಆಯಿತು ಮಗನೇ. ಪೀಠವನ್ನು ಏರಿದ ನಿನ್ನ ತಂದೆಯನ್ನು ಆ ದೇವತೆಗಳು ಮೋಸದಿಂದ ಕೊಂದರು.
ಹೌದು ಕುಮಾರ. ಇಂದ್ರಾದಿ ಸುಮನಸರಲ್ಲಿ ಬಡಿದಟ್ಟಿ ಸುರ ಪೀಠ ಬಡದನ್ನು ಸ್ವಾಧೀನವಾಗಿ ಮಾಡಿಕೊಂಡೆಮ್ಮ. ಹೌದು ಮಗನೇ. ಪೀಠದಲ್ಲಿ ಏರುವಂತಹ ಸಮಯದಲ್ಲಿ ಆ ನನ್ನ ಅಪ್ಪನನ್ನು ಮೋಸದಿಂದ ಕೊಂದರೆ, ಮಗನೇ. ನನ್ನ ಅಪ್ಪನನ್ನು ಮೋಸದಿಂದ ಕೊಂದರೆ ಹೌದು ಮಗನೇ. ನನ್ನ ಅಣ್ಣನ ಕೊಂದು ಯಕ್ಷನ ಪಕ್ಷವಾಗಿ ತ್ರಿಲಕ್ಷಣ ಮಂದಿ ಕೂಡ ಲೆಕ್ಕಿಸುವ ನಾನಲ್ಲ. ಕೊಡಿಯಾಕೆ ಅವನ ಸ್ವಚ್ಛವೇ ಮಗನೇ. ಹರುಷವನ ನುಡಿದಳು ನಿನಗೆ ಘನವಲ್ಲ ವನಜನಾಭನು ಬರುವ ಕೃತಗದಿ. ಆದ್ದರಿಂದಲೇ ಏನಮ್ಮ ಅನವರದವು ಸುಮನಸರ ಪಕ್ಷದಿ ನಿನಗೆ ಬೀಳುವಿನುಂದು ವಿಧಿಯಲ್ಲಿ ಪಡೆದನು ತನಯನಾಡಿದ ನುಡಿಗೆ ಮಾಲಿನಿ ಕಂದ. ಕಂದ, ಆ ದೇವತೆಗಳನ್ನು ಸೋಲಿಸುವಲ್ಲಿ ನಿನ್ನಲ್ಲಿರುವಂತಹ ಶಕ್ತಿ ಸಾಮರ್ಥ್ಯ ಏನೆನ್ನುವುದನ್ನು ಈ ನಿನ್ನ ತಾಯಿ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದಾಳೆ. ಅವರಾರು ನಿನಗೆ ಗಲವಲ್ಲ ಮಗನೇ. ಆದರೆ ಒಬ್ಬ ಬರುತ್ತಾನೆ ಅವರ ಪಕ್ಷದಲ್ಲಿ, ಆ ಹರಿನಾರಾಯಣ. ಹೌದಪ್ಪ, ಹರಿನಾರಾಯಣ ಬರ್ತಾನಮ್ಮ. ಬರ್ಲಿಯಮ್ಮ. ಅವನ ಸೊಂಟವನ್ನು ಮುರಿಯುವುದಕ್ಕೆ ನಿನ್ನಲ್ಲಿ ದೇಹ ಬಲ ಹೊಂದಿದ್ದರೆ ಸಾಲದು, ನಿನಗೆ ದೈವ ಬಲ ಬೇಕಾಗಿ. ಯಾವ ರೀತಿ ಬರೆಯುತ್ತಾಯಿ? ಆದ್ದರಿಂದಲೇ ನಿನಗೊಂದು ಹಾದಿಯ ಬೇಳುವೆ. ಈ ಕೂಡಲೇ ಘೋರವಾದ ಕಾನನವನ್ನು ಸೇರಬೇಕು. ವಿಧಿಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕು ಬೇಕಾದ ವರಗಳನ್ನು ಪಡೆಯಬೇಕು ಮಗನೇ. ಮಗನೇ, ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ ತಾಯಿ. ಸರಿ, ಆದ್ರೂ ಒಂದು ಮಾತನ್ನು ಕೇಳುತ್ತಾ ಇದ್ದೇನೆ. ಹೇಗೆ? ನಿಮ್ಮ ಮಾತಿನಿಂದ ಈ ಘೋರವಾದಂತಹ ಅರಣ್ಯವನ್ನು ಸೇರುತ್ತೇನೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಳ್ತೇನೆ ತಾಯಿ. ಬೇಕಾದಂತಹ ವರವನ್ನು ಕೇಳ್ತೇನೆ ತಾಯಿ. ಅಮ್ಮ, ಆ ಹೊತ್ತೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರಮ್ಮ. ಮಗನೇ, ನೀನು ಹೊರಟದ್ದು ತಪಸ್ಸು ಮಾಡುವುದಕ್ಕೆ. ಅನ್ನ, ಆಹಾರ, ನೀರು, ನಿದ್ರೆ ಇವೆಲ್ಲವನ್ನ ತ್ಯಜಿಸಿ ಏಕೋ ಮನಸ್ಸಿನಿಂದ ವಿಧಿಯನ್ನು ಒಲಿಸಿ ನಮಗಾದ ಅನ್ಯಾಯವನ್ನು ನೀನು ಹೋಗ್ತೇನಮ್ಮ. ಹೆತ್ತವ್ಯಾದಂತ ನೀವು ನನಗೊಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕಮ್ಮ. ಮಗನೇ,
ನನ್ನ ಆಶೀರ್ವಾದ ಹೊಂದಿದ್ದರೆ ಸಾಲದು. ಇದೋ ನಿನ್ನ ರಕ್ಷಣೆಗಾಗಿ ಈ ಖಡ್ಗವನ್ನು ನೀಡುತ್ತೇನೆ ನಿನಗೆ. ಅಮ್ಮ, ಏನು? ಬಲಿಷ್ಠವಾದಂತಹ ಕೋಡುಗಳಿರುವಾಗ ಈ ಕತ್ತಿನ ಅವಕಾಶ ನನಗಿದೆಯಾ ತಾಯಿ? ಅವಶ್ಯಕತೆ ಬಂದಾಗ ಉಪಯೋಗಿಸಿಕೋ. ಆದಿತ್ತಮ್ಮ. ಹೋಗಿ ಬಾ, ಶುಭವಾಗಲಿ. ಕೈಸೋದಂತಹ ಸುರಪ್ಪ ಸುಮ್ಮನಿದ್ದಾನೆ. ಇಲ್ಲವಲ್ಲ, ಆತನ ಚಕ್ರದಿಂದ ನಮ್ಮಂತಹ ಅಂಗಗಳನ್ನೇ ಕಳೆದುಕೊಂಡೆವು. ಆ ವಿಷ್ಣು ಮಾಡಿದಂತಹ ಕೈವಾಡ ಇದನ್ನೆಲ್ಲ ಎಣಿಸುವಾಗ ಮನಸ್ಸಿಗೆ ಬಹಳ ನೋವಾಗ್ತಾ ಉಂಟು. ಆದರೆ ಇದುವರೆಗೆ ನಾವು ಇದ್ದದ್ದಲ್ಲಿ ಬದುಕಬೇಕೆಂಬ ಆಸೆಯಿಂದ ಗೌಡಗಳಲ್ಲಿ ಅವಿತುಕೊಂಡವರು ನಾವು. ಅಷ್ಟರಲ್ಲಿ ಒಂದು ಶುಭವಾರ್ತೆಯನ್ನು ಕೇಳಿಸಿದ್ದೇವೆ. ಮಗನಾಗಿ ವೈಶಾಖ್ಯ ಹುಟ್ಟಿದನಂತ. ಓಹೋ, ಇನ್ನು ಇಲ್ಲಿದ್ರೆ ಆಗ್ಲಿಕ್ಕಿಲ್ಲ. ನಮ್ಮ ನಡೆ ವೈಶ್ಯ ನಡೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಂಡು ಬೇಕಾದಂತಹ ವರವನ್ನು ಪಡೆದೆ.
ಮತ್ತೆ ಕೈಗೊಂಡೆ ದಿಗ್ವಿಜಯ. ಭೂಲೋಕ ಪಾತಾಲೋಕನೆಲ್ಲ ಸ್ವಾಧೀನವಾಗಿದೆ. ಉಳಿದೆಲ್ಲ ಒಂದು ಲೋಕ, ಅದೇ ಲೋಕಲೋಕ. ಆ ವಿಚಾರದಲ್ಲಿ ಮಾತಾಡುವಂತಹ ಸಮಯದಲ್ಲಿ ಯಾರು ಅದನ್ನು ನೋಡುವುದಕ್ಕಿದ್ದಾರಂತೆ. ಬರ್ರಿ ಬರ್ರಿ ಬರ್ರಿ. ಅಯ್ಯ, ನಿಮ್ಮನ್ನು ನೋಡಿದ ಕ್ಷಣವೇ ಅಂಗಾಂಗವನ್ನೇ ಕಳೆದುಕೊಂಡಿದ್ದೀರಿ. ಅಂಗ ವಿಕಲಾಂತ ನೀವು ಈ ಸೋನಿತಾಪುರಕ್ಕೆ ಬರಬೇಕಾದರೆ ಕಾರಣವೇನು? ನನ್ನ ಹಿತವಂತರೇ, ಹಿತವಂತರೇ, ಎಲ್ಲ ವಿಚಾರಗಳು ಹೇಳಿ ಅಯ್ಯ. ನಾವ್ಯಾರು ಅನ್ಯರಲ್ಲ, ಮತ್ತೆ ನಾವು ನಿನ್ನ ಜಾತಿ ಬಾಂಧವರೇ. ನನ್ನ ಜಾತಿ ಬಾಂಧವರೇ. ಬಳ್ಳಿರಯ್ಯ ಬಳ್ಳಿ, ಅದೇನು ಅಷ್ಟು ಜಾತಿ ಮೇಲೆ ಅಭಿಮಾನ, ಅಷ್ಟು ಮಮಕಾರ ನನಗೆ. ಎಲ್ಲರೂ ಅಲ್ಲಲ್ಲೇ ಕುಳಿತುಕೊಳ್ಳಿ. ಅಯ್ಯ, ಇಲ್ಲಿಗೆ ಬರುವುದಕ್ಕೆ ಗುರುತರವಾದಂತಹ ಕಾರಣ ಉಂಟು. ಏನು? ಈ ಹಿಂದೆ ಈ ಶೋಣಿತಾಪುರದಲ್ಲಿ ಇದ್ದವರು ನಾವು ಏನಾದರೂ ಸಾಧನೆಯನ್ನು ಮಾಡಬೇಕು ಎನ್ನುವ ಹಾಗೆ ಆಲೋಚಿಸಿ ಆ ಸ್ವರ್ಗವನ್ನು ಏರಿದೆವು. ಪರಿಣಾಮ ಅಲ್ಲಿ ಸುಮನಸರನ್ನೆಲ್ಲ ಬಡಿದೋಡಿಸಿದೆವು. ಆದರೆ ಕೈಸೋದಂತಹ ಸುಲಭ ಸುಮ್ಮನಿರಲಿಲ್ಲ. ಏನು ಮಾಡಿ ಹೋಗಿ ಆ ಹರಿಯಲ್ಲಿ ದೂರ ನಿಂತ. ನಾರಾಯಣ ಆತ ಬರಲಿಲ್ಲ. ಮತ್ತೇನು? ಅದರ ಬದಲಾಗಿ ಗರಗರನೆ 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 ಗಿರಗಿರನೆ 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 ತಿರುಗುತ್ತಾ ಆತನ ಚಕ್ರ ಬಂತಯ್ಯ. ಬಂದಂತಹ ಚಕ್ರದಿಂದ ನಮ್ಮದಾದಂತಹ ಅಂಗಾಂಗಗಳನ್ನೇ ಕಳೆದುಕೊಂಡೆವು. ಅಯ್ಯ, ಅಂಗಾಂಗವಲ್ಲೇ ಕಳೆದುಕೊಂಡಂತ ನೀವು ಇಷ್ಟರವರೆಗೆ ಎಲ್ಲಿದ್ದೀರಯ್ಯ? ಬದುಕಬೇಕೆಂಬ ಆಸೆಯಿಂದ ಗಿರಿಗುವೆ ಗೌಣಗಳಲ್ಲಿ ಗೆಡ್ಡೆಗೆಣಸುಗಳನ್ನು ತಿನ್ನುತ್ತಾ ಬದುಕುತ್ತಾ ಇದ್ದವರು ನಾವು. ಅಷ್ಟರಲ್ಲಿ ಒಂದು ಉದಯ ವಾರ್ತೆಯನ್ನು ಕೇಳಿಸಿದ್ದೇವೆ. ಶೋಣಿತಾಪುರದಲ್ಲಿ ಮಾರನೆಗೆ ಮಗನಾಗಿ ಮಹಿಷಾಕ್ಕೆ ಹುಟ್ಟಿದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿ ಅಜೇಯವಾದ ವರಬಲವನ್ನು ಪಡೆದಿದ್ದಾನೆ ಎಂಬುದಾಗಿ ನಿನ್ನ ಬಳಿಗೆ ಬಂದಿದ್ದೇವೆ. ಬರುವುದಕ್ಕೆ ಬಲವಾದಂತ ಕಾರಣ ಉಂಟು. ಏನು? ನಮಗೆ ಮಾತ್ರ ಮೋಸವಾದದಲ್ಲ, ನಿನಗೂ ಆಗಿ. ಯಾವಾಗಿ? ನಿನ್ನ ತಂದೆಯನ್ನು ಕೊಂದದ್ದು ಮತ್ತೆ ಯಾರಲ್ಲ.
ಮಹಿಷನೆಂಬ ದಾನವನ್ನು ಶಂಕದುರ್ಗಾದಿಗಳನ್ನು ಕೂಡಿಕೊಂಡು ನಮ್ಮದಾದಂತಹ ನಾಕವೇರಿ ಬಂದಿದ್ದಾನಂತೆ. ಆತನನ್ನು ಸುಮ್ಮನೆ ಬಿಡಬಾರದು. ಅದಕ್ಕಾಗಿ ತಮ್ಮ ತಮ್ಮ ಆಯುಧವನ್ನು ಹಿಡಿದುಕೊಳ್ಳಿ, ತಮ್ಮ ತಮ್ಮ ವಾಹನವನ್ನು ಏರಿಕೊಳ್ಳಿ, ಆತನನ್ನು ಎದುರಿಸಬೇಕು.
ಸುರಪಳಿ ನೀನು. ಹೌದೇ ಹೌದು. ನನ್ನ ಅಪ್ಪನ ಅಂತ ವಿದ್ಯುನ್ಮಾಲೆ ಕೊಂದಂತ ಪಾತಕಿ. ಸುರಪೀಠಕ್ಕೆ ಯೋಗ್ಯವಾದಂತ ವ್ಯಕ್ತಿ ಇರಲ್ಲ. ಓಹೋ, ಈತ ಬಲು ಎನಗೆ ಸಿಕ್ಕಿತು ಎನ್ನುವ ಹಾಗೆ ಭಾವಿಸಿದೆಯೋ? ಶತಮಕ್ಕಗಳನ್ನು ಮಾಡಿ 3 ಮೂರ್ತಿಗಳನ್ನು ಗ್ರಹಕ್ಕೆ ಪಾತ್ರರಾಗಿ ಅವರೇ ಕೊಟ್ಟಂತಹ ನಾಲ್ಕದ ಅಧಿಕಾರ ಕಸಿಯುವುದಕ್ಕೆ ಬಂದಂತಾದ್ರೆ ನಿನ್ನ ತಂದೆಗಾದ ಗತಿ ನಿನಗುವುದು. ನಿನ್ನ ಸೊಂಟ ಮನೆ ಮುಗಿತೇನೆ. ಸ್ವಾಧೀನವಾಗಿದೆ. ದೇವಲೋಕದಲ್ಲಿ ದೇವೇಂದ್ರ ಕಾಣ್ತಾ ಇದ್ದಾರ, ಯಾರು ಕಾಣುವುದಿಲ್ಲ. ಸುರಪೀಠ ಬರಿದಾಗಿದೆ, ಏರಿಕೊಂಡವ ನಾನಾಗಿದ್ದೇನೆ. ಇನ್ನು ಮುಂದಕ್ಕೆ ನೀವೇನ ಭೂಲೋಕವನ್ನು ಸೇರ್ಬೇಕು. ಅಲ್ಲೇ ಬ್ರಾಹ್ಮಣರು ಯಾಗ ಯಜ್ಞ ಮಾಡುವುದರ ಮೂಲಕ ಹವಿರ್ಭಾಗವನ್ನು ದೇವತೆಗೆ ಕೊಡ್ತಾರೆ. ಇನ್ನು ಮುಂದೆ ಕೊಡಬಾರದು. ಅರ್ಪಣ ತರ್ಪಣ ಒಂದು ವೇಳೆ ತಪ್ಪಿ ನಡೆದರೆ ಶಿಕ್ಷೆಗೆ ಗುರಿ ಪಡಿಸಲಾಗುವುದು. ಅಯ್ಯ ಸಂಕಾಸುರ, ದೇವತೆಗಳಲ್ಲಿ ಹೋರಾಡಿ ನಾವೆಲ್ಲ ಸ್ವಲ್ಪ ಆಯಾಸ ಪಟ್ಟಿದ್ದೀರಿ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಿರಿ. ನಿಮ್ಮನ್ನು ಬೇಕಾದಾಗ ನಾಳೆ ಕರೀತೇನೆ, ಹೋಗಿರಯ್ಯ. ಅದ್ಯಾರು ಸಂಚಾರ ಮಾಡು? ಸೂರ್ಯ ಮತ್ತು ಚಂದ್ರ. ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕಾದ್ರೆ ಈ ವಯಸ್ಸು ನಾನು ಮಾತಿನ ಕೇಳಬೇಕು. ಒಂದು ವೇಳೆ ಕೇಳದೆ ಹೋದರೆ ನಿಮಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡ್ತೇನೆ. ಜಾತನ ಎಚ್ಚರವೇಳಿ, ಎಚ್ಚರವೇಳಿ. ಭಕ್ತಾಭಿಮಾನಿಗಳಲ್ಲಿ ನಮ್ಮ ಮೇಳದಿಂದ ಮಾಡುವಂತಹ ವಿಜ್ಞಾಪನೆ. ಇಂದಿನ ಸೇವೆಯನ್ನು ಸಲ್ಲಿಸಿದ ಸೇವಾಕರ್ತರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ಮೇಳದಲ್ಲಿ ವಾಸವಾದಂತಹ ಮಹಾಗಣಪತಿ ದೇವರು ಸಕಲ ಐಶ್ವರ್ಯ ಆರೋಗ್ಯ ಮತ್ತು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತಿದ್ದೇವೆ. ಹಾಗೆ ನಾಳಿನ ರಾತ್ರಿ ಸುಮತಿ ಚಿಕ್ಕಯ್ಯ ಶೆಟ್ಟಿ ಇವರ ಬಾಪ್ತು ಕಂದಾವರ ಎಂಬಲ್ಲಿ ಶ್ರೀದೇವಿ ಮಾತು ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು, ಬಂದು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಕಥಾಭಾಗವನ್ನು ಮುಂದುವರಿಸುವಲ್ಲಿ ಭಾಗವತರಲ್ಲಿ ಅನುಮತಿಯನ್ನು ಕೇಳುತ್ತಿದ್ದೇನೆ. ಯಕ್ಷಗಾನ ಗೆಲ್ತಿ.
ಕಾಲವೇರಿ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗಡಿಸಿದ್ದಾನೆ ದೇವ. ಆ ದುಷ್ಟನಿಂದ ನೀವೇ ನಮ್ಮನ್ನು ಪಡೆಯಬೇಕು. ಮರೆಯೆಲ್ಲವು ನಾವರಗಳ ನಿಟ್ಟಿಗೆ, ಮರೆಯೆಲ್ಲವು ನಾವರಗಳ ನಿಟ್ಟಿಗೆ ವಿರಚಿತ ತಗುವನು ಮೊದಲೇ. ಆದರೆ ನೂರು ವಿಗಾಳಿಯ ಮುಂದನು ಮಾಧವನಲ್ಲಿಗೆ ಹೋಗುವ ಆದು ನಾಮ ಸೋದನ ನಡಿಯಲಿ ಸಾದರದಲ್ಲಿ ಹೋಗುವ. ದೇವೇಂದ್ರ ಕಷ್ಟವಂತೆ ವರವನ್ನು ಕೊಟ್ಟದ್ದು ಹೌದು. ಆತನ ಭಕ್ತಿಗೆ ಒಲಿದು ವರವನ್ನು ಕೊಟ್ಟಿದ್ದೇನೆ. ಕೊಟ್ಟ ವರವನ್ನು ಹಿಂದೆ ಪಡೆಯುವುದಕ್ಕೆ ಅಸಾಧ್ಯ. ಮತ್ತೇನು ಮಾಡೋಣ? ಸಮರ್ಥನು ಶ್ರೀಹರಿ ಇದ್ದಾನೆ. ಮಧುಸೂದನನ ಬಳಿಗೆ ಹೋಗೋಣ. ಚರಣಕ್ಕೆ ವಂದಿಸಿ ಹರಿಹರರಿಂದ ದುರುಳನ ಗದನದುಳು. ಶಂಕರ ದೇವರಿಗೆ ನಮನಗಳು, ಪ್ರತಿ ನಮಸ್ಕಾರಗಳು. ಕಳಮಹಿಷನ ವಧೆಗಾಗಿ ಒಂದು ಸಲಹೆ ಕೊಡ್ತಿರೋ ದೇವರೇ. ಕುಳಿತು ಆಲೋಚನೆ ಮಾಡುವ. ಹೌದಲ್ಲ? ಬನ್ನಿ. ಚಂದ್ರಕಾಂತ ಶಿಲೆಯೊಳು ಖಳನ ಒದೆದುವ ಯತ್ನ ಯೋಚಿಸುತ್ತಿರಲಿದ್ದ ನಳಿನ ಭವಸುರರ ನೊಡಗೊಂಡು ನಡೆತಂದು 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 ವೈಕುಂಠದಲ್ಲಿ ವೈಕುಂಠದಲ್ಲಿ ಶ್ರೀಹರಿ ಕಾಣುತ್ತಾ ಇಲ್ಲ. ಬಳಿಕ ಪುರಹರನು ನಿಲಯದೊಳಗಿಲ್ಲದಿರುತ್ತೀರಿ ಪುರಹರನು ನಿಲಯದೊಳಗಿಲ್ಲ. ಕಳವಳಿಸೆ ಬಳಿಕವರು ಕಳವಳಿಸೆ ಬಳಿಕವರು ತಿಳುವಿನ ಜರಿಯುಡಿ ಹರಿಗರನು ತುಗಿರಾದ್ರಿಯೊಳಗಿರುವ ಗದನವನು ಹರಿಹರ ಪಾದಕ್ಕೆ ರಗಿ ಸಕಲರು ದೇವಾ. ಹರಿಹರರ ಪಾದಕ್ಕೆ ರಗಿ ಸಕಲರು ತುರುಳ ಮಹಿಷಾಸುರನ ಉಪಟಳ ಮಹಿಷಾಸುರನ ಉಪಟಳ 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 ತನಗೆರೆದು ದಿಗಿವೆಮ್ಮ ನೀವೇ ಪೊರೆಯುವುದೆನಲು ದೇವಾ. ಹರಿಹರರೇ, ನಾವೆಲ್ಲರೂ ವಂದಿಸಿಕೊಳ್ತಾ ಇದ್ದೇವೆ. ಹೇಳಿ ದೇವ, ನನ್ನಿಂದ ವರವನ್ನು ಪಡೆದಂತಹ ಮಹಿಷಾಸುರ ಮೂರು ಲೋಕದಲ್ಲೂ ತಾನೇ ತಾನಾಗಿ ಮೆರೆಯುತ್ತಾ ಇದ್ದಾನೆ. ಆತನ ದೆಸೆಯಿಂದಲಾಗಿ ದೇವತೆಗಳೇ ತತ್ತರಿಸಿ ಹೋಗಿದ್ದಾರೆ. ಈ ಕಾಲದಲ್ಲಿ ನಮಗೆ ಬಂದಂತಹ ಕಷ್ಟವನ್ನು ಪರಿಹರಿಸಿ ನಮ್ಮನ್ನು ನೀವೇ ಪಡೆಯಬೇಕು. ಬಲಬಲದಿಂದ ಕೊಂಬಿರುವಂತಹ ಕಳಮಹಿಷನ ವಧಾರ್ಥವಾಗಿ ನನ್ನಲ್ಲಡಕವಾದ ಚೇತನವನ್ನು ಹೊರ
ನೀನೇ ಕಾವುದು ಕರುಣಿಸಿ ನಮ್ಮನು ಮಾತೆ ಭಾವಶುದ್ಧಿಯೋಳಿದು ಪದವ ತಾಯೇ ನಾವು ಮರೆಗೊಂಡೆವು ಕರುಣಿಸು ಅಭಯವ ಅಮ್ಮ ಪ್ರಸೀದ ಭಗವತ್ಯಂಬ ಪ್ರಸೀದ ಪರಮೇಶ್ವರಿ ಪ್ರಸಾದಂ ಕುರು ಮೇ ದೇವಿ ದುರ್ಗೆ ದೇವಿ ನಮೋಸ್ತುತೆ ನಾರಾಯಣ ಬ್ರಹ್ಮ ಮಹೇಶ್ವರ ಮಾತೆ ಇಂದ್ರಾದಿ ಸುಮನಸರಿ ಎಲ್ಲರಿಗೂ ಅಭಯ ನೀಡಿದ್ದೇನೆ ಏಳಿರಿ ಎದ್ದೇಳಿರಿ ಧೈರ್ಯ ತಾಳಿರಿ ಮಕ್ಕಳೇ ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ ನಿಶಾಕಮಲದಂತಾಗಿದೆ ನಿಮ್ಮ ವದನ ಯಾರಿಂದ ಬಂದಂತಹ ಬವಣೆ ಯಾಕೆ ನನ್ನನ್ನು ಸ್ಮರಿಸಿದಿರಿ ನಿರ್ಭೀತಿಯನ್ನು ತಿಳಿಸಿ ಮಕ್ಕಳೇ ಮಾತನಾಡಿದು ಖಳನಗಿಸಲು ವಿಧಾನನಿಂದಿಗ ಪರಬಲದೆಯೇ ವಿಧಾತನಿಂದಿಗ ವರಬಲದೆಯೇ ಸುರರಾತವೆಲ್ಲವ ತೆಗೆದಿಸಿ ನಿರ್ಭೀತಿಯಿಂದ ಅಮ್ಮ ಹೇ ಜನನಿ ನಾರಾಯಣ ಮಾಲಿನಿಯ ಮಗನಾದ ಮಹಿಷನಾಮಕನಾದಂತಹ ದೈತ್ಯನು ಅಜನಿಂದ ವರಬಲವನ್ನು ಸಂಗ್ರಹಿಸಿಕೊಂಡು ಮತ್ತದರಿಂದಲೇ ಅಪಮತ್ತನಾಗಿ ಪಾತಾಳವನ್ನು ವಶಪಡಿಸಿದನು ಭೂತಳದ ಮೇಲೂ ತನ್ನ ದುರಾಧಿಕಾರವನ್ನು ಸ್ಥಾಪಿಸಿದ್ದಾನೆ ಮೇಲು ಲೋಕವನ್ನೇರಿ ಸುರಭ ಮುಖ್ಯಾವರನ್ನು ದೆಸೆಗಡಿಸಿದ ಇವರುಗಳ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಸಮರ್ಥರಾಗಿಲ್ಲವಮ್ಮ ನಾವೆಲ್ಲ ಭೀತರಿದ್ದೇವೆ ಕೂಳನಾದರೂ ನಿರ್ಭೀತನಿದ್ದಾನೆ ಲೋಕಗಳು ಮಹಿಷ ನಟ್ಟುಳಿಯಿಂದ ತತ್ತರಿ ಏನು ಮಹಿಷನ ಮನೆ ಮಕ್ಕಳೇ ವಿಧಿಯಿಂದ ವರವನ್ನು ಪಡೆದಂತಹ
ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಾಡುಹಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿತರಾಗಿರಿ, ಭಯಗೊಳ್ಳದಿರಿ. ಏನಲು ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಅಜಬವಸರಪ ಮುಖ್ಯಾವರರೇ, ನಮ್ಮಲ್ಲಿರುವಂತಹ ದಿವ್ಯ ತೇಜಾಂಶವನ್ನು ನಾವು ಪ್ರಕಟಗೊಳಿಸಿದ ಕ್ಷಣದಲ್ಲಿ ಅವೆಲ್ಲವೂ ಅಂಬರ ಪಥದಲ್ಲಿ ತಾನೊಂದಾಗಿ ನಾರಿ ರೂಪವನ್ನಂತು ಅಷ್ಟಭುಜವುಳ್ಳವನಾಗಿ ಸೃಷ್ಟಿಗಿಳಿದು ಬಂದು ಅಭಯ ವಚನವನ್ನಿತ್ತಾಗ ನಾವೆಲ್ಲ ಮನ ತುಷ್ಟಿಯನ್ನು ಹೊಂದಿದೆವು. ಅನುಗ್ರಹದಾಯಕನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದ ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರಿಯೆಲ್ಲ ಒಂದಾಗಿ ಬಂದು ಒಮ್ಮನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ರಣಧಾರುಣಿಯನ್ನು ಸೇರಿಕೊಂಡು ಕೂಡಲಲ್ಲಿ ಹೋರಾಡುವರೆ ಆಯುಧಗಳು ಬೇಕು. ಶ್ರೀಮುಖದಿಂದಲೇ ಅಪ್ಪಣೆಯಾಗಬೇಕು. ವನಜನಾಭನು ಕರದ ಚಕ್ರವಾಗ ಅಮ್ಮ ಇದು ಚಕ್ರಾಯುಧ ತೃಣಯನಾಗ ತ್ರಿಶೂಲಮನು ಸಗಾಗ ಕೂಡಲವದಿಗೆ ಶೂಲನಾಯಿ ಕನಕ ಗರ್ಭನು ಬ್ರಹ್ಮದವಾದವ ಇತ್ತು ಪದ ಕೆರಗೆ ವಿನಯದಿಂದಲೇ ಸುರಪ ಕುಲಿಶವ ಅನಿಮಿಷರು ಶಕ್ತ್ಯಾಯುಧಂಗಳ ಮಣಿದು ಮಾತೆಯ ಪಾದದೊಳಿರಿಸುತ್ತ ನುತಿಸಿದರು ಭಯದಿ ಜಯ 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 ಜಯ
ಪರಿಪರಿಯ ಉತ್ಪಾದನೆಗೆ ಕಾಣುತ್ತಾ ಇದೆ. ಒಂದು ಕಡೆಯಿಂದ ಕೆಂಡದ ಮಲೆ, ಮತ್ತೊಂದು ಕಡೆಯಿಂದ ರಕ್ತದ ಹೊಳೆಯಾಗಿ ಹರಿತಾ ಇದೆ. ಪ್ರಾಣಿ ಪಕ್ಷಿಗಳ ವಿಕಾರದೊಳಗೆ ಕುಗ್ತಾ ಇದೆ. ಓಯ್, ಈಗ ಕಾಳು ತಿಳಿದುಕೊಳ್ಳಿ. ಯಾರೋ ಬಲಾಕೆ ನಾರಿ ಕೇಸರಲ್ಲಿ ಏರ್ಕೊಂಡು ಬಂದಲತ್ತೆ, ನಮ್ಮವರಂತ ಸಂಕಟಗಳು ಕೊಂದಲತ್ತೆ. ಯಾರೇ ಯಾಗಿರಲಿ ನಮ್ಮಲ್ಲೇ ಇಟ್ಕೊಂಡು ನಿಜ ನಿಜ. ನಮ್ಮವರಪ್ಪ ಧರ್ಕದುರ್ಗರಲ್ಲೇ ಕೊಂದೆಯ. ನಾನೇ ಕೊಂದವಳು. ನರಗೂಳಿನಗೂ ಯಾವ ರೀತಿಯ ಹಾಗೆತನ ಮಾಲಿನಿ ಜಾತ ಮಹಿಷ ನಾನೇ ಬರೆಸುವುದಕ್ಕೆ ಬೇಕಾಗಿ, ಅಲ್ಲ ದೇವತೆಗಳಿಗೆ ಸ್ವರ್ಗವನ್ನು ಪುನರಪಿ ಓಡಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನು ಮೃಗವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ಮಹಿಷ, ಮೂರು ಲೋಕದಲ್ಲಿ ತೋರಿಸಿದಂತಹ ದೌಷ್ಟತನವನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟಪಡಿಸುವುದಕ್ಕೆ ಬಂದ್ರೆ ಕೊಂದೆ
ಅದಕ್ಕಾಗಿ ನಿಂದೆ ಈ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ನೀನು ಏರಿ ಬಂದಂತಹ ಕೇಸರನ್ನು ಕಾಲಿರಿಸು, ಕಳುಹಿಸಿ ಕೈಯಲ್ಲಿದ್ದಂತ ಆಯುಧವನ್ನು ಕೆಳಗಿರಿಸು, ಕೆಳಗಿರಿಸಿ 14 ಲೋಕದ ವಹಿಸ ಈ ಪೀಠವನ್ನು ಏರುವಂತಹ ಸಮಯದಲ್ಲಿ ನನ್ನ
ಮಹಿಷಾಸುರ ಮತ್ತವರ ಸಂಗಡವನ್ನೇ ಮಾಡಿದ್ದೇನೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಎಂದಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೆ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ ನಾಕದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಕವನ್ನಾಳು. ದುಷ್ಟರಿಂದ ಕಷ್ಟ ಬಂದಲ್ಲಿ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ದುಹಿನಗಿರಿಯಂದೇ ಏರಿಕು. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಬಂದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಲಿ.
ಬಳಿನೇ ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ಶುಂಭಾಸುರ ಎಂದು ಕೇಳಿಬಲ್ಲೆವು. ಹೊರಟು ಬಂದ ಕಾರ್ಯಕಾರಣ ಅದು ನಮ್ಮ ತಾಯಿ ಆಸೆ ಕೂಡ ಆಗಿತ್ತು. ಹಾಗಾಗಿ ಇನ್ನು ಹಣಬಲ, ಜನಬಲ, ದೇಹಬಲ, ಅದರ ಜೊತೆಗೆ ದೈವಬಲ ಆದ್ದರಿಂದ ಅನುಮಾನವ ಬಿಡು. ನನಗೊಂದಪ್ಪಣೆಯನ್ನು ಕೊಡು. ನೇರವಾಗಿ ಸ್ವರ್ಗಕ್ಕೆ ಹೋಗಿ ಆ ದೇವೇಂದ್ರನನ್ನು ಪಡೆದು ಸ್ವರ್ಗದ ಪೀಠವನ್ನು ನಿನಗಪ್ಪಿಸ್ತೇನೆ. ಸಂತೋಷವಾಯಿತು. ಸೇರೆಯನ್ನು ಸಿದ್ಧಗೊಳಿಸು. ಏರೋಣ ಸ್ವರ್ಗವನ್ನು.
ಯಾಕಾಗಿ ಸ್ವರ್ಗದ ಅಧಿಕಾರವನ್ನು ಪಡೆಯುವುದಕ್ಕಾಗಿ ಬಿಟ್ಟು ಹೊಡೆದಿದ್ದರೆ ಮಾಡಿದ್ದು ನಡೆಸಿ ಪಡೆಯುತ್ತಾರೆ. ಪೀಠವನ್ನು ಬಿಟ್ಟುಕೊಡುವುದಕ್ಕೆ ಇದೇನು ನಿನ್ನ ಹಿರಿಯರಿಂದ ಬಂದ ಬಳುವಳಿಯಲ್ಲ. ವೇಗವಂತ ಪರ್ವತವನ್ನು ಸೇರಿ ಶತಾಮಕಗಳನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರೇ ಕೊಟ್ಟಂತಹ ನಾಲ್ಕನ ಅಧಿಕಾರ ಕಾಶಿಯುವುದಕ್ಕೆ ಬಂದಂತಾದ್ರೆ ತಲೆ ಹಾರಿ ನಮ್ಮನ್ನ ಶುಂಭಾಖ್ಯ ಮಹಾಪ್ರಭುಗಳಿಗೆ ಜಯವಾಗಲಿ, ಶುಭವಾಗಲಿ, ಮಂಗಲವಾಗಲಿ. ಅಣ್ಣ ಸಂತೋಷವಾಯಿತು. ಇಂದ್ರಾದಿ ದೇವತೆಗಳು ಎತ್ತಲ ಓಡಿ ಹೋಗಿದ್ದಾರೆ. ನಿಜ. ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ. ಅರ್ಪಣ ತರ್ಪಣ ಶುಂಭಾರ್ಪಣ ನಿನ್ನ ಜಂಗೂರದ ವ್ಯವಸ್ಥೆ ನೀನು ಮಾಡಬೇಕು. ಮಾಡಿದ್ದೇನೆ. ಅಷ್ಟು ಮಾತ್ರವಲ್ಲ, ಮತ್ತೆ ಅಧಿಕಾರ ಸ್ಥಾಪನಾದ ಮೇಲೆ ನಾವಿಲ್ಲಿ ಯಾಕೆ ನಾವಿರಬೇಕಾದ್ರೆ ಶೋಣಿತಾಪುರದಲ್ಲಿ ನಮಗೆ ಬಂದಂತಹ ಪವಣೆಯನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಸರಿ ಸರಿ, ಈ ಹಿಂದೆ ಕಷ್ಟ ಬಂದ ಕಾಲಕ್ಕೆ ನನ್ನನ್ನು ಭಕ್ತಿಯಿಂದ ಸ್ಮರಿಸಿ ಮಕ್ಕಳೇ ಎನ್ನುವ ಹಾಗೆ ತಾಯಿ ಆಡಿದ್ದಾಳೆ. ತಡಮಾಡು ಸರಿಯಲ್ಲ. ಆ ಜಗದಂಬಿಕೆಯನ್ನೇ ಪ್ರಾರ್ಥಿಸುತ್ತೇನೆ. ಜಯ
ಶತದಂಬವ ಪೋರೆಯಮ್ಮ ಕುದಿವುದೇದಕ್ಕೆ ಶೋಕದಲ್ಲಿ ಸುರ ಪದವಿಗೆ ತರ ಕಷ್ಟವುದಗಿತು ಬೆದರ ಬೇಡಗಳ ಶರೀರ ಸುರಪಾಲ, ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದೀಯ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಪವಣೆ ಬೆದರಿದು? ಜನರಿಗೆ ನಿನ್ನಗ ಧನುಜ ಮಹಿಷಗಿಂತ ಘನಪರಾಕ್ರಮಿ ಶುಂಭನು ಅನುಬಂಧದಲ್ಲಿ ಸುರರನು ಸೋಲಿಸುತ್ತ ಅನುಬಂಧದಲ್ಲಿ ಸುರರನು ಸೋಲಿಸುತ್ತ ನಾಗವನ್ನು ಪಾಲಿಸುವ ಖಳನು ಅಮ್ಮ ಜಗನ್ಮಾತೆ ಸುರಪಾಲ, ನಮಗೆ ಬಂದಂತಹ ಬವಣೆಯನ್ನು ಏನೆಂದು ಬಿತ್ತರಿಸಲಮ್ಮ. ಈ ಹಿಂದೆ ಮಹಿಷಾದಿ ಮೊದಲಾದಂತಹ ದಾನವರನ್ನು ಸಂಹರಿಸಿ ನಾಕದ ಪೀಠವನ್ನು ಮರಳಿ ನಮಗೆ ಒಪ್ಪಿಸಿದವಳಿದ್ದಿ. ಆದರೆ ಈಗ ಘನಪರಾಕ್ರಮಿಗಳಾದಂತಹ ಶುಂಭಾನಿಶುಂಭರು ನಮ್ಮದಾದಂತಹ ನಾಕಲೋಕಕ್ಕೆ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗೆಡಿಸಿದ್ದಾರಮ್ಮ. ಪಂಚಮಹಾಪಾತಕಗಳನ್ನೆಸಗುತ್ತಾ ಇದ್ದಾರೆ. ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡಿ ತಾವೇ ಸ್ವತಃ ಸೂರ್ಯಚಂದ್ರರಾಗಿ ನಭದಲ್ಲಿ ಕಾಣಿಸಿಕೊಂಡಿದ್ದಾರೆ ಶುಂಭಾನಿಶುಂಭರು. ಅಂತಹ ದುಷ್ಟರನ್ನು ಸಂಹರಿಸಿ ನೀನೇ ನಮ್ಮನ್ನು ಪಡೆಯಬೇಕಮ್ಮ. ಶುಂಭನಿಶುಂಭರಿದ ಕೃಷ್ಣವೇ, ಇದು ಅಭಯ. ಅಭಯವನು ಕರುಣಿಸುತ್ತಲ ಭಯವನು ನುಡಿದಳು ಕಿರಿದು ಸಮಯದಿ ತಾಯನು ದೈತ್ಯರ ನೆರವಿಯನು ಕಿರಿದು ಸಮಯದಿ ತಾಯನು ದೈತ್ಯರ ನೆರವಿಯನು ಹೊರೆಯುವೆನು ನಿಮ್ಮನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ತುಗಿಲಗಿರಿಯೊಳಗಿರುತ್ತ ನೋಡುವುದೆನ್ನಲೀಲಿ ಮರೆಸಿ ನಿಜವನು ತುಗಿಲಗಿರಿಯೊಳಗಿರುತ್ತ ನೋಡುವುದೆನ್ನಲೀಲೆಯ ಹರುಷದೊಳಗೆಂದೆನು ತುದ ಶರಿಗರುಗೆ ಶ್ರೀದೇವಿ ಮರುಗದಿ ಸುರಪ ಶುಂಭನಿಶುಂಭರ ಬಾಧೆಯಿಂದ ಕಂಗೆಟ್ಟೆಯ? ಹೌದಮ್ಮ. ಬೆದರದಿರು ಬೆದರದಿರು. ಇನ್ನು ಕಿರಿದು ದಿನದೊಳಗಾಗಿ ಶುಂಭನಿಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ. ಇದು ಸತ್ಯ. ಅಲ್ಲಿಯವರೆಗೆ ನಾವೆಲ್ಲಿರಬೇಕಮ್ಮ? ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ತುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತ ಚಂದವನ್ನು ನೀವೇ ಕಾಣುವಿರಂತೆ ಹೊಂದಿಕೊಳ್ಳಿ. ಸುಮನರಿಗೆ ಧೈರ್ಯವ ತಿಳುಗಿ ಬಳಿಕ ಶಕ್ತಿರೂಪಿಣಿ ಖಳರ ಬಳಿಗೈದುತ ಗೆಲುಬಡ ಸಾಧ್ಯವೆಂದೇನುತ ಖಳರ ಬಳಿಗೈದುತ ಗೆಲುಬಡ ಸಾಧ್ಯವೆಂದೆನುತ ತಿಳಿದಳ ಕ್ಷಣದೊಳಗೆ
ಬಲೆಗೆ ಸಿಲುಕಿಸಿ ಧನುಜರ ಕೊಲ್ಲುವ ಕಾರ್ಯವು ಸುಲಭ ಧನುಜರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ನನ್ನ ಮನದೊಳಗೆ ಯೋಚಿಸಿ 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 ಎಂದು ಯೋಚಿಸಿ ಮಗಮ್ಮಗೆ 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 ಹೋಗುವುದಲ್ಲ, ಖಳರನ್ನೆಲ್ಲ ನನ್ನ ಕಡೆಗೆ ಬರೆಸಿಕೊಳ್ಳಬೇಕು. ಯಾಕೆಂದ್ರೆ ನನ್ನದಾದಂತಹ ಈ ದಿವ್ಯ ತೇಜವೋ ಭವ್ಯ ತೇಜವನ್ನು ಕಂಡುಕೊಳ್ಳುವುದಕ್ಕೆ ಸಮರ್ಥರಲ್ಲ ಆ ದುಷ್ಟರು. ಹಾಗಾದ್ರೆ ಯಾವಳಿಗೆ ಮೈದೂಗಿಸಿಕೊಳ್ಳೋಣ? ಈ ಇಳೆಯಲ್ಲಿ ಜನ್ಮವಿತ್ತಂತಹ ಯಾವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. ಮೂಲ ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಬಲಿ ಬೀಳಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತೂ ಮರುಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿರಿಸಿಕೊಂಡು ನನ್ನದಾದಂತಹ ನಿಜ ರೂಪವನ್ನು ಮರೆಗೊಳಿಸಿದೆ. ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ. ಆದ್ರೆ ಜಗನ್ಮಾತೆ ಕುಳಿತುಕೊಳ್ಳೋದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಕಲ್ಲ. ಸಂಕಲ್ಪ ಮಾತ್ರದಲ್ಲಿ ಒಂದು ಉಯ್ಯಾಲೆಯನ್ನೇ ಸೃಷ್ಟಿ ಮಾಡಿದ್ದೇನೆ. ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯೊಂದನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಬೇಕು. ನನ್ನದಾದಂತಹ ತನುಗಂಧವನ್ನು ಮಾರ್ತನಿಗೆ ಪಸರಿಸಿದ್ದೇನೆ.
ತನುಗಂಧವನ್ನು ಅಗ್ರಾಣಿಸಿಯು ನನ್ನ ಗಾಯನವನ್ನು ಆಲಿಸಿಯು ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಕಳವು ವಿತ್ತ ಕಡೆಗೆ ಬರಲೇಬೇಕು. ಅದು ಏನದು ಸದ್ದು ಕೇಳುತ್ತಾ ಇದೆ? ಚಂಡಮುಂಡನ ಪ್ರವೇಶವಲ್ಲವೇ? ಕಳರ ಬೊಬ್ಬಿನಿಯುತ್ತ ಇಕ್ಕಿತ ಕಡೆಗೆ ಬರ್ತಾ ಇದ್ದಾರೆ. ಬರಲಿ ಬಂದಂತಹ ಕಳರು ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಕಳರನ್ನು ಹಿಡಿದಂತಹ ಚಕ್ರದಿಂದ ಸಂಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆಯಾದಂತ ನನ್ನ ಆದ್ಯ ಕರ್ತವ್ಯ. ತಡ ಮಾಡದೆ ಏರಿಕೊಳ್ಳುತ್ತೇನೆ ಕನಕದಮಯ್ಯ.
ಪರಿಣಾಮ ಹಾ. ಹೊಟ್ಟೆಯಲ್ಲಿ ಚುರುಚುರು ಚುರುಚುರು ಹಾ. ಸಂಚಾರಕ್ಕೆ ಹೊರಟವರು ನಾವು ಸುಮ್ಮನನ್ನು ಹೊಗಳವರಾಯ್ತು ತಗೊಳ್ಳುವ ಮಗ ಒಬ್ಬ ಸಿಗ್ಲಿಲ್ಲ ತಿರುಗಾಡಿದ ಪರಿಣಾಮ ಹಸಿವು ದೃಶ್ಯ ಪರಿಹಾರದ ದಾರಿ ಒಂದೇ ಕಾಣದ ಪ್ರವೇಶ ಮೃಗಬೇಟೆ
ಏನನ್ನು ಕಂಡೆ, ಏನನ್ನು ಕೊಂದೆ, ಹೇಳು ನನ್ನ ಮುಂದೆ. ಓ ಬೇಟೆಯಾಡುತ್ತಾ ಮುಂದುವರೆದು ಹೋದಾಗ ಸಿಕ್ಕಿದಂತಹ ಪ್ರಾಣಿ ಈವರೆಗೆ ತಿನ್ನುವುದಕ್ಕೆ ಸಾಕಾಗುವುದಿಲ್ಲ, ಒಂದೇ ಉದ್ದೇಶವನ್ನು ಇರಿಸಿಕೊಂಡು ಈ ದಾರಿಯಿಂದ ಮುಂದೆ ಹೋದಾಗ ನನ್ನ ಮುಂಭಾಗದಲ್ಲಿ ಗೋಚರಿಸಿತು ಒಪ್ಪಿದ ಕಾಡ್ಕೋಣ ಅಣ್ಣ. ಏನು ಬಲಿಷ್ಠವಾದಂತಹ 2 ಕೋಡುಗಳನ್ನು ಹಿಡಿದೆ ಬಂಡೆಗಲ್ಲಿಗೆ ಅಪ್ಪಳಿಸಿದೆ. ಮಾಂಸವೆಲ್ಲ ಅಪ್ಪಚ್ಚಿ ಮಾಂಸವನ್ನು ಚೆನ್ನಾಗಿ ಮೆತ್ತಿದ್ದೇನೆ, ಸರಿ. ರಕ್ತವನ್ನು ಗಡಗಡ ಕುಡಿದಿದ್ದೇನೆ, ಎಲುಬನ್ನು ಜಗಿದು ನುಂಗಿದ್ದೇನೆ ಅಣ್ಣ. ಏನು ಮುಂದುವರಿದು ಹೋದಾಗ ಸಿಕ್ಕಿತ್ತು ಏನು ಒಪ್ಪಿದ ಕಾಡ ಕೇಸರಿ, ನೋಡಿದ್ದು 1 ಕೇಸರಿ, ಅದರ ತಂಟೆಗೆ ಹೋದಾಗ ಬಂದದ್ದು 10 ಕೇಸರಿ. ಹಾಗಾಗಿ ಕೇಸರಿಯನ್ನು ಅಲ್ಲಿಯೇ ಬಿಟ್ಟು ಬಂದಿದ್ದೆ. ನಿನ್ನ ಬೇಟೆ ಹೇಗಾಯ್ತು ತಮ್ಮ? ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿತು ದೊಡ್ಡದಾದ ಹುಲಿ. ಅದು ನನ್ನ ಎದುರಾಗಿ ಬಂದದ್ದೇ ತಡ ಅದರ ಬಾಯಿಯ ಒಳಗೆ ಕೈ ಹಾಕಿದೆ. ಬಾಯಿಯಿಂದ ಹೊಟ್ಟೆಯ ಒಳಗೆ ಇದ್ದಂತಹ ಮಾಂಸ, ನೆತ್ತರು, ಮೂಳೆ ಎಲ್ಲವನ್ನು ಹೊರಗೆಳೆದೆ. ಹುಲಿಯನ್ನು ನೋಡ್ಬೇಕು ತಮ್ಮ, ಹೊದ್ದುಕೊಳ್ಳುವ ಹೊದಿಕೆಯ ಹಾಗೆ ಎಲ್ಲ ನೆಲಸಮ, ಬರೇ ಚರ್ಮ ಮಾತ್ರ. ನಾನು ಅದನ್ನು ಎಸೆಯಲಿಲ್ಲ. ಯಾಕೆ? ನಮ್ಮಲ್ಲಿ ಕೆಲವರು ಹೇಳ್ತಾ ಇದ್ರು, ಹುಲಿಯ ಚರ್ಮ ಸಿಕ್ಕಿದ್ರೆ ತೆಕ್ಕೊಂಡು ಬನ್ನಿ, ಚಳಿಗೆ ಒಳ್ಳೆಯದಾಗ್ತದೆ ಅಂತ. ಎಲ್ಲಿ ಉಂಟು ಈಗಿಲ್ಲದಿದ್ರೆ ಏನಂತೆ, ನಮಗೆ ಹೋಗುವಾಗ ಗೊತ್ತಾಗ್ತದೆ ಎಷ್ಟುಂಟು ಅಂತ. ಕಷ್ಟ ಆಗ್ತದೆ ತಮ್ಮ. ಹೊಟ್ಟೆ ತುಂಬಲಿಲ್ಲ. ಮತ್ತೇನು ಮಾಡಿದೆ? ಮುಂದಕ್ಕೆ ಹೋದಾಗ ಏನು ಸಿಕ್ಕಿತು? ಕಾಣಿಸಿತು ಮೊಲಗಳ ಗುಂಪು. ಒಂದನ್ನು ಬಿಡ್ಲಿಲ್ಲ, ಮತ್ತೆ ಎಲ್ಲವನ್ನು ಒಮ್ಮೆಗೆ ಆಮೇಲೆ ಒಂದೊಂದನ್ನೇ ತೆಗೆದೆ. ಎಲ್ಲವೂ ಚೂರ್ 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 ಚೂರು. ತಿನ್ನುವುದಕ್ಕೆ ಏನಾದ್ರೂ ಉಳಿತಾ? ಮೊಲದ ಮಾಂಸವೆಲ್ಲ ಒಡೆದು ಚೂರಾಗಿ ಹೋಯ್ತು. ಹೊಲನೆಲ್ಲ ಒಂದುಗೂಡಿಸಿದೆ. ದೊಡ್ಡದಾದ ಮೊಲದ ಮಾಂಸದ ಮುದ್ದೆ, ಅದನ್ನು ಒಮ್ಮೆಗೆ ಗುಳುಂ. ತಿಂದದ್ದು ಹೆಚ್ಚಾಯ್ತು ತಮ್ಮ, ತಿಂದದ್ದು ಹೆಚ್ಚಾಯ್ತು. ಎಲ್ಲವೂ ಹೊರಗೆ ಬರಲಿಕ್ಕೆ ಪ್ರಯತ್ನ ಬರ್ತಾ ಉಂಟು. ಸಿಕ್ಕಿತ್ತು ಅಂತ ಜಾಸ್ತಿ ತಿನ್ನಬಾರ್ದು. ಏನು ಮಾಡೋಣ ಹೇಳು? ತಿಂದದ್ದಾಗಿದೆ, ಆದ್ರೆ ನೋಡಂತೆ ಏನಾಯ್ತು? ಸ್ವಲ್ಪ ಆದ್ರೂ ಹೊರಗೆ ಹಾಕಿದ್ನ ನಾನು. ಏನು ಕಾಣಿಸು? ಬಾಯಿಯಲ್ಲಿವರೆಗೆ ಬಂತು, ಅದನ್ನು ಹಾಗೆ ನುಂಗಿದೆ. ಹುಳಿ ಹುಳಿಯಾಗಿ ಒಳ್ಳೆಯದಿತ್ತು, ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ಏನೋ ಬೇಟೆ ಆಡದಿದ್ರೆ ಹೊಟ್ಟೆಗೆ ಹಸಿವು, ಬೇಟೆ ಆಡಿದ ಮೇಲೆ ಹೊಟ್ಟೆ ಬಾರು. ಈಗ ನಮಗೆ ಬೇಕಾದದ್ದು ಮುಖ್ಯವಾಗಿ ಗಾಳಿ. ತಮ್ಮ, ಒಂದು ಉಪಾಯ ಉಂಟು. ಏನು? ನಾ ಸ್ವಲ್ಪ ವಿಶ್ರಾಂತಿ ಮಾಡಿ ನೀನು ಗಾಳಿ ಹಾಕಿದ್ರೆ ಹೇಗೆ? ಏನೋ ನಿನಗೆ ಈ ಹೊತ್ತಿಗೆ ನಾನು ಗಾಳಿ ಹಾಕಿದೆ ಅಂತ ಆದ್ರೆ ನನಗೆ ಗಾಳಿ ಹಾಕುವ ಮಗ ಯಾರು? ನಿನಗೂ ಗಾಳಿ ಬೇಕೆ? ನಾನು ದುಡಿದಿದ್ದೇನೆ. ಯಾಕೆ? ನನ್ನ ದುಡಿಮೆ ಯಾಕೆ ಕಾಣಿಸಲಿಲ್ಲ ನಿನಗೆ? ಯಾಕೆ? ನಾನೊಂದು ತೀರ, ನೀನೊಂದು ತೀರದಿಂದ ಹೋದದ್ದು. ಹಾಗಾದ್ರೆ ಇಬ್ಬರಿಗೂ ಗಾಳಿ ಅವಶ್ಯಕತೆ ಉಂಟು. ಅಗತ್ಯವಾಗಿ ಬೇಕು. ಇದ್ದಾರಲ್ಲ ನಮ್ಮ ಸೇವಕರು, ದೇವತೆಗಳು, ಅದರಲ್ಲಿ ಒಬ್ಬಾತ ವಾಯು, ಬೀಸುವುದೇ ಕೆಲಸ. ಅವನಲ್ಲಿಯೇ ಗಾಳಿಯನ್ನು ಬೀಸುವುದಕ್ಕೆ ಹೇಳುವ. ಇದು ತಗ್ಗಾದ ಪ್ರದೇಶ, ಎತ್ತರವಾದ ತುಹಿನಗಿರಿಯನ್ನು ಏರುವ. ನಲವೇನು ಮಾರುತನು ಸೇವಿಸೇ
ಆ
ದಿನ್ನತೆ ತೈ ದಿನ್ನತೆ ತಂಪಾದ ಗಾಳಿಯನ್ನು ಬೀಸಿ ತನುವಿನ ಶ್ರಮಜಲವೆಲ್ಲವನ್ನು ಈಗಾಗಲೇ ನಿವಾರಣೆ ಮಾಡಿದ್ದಾನೆ. ಬೀಸಿದ ಗಾಳಿ ದೇಹಕ್ಕೆ ಸೋಕಿದಾಗ ದೇಹದಲ್ಲಿರುವಂತಹ ಆಯಾಸವೆಲ್ಲ ಪರಿಹಾರವಾಯಿತು. ಆಯಾಸ ಪರಿಹಾರವಾಗಿ ತನುವಿಗೆ ಒಂದು ರೀತಿಯ ಆನಂದವೂ ಆಯಿತು. ತನುವಿಗೆ ಆನಂದವಾಗುವುದರೊಂದಿಗೆ ಮನಸ್ಸಿಗೆ ಆಹ್ಲಾದವಾಗುವ ತೆರದಲ್ಲಿ ಒಂದೊಮ್ಮೆಗೆ ಇಂಪಾದ ಸ್ವರವು ಕೇಳಿ ಬಂತು. ತಮ್ಮ ಆಶ್ಚರ್ಯ ಪರಮಾಶ್ಚರ್ಯ, ಇದುವರೆಗೆ ಇಂತಹ ಸ್ವರವನ್ನು ಕೇಳಿದವರಿಲ್ಲ, ಇನ್ನು ಮುಂದಕ್ಕೆ ಕೇಳುತ್ತೇವೋ ಅದು ಗೊತ್ತಿಲ್ಲ. ಇಂತಹ ಸ್ವರ ಮಾಧುರ್ಯವುಳ್ಳ ಅಮೃತವನ್ನು ಉಣಿಸಿದಂತಹ ಆ ಸಂಗೀತಗಾರ ಯಾರು? ಸ್ವರವನ್ನು ಕೇಳಿದ ಮೇಲೆ ನಿನ್ನ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ದೊರಕಿತು. ಈ ಸ್ವರವನ್ನು ಹಾಡುವವರು ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡಿದಂತಹ ವಿದ್ವಾಂಸರೇ ಆಗಿರಬೇಕು. ಹಾಗಿರುವಾಗ ಇದು ಬೇರೆ ಯಾರಲ್ಲ, ಮತ್ತೆ ಇದು ಅವಳೇ. ಯಾರು? ಬ್ರಹ್ಮಣ ರಾಣಿ ವೀಣಾಪಾಣಿ ಗಾನಾದಿದೇವಿ ಶಾರದಾ ಮಾತೆ ಬಂದು ಇಲ್ಲಿ ಕಾನನದಲ್ಲಿ ಸಂಗೀತವನ್ನು ಹಾಡ್ತಾ ಇದ್ದಾರೆ. ಗಾನಾದಿದೇವಿ ಬ್ರಹ್ಮನ ಮಡದಿ ಶಾರದೆ ಅವಳು ಇಲ್ಲಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ತಮ್ಮ ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದೆ ಅವನ ಪಕ್ಕದಲ್ಲಿರಬೇಕು. ಒಂದು ವೇಳೆ ಅವಳು ಇಲ್ಲದೆ ಹೋದಳಂತಾದ್ರೆ ಸೃಷ್ಟಿಯಲ್ಲಿ ಬಹಳಷ್ಟು ಅಸ್ತವ್ಯಸ್ತವಾದೀತು. ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿರುವುದಿಲ್ಲ, ಮೂಗಿದ್ರೆ ಬಾಯಿ ಇಲ್ಲ, ಬಾಯಿ ಇದ್ರೆ ಕೈ ಇಲ್ಲ, ಕೈ ಇದ್ರೆ ಕಾಲಿಲ್ಲ, ದೇಹ ಎಲ್ಲ ಸರಿದ್ರೆ ತಲೆ ಸರಿ ಇರುವುದಿಲ್ಲ. ಹಾಗಾಗ್ತಾರೆ ಬ್ರಹ್ಮನ ಸೃಷ್ಟಿಯಲ್ಲಿ. ಅದಕ್ಕಾಗಿ ಅವಳಲ್ಲ 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 ಶಾರದೆ ಅಲ್ಲ. ಹಾಗಾದ್ರೆ ಮತ್ತೊಬ್ಬ ಇದ್ದಾನೆ. ಯಾರು? ದೇವಲೋಕದವ ಒಳ್ಳೆಯ ಸಂಗೀತಗಾರ ಆ ಕುದುರೆ ಮುಖದ ತುಂಬುರ. ಅಂದು ನಾವು ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ಮಾಡಿದಂತಹ ಸಂದರ್ಭ ದೇವಾನುದೇವತೆಗಳೇ ನಮಗೆ ಅಂಜಿ ಶರಣಾಗಿದ್ರು. ಆ ಕಾಲದಲ್ಲಿ ತುಂಬುರ ನಾಮಕನೊಬ್ಬ ಇದ್ದ ಎಂಬ ಹಾಗೆ ನಮಗೆ ತಿಳಿದಿತ್ತೇ ವಿನಃ ಕಣ್ಣಿಗೆ ಗೋಚರಿಸಿದವನೇ ಅಲ್ಲ, ನಮ್ಮ ಕಣ್ಗಳಿಗೆ ಬಿದ್ದವನೇ ಅಲ್ಲ. ಅಡಗಿ ಕುಳಿತಿದ್ದ. ಅಂದು ಅಡಗಿ ಕುಳಿತವನು ಇಂದು ಇಷ್ಟು ಹೊತ್ತು ನಮ್ಮೆದಿರಾಗಿ ಬಂದು ಹಾಡುವುದಕ್ಕೆ ಸಾಧ್ಯ ಉಂಟೇನೋ? ಹಾಗಾದರೆ ತುಂಬುರ ಅಲ್ಲ, ಮತ್ತೊಬ್ಬ ಇದ್ದಾನೆ. ದೇವ ಋಷಿ ಬ್ರಹ್ಮಮಾನಸ ಪುತ್ರ. ಆ ನಾರದ ಇಂದು ಕಾನನಕ್ಕೆ ಬಂದು ಸಂಗೀತವನ್ನು ಹಾಡುತ್ತಾ ಇದ್ದಾನೆ. ನಾರದ ಒಳ್ಳೆ ಯಾರೇ ಆಗಲಿ ಒಂದೊಮ್ಮೆಗೆ ಮೈ ಮರೆತಾರು. ಆದ್ರೆ ಅವನು ಹಾಡಿದ್ದು ಒಂದೇ ಕಡೆಯಿಂದ ಕೇಳುತ್ತದೆ ಅಂದ್ರೆ ನಂಬಲ ಸಾಧ್ಯ. ತಮ್ಮ ಬೇರೆ ಬೇರೆ ಕಡೆ 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡು. ದಕ್ಷ ಪ್ರಜೇಶ್ವರನಿಂದ ಶಾಪ ಆಗಿದೆ. ಹಾಗೆ ಒಂದು ಶಾಪವಿರುವಾಗ ಅವನು ಒಂದು ವೇಳೆ ಹಾಡಿದ್ದೇ ಹೌದಾಗಿದ್ರೆ ಒಂದೇ ಕಡೆಯಿಂದ ಕೇಳುತ್ತದೋ? ತಮ್ಮ ಇಲ್ಲ. ಒಮ್ಮೆ ಅಲ್ಲಿಂದ, ಮತ್ತೊಮ್ಮೆ ಇಲ್ಲಿಂದ, ಮಗದೊಮ್ಮೆ ಅಲ್ಲಿಂದ, ನಾಳೆ ಆಚೆ, ಇವತ್ತು ಇಲ್ಲಿ, ನಿನ್ನೆ ಅಲ್ಲಿ, ಹಾಗೆಲ್ಲ ಕೇಳ್ತಾ ಇತ್ತು. ಈ ಸ್ವರವನ್ನು ಸರಿಯಾಗಿ ಕೇಳಿದ್ಯಾ? ಶ್ರುತಿ ತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳ್ತಾ ಉಂಟು. ಅದಕ್ಕಾಗಿ ಈ ಅಮೂಲ್ಯವಾದ ಸ್ವರವನ್ನು ಇಡೀ ಸ್ವರ ಬಿಡಿದು ಸ್ವರ
ಮಾನಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು
ಬಲಿ ಪ್ರಕಾಶ ಅಲ್ವೋ? ಈ ಸಂದರ್ಭದಲ್ಲಿ ಅದರ ಮೂಲವನ್ನೇ ಅರಸಿಕೊಂಡು ಹೋದಂತಹ ಕಾಲ ನೋಡಿದ್ಯಾ ತಮ್ಮ? ಏನಾಯ್ತಣ್ಣ? ಅತ್ಯಾಶ್ಚರ್ಯವಾದಂತಹ ದೃಶ್ಯವನ್ನು ನಾ ಕಂಡೆ. ಏನದು? ನೇತ್ರಗಳಿಗೆ ಆನಂದವನ್ನು ನೀಡುವಂತಹ ಒಂದು ವಿಸ್ಮಯಕಾರಿಯಾದಂತಹ ದೃಶ್ಯವನ್ನು ನಾ ಕಂಡೆ. ವಿಸ್ಮಯ? ಹೌದು ತಮ್ಮ. ನೀ ನೋಡಲಿಲ್ವ? ನೀನು ನೋಡಲಿಲ್ಲ ಅಂತಾದ್ರೆ ನಿನ್ನ ಕಣ್ಣಿದ್ದು ವ್ಯರ್ಥವು. ಹೌದು. ಬಾ ಹೀಗೆ ಬಾ, 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 ಬಾ. ಏನು ಪರಮಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೆ. ಆಕಾಶದಿಂದ ಮಿಂಚಿನ ಗೊಂಚಲೆ ಬಂದು ಧರೆಗೆ ಉರುಳಿದಂತಹ ರೀತಿಯಲ್ಲಿ ಆಕರ್ಷಣೆ ನನ್ನನ್ನು ಸೆಳೆಯುತ್ತಾ ಉಂಟು. ಅಣ್ಣ, ಸರಿಯಾಗಿ ಒಮ್ಮೆ ನೋಡಂತೆ. ಚೈತ್ರದ ಪ್ರೇಮಾಂಜಲಿಯ ಸುಮ ಸುಮ, ಗಂಧದ ಪರಿಮಳಕ್ಕಿಂತ ಘಮ ಘಮ, ಸುಮ ಘಮ ಸಮ ಘಮ, ಮಲ್ಲಿಗೆಯ ಮಲ್ಲಿ, ನಗುವಿನಲ್ಲಿ ಸಂಪಿಗೆಯ ಸಂಪು, ಹರಿವದನದಲ್ಲಿ ಶಶಿಯನ್ನು ನೋಡು. ಅಣ್ಣ, ಕಣ್ಣುಗಳಲ್ಲಿ ಕಮಲಾವತಿ, ಉಡಲಲ್ಲಿ ತಾಳೆ ಪುಷ್ಪಾವತಿ, ನೀಲಾಂಬರಿ ಕನಕಾಂಬರಿ, ಆಕೆಯ ಹೆಸರು ಮಂದಾರ, ಕರೆಯುವ ನೀನು ಶೃಂಗಾರ. ಅಣ್ಣ, ಪಾರಿಜಾತದ ವರವಾಗು, ಸೂರ್ಯಕಾಂತಿಯ ನೆರವಾಗು, ಚಿಮ್ಮುವ ತಾರುಣ್ಯ ಹೊಮ್ಮುವ ಲಾವಣ್ಯ ಭ್ರಮರ ಕುಂತಲ ಅರ್ಧ ಚಂದಿರ ಪಾಲ ಕನ್ನಡಿ ಕಪೋಲ, ಕಾಮನ ಬಿಲ್ಲಿನ ಹುಬ್ಬು ಸಂಪಿಗೆಯ ಮೂಗು ತೊಂಡೆ ಹಣ್ಣಿನ ತುಟಿ, ಬಲಮುರಿ ಶಂಕದಂತಿರುವ ಕೊರಳು ಸಿಂಹಕಟಿ ಹಂಸಪಾದ, ಹಾವಿನ ಜಡೆ ಹಂಸದ ನಡೆ ಬಾಲೆಯ ತೊಡೆ, ನಾಲ್ಕದಿ ಸತಿಯರ ನೂಕಲಿ ಬಡುಹಿದ ಈಕೆಯ ನೋಡದ ನೇತ್ರಗಳೇ ತಗೆ, ಅಡಿಯನ್ನು ಮುಡಿಯನ್ನು ಕಟಿಯನ್ನು ತುಟಿಯನ್ನು. ಅಣ್ಣ, ಸರಿಯಾಗಿ ಒಮ್ಮೆ ನೋಡಂತೆ. ಕಣ್ಣುಗಳು ಕಮಲಗಳಂತೆ, ಮುಂಗುರುಳು ದುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ. ಇಂತಹ ಚೆಲುವೆ ಈ ಕಾನನಕ್ಕೆ ಬಂದಿರುವುದಾದರೂ ಯಾಕೆ? ಯಾರಿವಳು ಇಲ್ಲಿವರೆಗೆ ಬಂದವಳು ಒಂದೂ ಅರ್ಥವಾಗುವುದಿಲ್ಲ. ತಮ್ಮ, ಅಣ್ಣ, ಅವಳನ್ನು ನೋಡಿ ನೀ ಇಷ್ಟು ಹೊಗಳಿದೆ. ಹಾ, ನಾನು ಈಗ ಹೊಗಳಬೇಕಂತಾದ್ರೆ ನಾನು ಅಲ್ಲಿಗೆ ಬರ್ಬೇಕು, ನೀನ್ ಇಲ್ಲಿಗೆ ಬರ್ಬೇಕು. ಆಗಲಿ. ನೋಡಿದ್ಯಾ ತಮ್ಮ? ಬಾಲೆ ಸರಸಗುಣ ಶೀಲೆ ಸಂಗೀತ ಲೋಲೆ ರೋಲಂಬ ನಿಕುರಂಬ ಡಂಬರ ವಿಡಂಬಕ ನೀಲ ಕುಂತಲೆ ನಿರ್ಮಲೆ ಅರ್ಧೆಂದು ಸನ್ನಿಭ ಬಾಲೆ ಸಕಲ ಗುಣಾಲ ವಾಲೆ ಶಂಬರಾಂತಕ ಶರಾಸನ ಭ್ರೂಲತೆ ಸನ್ಮತಿ ಯುತೆ ಕುವಲಯ ಪತ್ರನೇತ್ರ ಕಮನೀಯ ಗಾತ್ರೆ ವಿಲಸ ಚಂಪಕ ಸುಮನಾಸಿಗೆ ಸೀಮಂತಿನಿ ಜನಶಿಖಾ ಮೌಕ್ತಿಕೆ ಪದ್ಮರಾಗ ರಾಗ ಪ್ರಭಾ ಪ್ರಚಯ ಪ್ರಕಾಶಿತ ಶಾತ ಕುಂಭತಾಟಂಕಾಲಂಕೃತ ಕರ್ಣ ಯುಗಳೆ ನಿತ್ಯ ಮಂಗಲೆ ಮುಕುರಕ ಪೋಲೆ ವಿಭ್ರಮ ಜಾಲೆ ರಾಕೆಯೆಂದು ನಿಭವದನೆ ಕಮನೀಯ ಕುಂದರದನೆ ಚಾರು ತರಬಿಂಬಾದರೆ ಕಂಬು ಕಂದರೆ ಅತಿಮೃದುಳ ಬಾಹುಲತೆ ಆನಂದ ಭರಿತೆ ಲಲಿತಾರುಣ ಪದ್ಮರೇಖಾನ್ವಿತೆ ಪಲ್ಲವ ಪಾಣಿ ಶುಕ ವಾಣಿ ಜಂಭಾರಿ ಕುಂಬೇಂದ್ರ ಕುಂಭ ಸನ್ನಿಭ ಕುಚಯುಗೆ ಮನೋನುರಾಗೆ ಕಾಂಚೀಧಾಮ ವಿರಾಜಿತ ಹರಿಮಧ್ಯ ಕಾಮಾಗಮ ವೇದ್ಯ ಪೃತುಳ ಶೈತ್ಯನಿ ತಂಬೆ ಭೂರಂಬೆ ರಂಭಾ ಸ್ತಂಭೋರು ಯುಗಳೆ ಕೋಮಲೆ ಕಲದೌತ ಕೇತಕಿ ಕುಟ್ಮಳ ಜಂಗಾದ್ವಯ ಸದಯ ಹೃದಯ ಜಡಜನಕ್ಕಾರ ಮಂಜೀರ ರಂಜಿತ ಚರಣ ಸರಸಿಜ ಪರಿಜನ ಸುರಕುಜ ಕಲಹಂಸ ನಿಭಯಾನೆ ಮಂದ ಕೋಕಿಲ ಗಾನೆ ಶಾರದಾಂಬುಜ ಚಿರತೇಲೆ ಮಯೂರ ನೃತ್ಯಲೀಲೆ ಸರ್ವಾಲಂಕಾರ ಭೂಷಣ ಭೂಷಿತ ಚೌಷಷ್ಟಿಕಲಾ ಶೋಭಿತೆ ಪರಿಮಳದ ಪುತ್ತಳಿಯು ಚೆಲುವಿನ ಕರುವಿನ ಎರಕೋ ಇಟರ ಪುಣ್ಯದ ಪರಿಣತಿಯು ಕಾಮುಕರ ಭಾಗ್ಯದ ಕಲ್ಪದರು ಫಲವು ಮುನಿತಪ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಕಸುಖ ಸಾಕಾರವು ಶಶಿಮುಖದ ನಸುನಗೆಯ ಬಾಲೆ ದರ್ಪಣ ಕಪೋಲೆ ಪನ್ನಗ ಸದೃಶ ವೇಣೆ ಶುಕ ವಾಣೆ ಇವಳ ಆನಂದದ ಕಂಪು ಪೂರ್ಣ ಚಂದಿರದ ಪೆಂಪು ಇವಳ ಕಣ್ಣದ್ವಯ ಆಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರುವುದು ಈಕೆ ಸುಂದರ ತರುಣಿ ಜನವನ ಕರಣಿ ಕಲೆಯ ಪುಷ್ಕರಣಿ ಗುರುಗುಜನ ಭರಣಿ ಪ್ರಕಾಶದ ದ್ವಿಮಣಿ ಮಂದಗಮನೆಯ ಮಂದಹಾಸದ ವಿಲಾಸಮಂ ಕುಂದ ರದನೆಯ ಕುಂದ ದವಯವದ ಸೌಂದರ್ಯ ದಂದಮಂ ವಕ್ರ ಗುಂತಳೆಯ ವಕ್ರ ಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿನಿಯ ಚಂದ್ರಾಸದ ಸಕಮಂ ಬಂದುಗೆ ದುಟ್ಟಿಯಲ ಬಂದುರದ ಸಿಂಗರವನ್ನೇನೆಂದು ವರ್ಣಿಸಬಹುದು ಇವಳ ಕಪ್ಪಾದ ಕೇಶ ಶೃಂಗಾರ ವರಿತ ವೇಷ ನಳಿ ತೋಳ್ಗಳ ಪಾಶ ಮರಸಿ ತೆನ್ನೆಯ ರೋಷ ತಡೆರೆ ನನ್ನ ವಿಷ ಆಗಲೆನ್ನೆ ಸರ್ವನಾಶ ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಳೆಯೋಡ ಅಡಿಡ ಲಂಕಿ ಬಣೆಗೆ ಕಸ್ತೂರಿಯಂ ಕಣ್ಗೆ ಗಾಡಿಗೆಯಂ ಕೊರಲಿ ಹರಿನೀಲಮಣಿ ಭೂಷಣವಾದ ಸೇರಿಸಲ್ಕದ್ದು ನೈಜವಾಗಿ ಬೆಳಗಾಗಿ ಬಳಿ ಕೋರಿ ದುರುಬಂ ತೆಗೆದು ಜಡಿಗಟ್ಟಿ ಪೊರಮಟ್ಟು ನಿರಿಗುರುಳ ಪವಳ ದರದ ಉರುತರದ ತೋಳ್ಗಳ ಕಂಬು ಕಂಠದ ತಾಳ ನಯನದ ಸಂಪಗೆ ನಾಸಿಕದ ಬೆರನಸಲ ಹರಿಯ ಮಧ್ಯದ ಹಂಸ ಗಮನದ ಗುರು ಗುಜರ ಕರ್ರ ಬಲ್ಲವದ ಸರಸುವಾಮುಖಿ ಅರಣ್ಯವಳಂತ ವಿಟಗಾರ ನೋಡ ಸ್ಮರಣ ಗುರುಗಣೆ ಅಂತ ಹೇಳು ನೀರು ಸರಸಿಜ ವದನೆ ಹರಿಣ ನೇತ್ರ ಚೆಲುವ ತರುಣೀ ಮಣಿ ಮಲಗಾತ್ರೆ ಏ ತಮ್ಮ, ಕೆಲವೊಮ್ಮೆ ನಾವು ಬಯಸಿದ್ದು ಒಬ್ಬರಿಂದ ದೊರಕದೆ ಹೋದ್ರೆ ದೇವರು ಮತ್ತೊಬ್ಬರಿಂದ ಒದಗಿಸಿ ಕೊಡ್ತಾರಂತೆ. ಇವಳ ಅಂದಕ್ಕೆ ಮನಸೋತು ನಾನು ಇವಳನ್ನು ಇಷ್ಟು ಹೊತ್ತು ಹೊಗಳಿದ್ದು ಅವಳದ್ದು ಸ್ಪಂದನೆ ಇಲ್ಲ. ಈ ಸುಂದರವಾದ ಪರಿಸರದ ಸ್ಪಂದನೆ ನೋಡಂತೆ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು. ನನ್ನನ್ನು ಕೊಂದು ನೀನು ಸಾಹಿತ್ಯ ನಿನಗೆ ಸನ್ಮಾನ ಮಾಡಿದ್ದು ನಾನು. ಏನು ಸನ್ಮಾನ? ಸಾಹಿತಿ. ಸಾಹಿತಿ? ಅದೇ ಸಾಹಿತಿ ಅಂತ ಹೇಳಿದ್ದು. ಹಾಗೆ ಹೇಳಿದ್ದು ಹೊಗಳಿಕೆ. ತಮ್ಮ, ಅಣ್ಣ, ಏನು ಸಾಹಿತಿಯಾಗಿ ಏನು ಪ್ರಯೋಜನ ಹೇಳು? ಇವಳನ್ನು ಇಷ್ಟು ಹೊಗಳಿದ್ದೇನೋ ಹೌದು, ಹಾಗೆಂದು ಇವಳು ಯಾರೆಂಬ ಹಾಗೆ ನಮಗೆ ಗೊತ್ತಿಲ್ವಲ್ಲ. ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ಏನು? ಪಾಲ್ಗಡಲ ಶೈವ ಎಂಬಂತಹ ನೆಗಲ್ತೆಗೆ ಪಾತ್ರರಾದಂತ ಶ್ರೀಮನ್ನಾರಾಯಣನ ಮಡದಿ ಲಕ್ಷ್ಮೀದೇವಿ ಇಂದಿನ ದಿವಸ ಈ ಕಾನನಕ್ಕೆ ತಿರುಗಾಟಕ್ಕೆ ಹೊರಟಿರಬೇಕು. ತಮ್ಮ, ಲಕ್ಷ್ಮಿ ಇಲ್ಲಿಗೆ ಬಂದದ್ದು. ಅವಳು ಬಂದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ವಕ್ಷಸ್ಥಳದಲ್ಲಿ ನಾರಾಯಣ ಅಷ್ಟು ಒಳ್ಳೆ ಜಾಗವನ್ನು ಕೊಟ್ಟ ಮೇಲೆ ಈ ಕಾಂತಾರಕ್ಕೆ ಬರ್ಲಿಕ್ಕುಂಟ? ಅಣ್ಣ, ಏನು? ಕಾಂತಾರವನ್ನು ಒಂದು ಬಾರಿ ನೋಡಿದ ಮೇಲೆ ಅರಳಿ ನೋಡುವುದಕ್ಕೆ ಯಾರೂ ಪ್ರಯತ್ನಿಸುವುದಕ್ಕಿಲ್ಲ. ಯಾಕೆ ಹೇಳು? ಯಾಕೆ? ಇದು ಮೊದಲಿನ ಕಾಂತಾರವೇ ಅಲ್ಲ. ಅಲ್ವೇ?
ತಮ್ಮ ಹಾಗಾದ್ರೆ ಅವಳ ವಿಷಯ ಬಿಡುವ. ಇನ್ನೊಬ್ಬಳಿದ್ದಾಳೆ, ಯಾರು? ಅವಳೇ ಪಾರ್ವತಮ್ಮ. ಪಾರ್ವತಮ್ಮ ಪರಮೇಶ್ವರನ ಮಡದಿ. ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಅದು ಪಾರ್ವತಮ್ಮ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೋ? ಸರಿಯಾಗಿ ಅವಳನ್ನೊಮ್ಮೆ ನೋಡು. ಏನಾಯ್ತು? ಹಣೆಯಲ್ಲಿ ದೊಡ್ಡ ಬೊಟ್ಟು ಇಲ್ಲ ಅಂತ ಆದ್ರೆ ಅದು ಪಾರ್ವತಮ್ಮ ಅಲ್ಲ. ಅದು ಸರಿ. ಹಾಗಾದ್ರೆ ಪಾರ್ವತಮ್ಮನ ವಿಷಯ ಬಿಡುವ. ಇನ್ನೊಬ್ಬಳಿದ್ದಾಳಲ್ಲ, ಏನು? ಅವಳೇ ರತಿ. ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ಆ ಮಾರನ ಮಡದಿ ರತಿ. ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ರತಿಯ ಮೇಳದಲ್ಲಿರ್ಪ ಕಾಮನ್. ರತಿಯನ್ನು ಬಿಟ್ಟು ಮನ್ಮಥ ಇರುವುದಿಲ್ಲ, ಮನ್ಮಥನನ್ನು ಬಿಟ್ಟು ರತಿ ಇರುವುದಿಲ್ಲ. ಒಂದು ವೇಳೆ ರತಿ ತಿರುಗಾಟಕ್ಕೆಂದು ಬಂದಿದ್ದರೂ ಕೂಡ ಇಲ್ಲಿ ಎಲ್ಲಿಯಾದ್ರೂ ಮನ್ಮಥ ನಿನಗೆ ಕಾಣಿಸ್ತಾನೆ? ಮನ್ಮಥ ಇಲ್ಲ. ಮನ್ಮಥ ಇಲ್ಲ. ಹಾಗಾದ್ರೆ ರತಿಯೂ ಅಲ್ಲ. ಯಾರೋ ಪರಿಚಯದವರೇ ಆಗಿರ್ಬೇಕು. ಅಲ್ಲಿ ಬಾಣ ಕಾಣಿಸ್ತಾ ಇದ್ದಾರೆ. ಪಾರ್ವತಮ್ಮನೂ ಅಲ್ಲ, ಲಕ್ಷ್ಮಿಯೂ ಅಲ್ಲ. ಹಾಗಾದ್ರೆ ಅವಳು ಯಾರಾದ್ರೂ ಒಬ್ಬಳು ಹಾಗೇ ಇರ್ಬೇಕಲ್ವ? ಹೌದಣ್ಣ. ಯಾರೇ ಆಗಿರ್ಲಿ, ಒಂದೊಮ್ಮೆಗೆ ಇವಳನ್ನು ಮಾತನಾಡಿಸಿ ಬರ್ತೇನೆ ನೋಡುವ. ಓ ಅಣ್ಣ, ಮುಂದಡಿ ಇಡಬೇಡ. ಯಾಕೆ? ನೀನು ಎಲ್ಲಿಗೆ ಹೊರಟದ್ದು? ಮಾತನಾಡಿಸ್ಲಿಕ್ಕೆ. ಹೆಣ್ಣು ಮಕ್ಕಳಲ್ಲಿ ಮಾತನಾಡುವುದಷ್ಟು ಸುಲಭದ ಕೆಲಸ ಅಂತ ಭಾವಿಸಿದ್ದು. ನನ್ನದ್ದು ಮೊದಲನೇ ಪ್ರಯತ್ನ. ಪ್ರಯತ್ನಕ್ಕೆ ಅಲ್ಲಿ ಬೆಂಕಿ ಬಿತ್ತು. ಯಾಕೆ? ಬ್ರಹ್ಮದೇವ ಕೊಟ್ಟಿದ್ದಾನೆ ವರ. ಸಣ್ಣ ಮುಂಡರು ನೀವು ಅಖಂಡ ಬ್ರಹ್ಮಚಾರಿಗಳು. ಒಂದು ವೇಳೆ ಹೆಣ್ಣಿನ ಮೋಹಕ್ಕೆ ಬಲಿಯಾದೆ ಅಂತಾದ್ರೆ ಒಂದೇ ನಿಮ್ಮ ಮರಣ ಎಂಬುದಾಗಿ. ಇಂತಹ ಪ್ರಯತ್ನ ಬೇಕಾ ನಮಗೆ? ಬ್ರಹ್ಮಚರ್ಯ ವೃತ ಏನಾದ್ರೂ ಕೆಟ್ಟು ಹೋಯ್ತಂತಾದ್ರೆ ಅಂದೇ ಚಂಡಮುಂಡರ ಮರಣ. ಒಂದು ವೇಳೆ ಇವಳ ಹಿಂದಕ್ಕೆ ಹೋಗಿ ನಾವೇನಾದರೂ ಸತ್ಯವಂತಾದ್ರೆ ನಾಳಿನ ದಿನ ಹೇಗೆ ಪ್ರಚಾರ ಆದೀತು? ಮತ್ತೆ ಒಂದು ಹೆಣ್ಣಿನಿಂದ ಚಂಡಮುಂಡರ ಅಕಾಲ ಮರಣ. ಬಲಿಷ್ಠ ಚಂಡಮುಂಡರ ಭಾವಪೂರ್ಣ ಶ್ರದ್ಧಾಂಜಲಿ. ಚಂಡಮುಂಡರು ಇನ್ನಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ನಮ್ಮನ್ನು ನೋಡಿದವರು ನಾಳೆ ಕೇಳಲಿಕ್ಕಿಲ್ವಾ? ಅವರಿಲ್ವಾ ಎಂಬುದಾಗಿ. ಅವರಿಲ್ವಾ? ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಕೇವಲ ಹೆಣ್ಣಿಗೆ ಬೇಕಾಗಿ ಸಾಯ್ಲಿಕ್ಕಿದ್ದವರು. ಹೆಣ್ಣಿಗೆ ಬೇಕಾಗಿ ಚಂಡಮುಂಡರು ಸಾಯಕೂಡದು, ಹಾಗೆಂದು ಇವಳ ವಿಷಯವನ್ನು ಹೀಗೆ ಬಿಡಕೂಡದು. ಅಣ್ಣನಲ್ಲಿ ಹೇಳುವ ಸಂದರ್ಭದಲ್ಲಿ ಮಾರುತನಿಗೆ ಆಜ್ಞೆಯನ್ನು ಮಾಡಿದೆವು ಗಾಡಿಯನ್ನು ಬೀಸುವುದಕ್ಕೆ. ತಂಪಾದ ಗಾಳಿಯನ್ನು ಬೀಸಿದ ಆ ಸಂದರ್ಭದಲ್ಲಿ ಇಂಪಾದ ಸ್ವರವನ್ನು ಕೇಳಿತು. ಆಶ್ಚರ್ಯ ಅಣ್ಣ. ಏನು? ಸ್ವರವನ್ನು ಆಲಿಸುತ್ತಾ ಮುಂದುವರಿದು ಹೋದಾಗ ಅಂಬರದಿಂದ ಕುಮ್ಮಿರಿಗಿಳಿದಂತಹ ಕನಕದ ಉಯ್ಯಾಲೆಯಲ್ಲಿ ಸುಂದರವಾದಂತಹ ತರುಣಿಯರು ಕುಳಿತು ಗಾಯನವನ್ನು ಹಾಡ್ತಾ ಇದ್ದಾಳೆ. ಆಕೆಯನ್ನು ನೋಡಿದ ಮೇಲೆ ಮನದಲ್ಲಿ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೇವೆ. 3 ಲೋಕದ ಅಧಿಪತಿ ಶುಂಭ, ಅಸುರ ಕುಲ ಬಿಂಬ ಆ ತರುಣಿಯನ್ನು ಮದುವೆಯಾಗಬೇಕು ಪ್ರಭು. ಕಂಡುಬಂದರೆ ಆ ಬಗ್ಗೆ ನಾನು ಆಲೋಚನೆ ಮಾಡುತ್ತೇನೆ. ನೀವು ದಣಿದವರು, ಸ್ವಲ್ಪ ವಿಶ್ರಾಂತಿ ಮಾಡಿ. ಅಪ್ಪಣೆ. ಕಂಡುಬಂದರು ಹೇಳಿದಂತ ವಿಚಾರಿಸಲೇಬೇಕಲ್ವೇ? ನಾನೇ ಹೋಗುವುದಲ್ಲ, ಇದ್ದಾನಲ್ಲ ನನ್ನ ಮಂತ್ರಿ ಸುಗ್ರೀವ, ಆತನನ್ನೇ ಕಳುಹಿಸ್ತೇನೆ. ಸುಗ್ರೀವ ಈಗ ಸುಗ್ರೀವ ಸಂಧಾನದ ಅನಿವಾರ್ಯತೆ ಇದೆ. ಓಹೋ, ಯಾಕೆ ಗೊತ್ತೇ? ಎಲ್ಲಿಗೆ? ಏನು? ಕದಂಬವನದಲ್ಲಿ ಒಬ್ಬಾಕೆ ನಾರಿತಾಳಂತೆ. ಹೌದೇ? ಅವಳನ್ನು ಮದುವೆ ಆಗಬೇಕೆಂಬಂತ ಬಯಕೆ ನನಗಾಗಿದೆ. ಮದುವೆ? ಹೌದು. ಅದಕ್ಕಾಗಿ ಅಲ್ಲಿಗೆ ಹೋಗಿ ಆಕೆಯ ಮನದ ಅಭಿಪ್ರಾಯವನ್ನು ಸರಿಯಾಗಿ ತಿಳಿದು ಬರಬೇಕು. ಹೋಗಿ ಬಾ ಒಡೆಯನಾಗ್ತಿ. ಕದಂಬವನವನೇ ಪೊಗುತ ಜಗದಂಬಿಕೆಯ ಲಾವಣ್ಯವನು ನೆರೆ ಕಾಡು ಸುಗ್ರೀವ ಹಂಬಲಿಸಿದನು ಶಿವ 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 ಸ್ಮರಣಂಬಿ ಗುರೆಸಿಲುಕುತ್ತಲಿ ಶುಂಭ ಕೆಟ್ಟನು ಸ್ಮರಣಂಬಿ ಗುರೆಸಿಲುಕುತ್ತಲೇ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಯೇ ಸಿಕ್ಕುವ
ಕುಕ್ಷಿಯೊಳಗಿರಿಸುತ್ತ ನಿತ್ಯ ದಿಸಲಾಗುತ್ತಿಗ ಮಾತೆ ಮಕ್ಕಳಾಟಿಗೆ ಆಯ್ತು ನಮ್ಮದು ಮಕ್ಕಳಾಟಿಗೆ ಆಯ್ತು ನಮ್ಮದು ರಕ್ತದ ಅಳಿಗೆ ತುಂಬಿಗೆ ಮಿಕ್ಕ ಮಾತೇನು ಒಡೆಯನ ಆಗಿ ನಮಗೆ ಮಾನ್ಯವಲ ಒಡೆಯನ ಆಗಿ ನಮಗೆ ಮಾನ್ಯವಲ ಶಿವ ಶಿವ ಆ ಒಡೆಯರ ಆಜ್ಞೆಯನ್ನು ಪಡೆದುಕೊಂಡು ಕದಂಬಾವನವನ್ನು ಬಂದು ಪ್ರವೇಶ ಮಾಡಿದ್ದೇನೆ. ಒಡೆಯನಾಡಿದಂತ ಮಾತುಗಳನ್ನು ಕೇಳುವಾಗ ಹೋಗು ಸುಗ್ರೀವ, ಒಂದು ದಿವ್ಯವಾದಂತಹ ಮಂಗಳಕರವಾದಂತಹ ಶಕ್ತಿಯನ್ನಿಂದ ನೀನು ಕಾಣುವುದಕ್ಕೆ ಉಂಟು. ಈ ರೀತಿಯಾದಂತಹ ಪ್ರಚೋದನೆಯೊಂದು ಮನಸ್ಸಿನಲ್ಲಿ ಹುಟ್ಟಿತು. ಶೋಣಿತಾಪುರವನ್ನು ಬಿಟ್ಟಿದ್ದೇನೆ, ಕದಂಬ ವನವನ್ನು ಬಂದು ಪ್ರವೇಶ ಮಾಡಿದೆ. ಅಪ್ಪಪ್ಪ, ಇಂತಹ ಕದಂಬ ವನವನ್ನು ನಾವು ಯಾವತ್ತಾದರೂ ಕಂಡಿದ್ದುಂಟೆ? ಹಾಗಾದರೆ ಇಂತಹ ಬದಲಾವಣೆಗಳಿಗೆ ಕಾರಣವಾದದ್ದೇನು? ಕೇಳಿ ಬರುತ್ತಾ ಉಂಟು ಸಪ್ತಸ್ವರ ಸಮ್ಮಿಲಿತವಾದಂತಹ ಸುಶ್ರಾವ್ಯವಾದಂತಹ ಗಾಯನ. ಅದರ ಪಥವನ್ನೇ ಹಿಡಿಯುತ್ತಾ ಮುಂದೆ ಮುಂದೆ ಹಬ್ಬಬ್ಬ ಅಂಬರದಿಂದಲೇ ಇಳಿಯಬಿಟ್ಟಂತಹ ಒಂದು ಬಂಗಾರದ ಉಯ್ಯಾಲೆ, ಅದರಲ್ಲಿ ಕುಳಿತಿರುವವಳು ಈ ಬಾಲೆ. ಏನಿದು ಈ ಲೀಲೆ? ಕಾಣಬಾರದೆ ಈಕೆಯನ್ನು? ಈಕೆಯೂ ಸಾಮಾನ್ಯ ತರುಣಿಯೇ. ಈಕೆಯೋ ಎನ್ನೊಡೆಯನಿಗೆ ಸಿಕ್ಕುವಳೆ, ಸಿಕ್ಕಿದರೂ ಆತ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಇವಳನ್ನು ಕಂಡೊಡನೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಹೋಯಿತೆ ಚಂಡಮುಂಡರಿಗೆ. ಒಂದು ಕಂಬಕ್ಕೆ ಸೀರೆಯನ್ನು ಉಡಿಸಿದರೆ ಅದರಲ್ಲಿ ತಾಯಿಯ ಭಾವವನ್ನು ಕಾಣುವವರು ಚಂಡಮುಂಡರು. ಅಂತಹ ಬ್ರಹ್ಮಚಾರಿಗಳಿದ್ದಾರೆ. ಅಂತವರಿಗೆ ಒಬ್ಬಳಾಕೆ ಹೆಣ್ಣು ಸುಂದರವಾಗಿ ಕಾಣುತ್ತಾಳೆ ಅಂತಾದರೆ ಏನಿದರ ಅರ್ಥ? ಹೌದು, ಬ್ರಹ್ಮಚಾರಿಗಳ ಬ್ರಹ್ಮಚರ್ಯವೆನ್ನುವುದು ಕೆಟ್ಟಿತು ಇಂದಿಗೆ. ಅವರೇನು ಹಾಳು ಹುಡುಗರು ಏನೋ ಬಂದು ಆಡಿದ್ದಾರೆ. ನನ್ನ ಒಡೆಯನೇನು ಸಾಮಾನ್ಯದವನೇ, 3 ಲೋಕಕ್ಕೆ ವಿಭು ಇದ್ದಾನೆ. ರಾಜಕೀಯ ವಿಚಾರದಲ್ಲಿ ನಿಪುಣನು ನನ್ನೊಡೆಯ ಶುಂಭದಾನವ. ಅಂತವನು ಈ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಂಡರೆ ಏನಕ್ಕಿದ್ದಕ್ಕೆ ಅರ್ಥ? ಕಾಮನ ಬಾಣಕ್ಕೆ ಒಳಗಾದನೇ ನನ್ನೊಡೆಯ. ಇರಲಿ, ಹಾಗೆಂದು ತಾಯಿಯನ್ನೇ ಬಯಸುವಂತ ಮಗ ಈ ಪ್ರಪಂಚದಲ್ಲಿ ಹುಟ್ಟಿಕೊಳ್ಳುತ್ತಾನೆ ಅಂತಾದರೆ ಅವನು ಬದುಕುವುದಕ್ಕೆ ಯೋಗ್ಯತೆಯನ್ನು ಹೊಂದಿದವನೇ? ಇಲ್ಲ. ಈ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಳ್ಳುವುದಕ್ಕೆ ಕಾರಣವಾದದ್ದು ಇಷ್ಟೇ. ವಿನಾಶ ಕಾಲೇ ವಿಪರೀತ ಬುದ್ಧಿ. ಈ ಪ್ರಪಂಚದಲ್ಲಿ ವಿಷ ಕಚ್ಚಿದವನಾದರೂ ಬದುಕಬಹುದು, ಮಣ್ಣು ಕಚ್ಚಿದವನು ಬದುಕುವುದಕ್ಕೆ ಇಲ್ಲ. ನನ್ನೊಡೆಯನಿಗೆ ಕಚ್ಚಿರುವುದು ಇಂದು ಮಣ್ಣು. ಅವನನ್ನು ಉಳಿಸುವವರು ಈ ಪ್ರಪಂಚದಲ್ಲಿ ಇನ್ನು ಯಾರಿದ್ದಾರೆ? ಇಲ್ಲ ಅಂತಾದರೆ ಇವಳನ್ನು ಕಾಣುವುದಕ್ಕೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ವಾ? ಒಂದು ಕೈಯಲ್ಲಿ ಚಕ್ರವಿದೆ, ಇನ್ನೊಂದು ಕೈಯಲ್ಲಿ ಸುಮವಿದೆ. ಏನಿದರ ಅರ್ಥ? ಒಂದು ವೇಳೆ ಈಕೆಗೆ ಶರಣಾಗಿ ಪಾದಕ್ಕೆರಗಿದೆವು ಅಂತಾದರೆ ಹಾಸಿಗೆಯ ಮೇಲೆ ಮಲಗಿಸುತ್ತೇನೆ ಮಕ್ಕಳೇ ನಿಮ್ಮನ್ನು. ಅದೇ ದೇಹದ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ನನ್ನನ್ನು ಬಯಸಿದರೆ ಹಿಡಿದಿರುವಂತಹ ಚಕ್ರದಿಂದಲೇ ನಿಮ್ಮ ಶಿರವನ್ನೇ ಕತ್ತರಿಸುತ್ತೇನೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಈ ರೂಪದಿಂದ ಬಂದು ಕುಳಿತಿದ್ದಾಳೆ. ಚಂಡಮುಂಡರು ಕಂಡದ್ದು ಕೇವಲ ಚರ್ಮಚಕ್ಷುವಿನಿಂದ ಮಾತ್ರ. ಒಳಗಣ್ಣು ತೆರೆದು ನೋಡಬೇಕಾಗಿತ್ತು. ಆಗ ಕಾಣುತ್ತಾ ಇದ್ದಳು ಇವಳು ಯಾರೆನ್ನುವುದನ್ನು. ಕಾಣಿಸಿಕೊಡುತ್ತಾ ಇದ್ದಳೋ ಏನೋ. ಇರಲಿ, ನನ್ನ ಬಾಳಿಗೆ ಒದಗಿ ಬರುವುದು ಇದು ಸೌಭಾಗ್ಯವೋ ದೌರ್ಭಾಗ್ಯವೋ ನಾನು ಅರಿಯೆ. ಇವಳನ್ನು ಕಾಣುವುದು ನನಗೆ ಸೌಭಾಗ್ಯ. ಆದರೆ ಮದುವೆಯಾಗುವಂತ ಇವಳಲ್ಲಿ ಯಾವ ನಾಲಗೆಯಿಂದ ನಾನು ಆಡಲಿ? ಇದು ನನಗೆ ಒದಗಿ ಬಂದಂತಹ ದೌರ್ಭಾಗ್ಯ. ನನ್ನ ಅಪರಾಧ ಉಂಟೆ? ಹೋಗಿ ಹೇಳಲೇ ನನ್ನೊಡೆಯನಿಗೆ. ಕೇಳಿಯಾನ ಮುದುಕನಿಗೆ ತಲೆ ಕೆಟ್ಟಿದೆ ಅಂತ ತಲೆ ಕತ್ತರಿಸಿಯಾನು. ಅದಕ್ಕೆ ಅವಕಾಶ ಮಾಡಿಕೊಡುವುದು ಬೇಡ. ಶೋಣಿತಾಪುರದ ಮಣ್ಣಿನಲ್ಲಿ ಉಪ್ಪಣ್ಣ ಉಂಡಂತಹ ಋಣದ ಭಾರ ಉಂಟು, ತೀರಿಸಿ ಬಿಡ್ತೇನಂತೆ. ಅಮ್ಮ ಜನನಿಗೆ ಭಿನ್ನಗ ಕರುಣದೋಳೆಂದು ಜನನಿಗೆ ಭಿನ್ನಗ ಕರುಣದೋಳೆಂದು
ನನ್ನೊಡೆಯನಾಗಿರುವಂತ ಶುಂಭ ದಾನವ ನನ್ನನ್ನು ನಿನ್ನ ಬಳಿಗೆ ಅಟ್ಟಿದವನಿದ್ದಾನೆ ತಾಯಿ. ಅಮ್ಮ, ನನ್ನ ಒಡೆಯನಾಗಿರುವಂತ ಶುಂಭ ದಾನವನ ಹೆಸರನ್ನು ನೀನು ಕೇಳಿರಬಹುದು ತಾನೆ. 3 ಲೋಕಕ್ಕೆ ಒಡೆಯನಿದ್ದಾನೆ. ಸೂರ್ಯ ಚಂದ್ರಾದಿಗಳು ಒಂದು ಹೆಜ್ಜೆ ಇಡಬೇಕಾದರೆ ನನ್ನ ಒಡೆಯನ ಒಪ್ಪಿಗೆಯನ್ನು ಪಡೆದುಕೊಳ್ಳಬೇಕು ತಾಯಿ. 3 ಮೂರ್ತಿಗಳಾದರೂ ಕಾರ್ಯವನ್ನು ನಿರ್ವಹಿಸಬೇಕಾದರೆ ನನ್ನ ಒಡೆಯನ ಆಜ್ಞೆ ಆಗಬೇಕು ಅವರಿಗೆ. ಅಂತಹ ಪರಾಕ್ರಮಿ ಇದ್ದಾರೆ. ರೂಪದಲ್ಲಿ ಹೇಳುವುದಾದರೆ ಮನ್ಮಥನ ಸದೃಶ್ಯವಾದಂತಹ ರೂಪವನ್ನು ಹೊಂದಿದವ ನನ್ನೊಡೆಯ ದಾನವ ಶುಂಭ ದಾನವರಿದ್ದಾನೆ. ಇಷ್ಟರವರೆಗೆ ಮದುವೆಯಾಗದೆ ಉಳಿದಿದ್ದ ನಮಗೊಂದು ಪ್ರಶ್ನೆ ಕಾಡುತ್ತಾ ಇತ್ತು. ಎಲ್ಲವೂ ಇರುವಂತ ನನ್ನೊಡೆಯ ಯಾಕೆ ಮದುವೆಯಾಗಲಿಲ್ಲ? ಅದಕ್ಕೆ ಈಗ ಉತ್ತರ ಸಿಕ್ಕಿತಮ್ಮ. ಅವನಿಗೆ ಒಪ್ಪುವಂತ ಹೆಣ್ಣು ಇಷ್ಟರವರೆಗೆ ಅವನಿಗೆ ಸಿಗಲಿಲ್ಲ ತಾಯೇ. ಲತಾ, ವನಿತಾ, ಪಂಡಿತ ಇವೆಲ್ಲ ಪರರಾಶ್ರಯದಲ್ಲೇ ಬದುಕಬೇಕು ತಾಯಿ. ಹೀಗೆ ಒಂಟಿಯಾಗಿ ಎಲ್ಲ ಇರಕೂಡದಮ್ಮ. ಅದಕ್ಕಾಗಿ ನನ್ನ ಒಡೆಯನ ತೀರ್ಮಾನದಂತೆ ನಿನ್ನ ಮುಂದೆ ನನ್ನ ಭಿನ್ನವ ತಾಯಿ. ಇಲ್ಲಿ ನೀನು ಇರುವುದು ಬೇಡವಮ್ಮ. ಆದಷ್ಟು ಬೇಗನೆ ಇಲ್ಲಿಂದ ಹೊರಡಬೇಕು. ಬರಬೇಕಾದ ದಾರಿ ಬೇರೆ ಯಾವುದೂ ಅಲ್ಲ, ಶೋಣಿತಾಪುರದ ಮಣ್ಣು. ವಿಚಾರವಿಷ್ಟೇ, ನನ್ನ ಒಡೆಯನನ್ನು ಮದುವೆಯಾಗಬೇಕು. ಸುಗ್ರೀವನ ಮಾತುಗಳನ್ನು ಕೇಳಿ ನಗೆ ಬಂದು ಹೋಯಿತು. ದಪ್ಪನೆ ದರೆಗೆ ಮರಳಿ ಬಿಟ್ಟನಲ್ಲ. ಈ ತಾಳಿದನೆಂದಾದರೆ ನನ್ನ ವಿಚಾರವಾಗಿ ಶುಂಭನಿಗೆ ಪ್ರತ್ಯೇಕ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವಾಯ ಖತಿಯಗೊಳ್ಳದಿರೆನ್ನ ಸಲಗೋ ಶುಂಭಾಕಿನ ಮತದಂತೆ ಭಿನ್ನಗಗೈದೆ. ಶುಂಭಾಕ್ಯನ ಮತದಂತೆ ಭಿನ್ನಗಗೈದೆ. ಮತಿಶೂನ್ಯನ 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 ಮಮಗತಿ ನೀನರಿವೇಗೆ. ದೈತ್ಯನಿಗೆ ನಾಜಯ ನಾಟ್ಯ ಅರುಸು ಅಮ್ಮ. ನಗಬೇಡ ತಾಯಿ, ನಿನ್ನ ನಗೆಯನ್ನು ನನ್ನ ಬದುಕಿಗೆ ತಗೆಯಾಯಿತಮ್ಮ. ಸತ್ತಿದ್ದೇನೆ, ಮತ್ತೆ ನನ್ನನ್ನು ಬದುಕಿಸಿದ್ದೀಯೇನಮ್ಮ. ನನ್ನ ಮೇಲೆ ಕೋಪವೇ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇ ತಾಯಿ. ನಾನು ಹೋಗಿ ಒಡೆಯನಿಗೆ ಹೇಳುವುದಕ್ಕೆ ಏನು ಆಜ್ಞೆ ಅಮ್ಮ ಹೇಳಬೇಕು? ಹೆದರಿದೆಯಾ ಸುಗ್ರೀವ? ಹೌದಮ್ಮ. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆ ಎಂದು ಅರ್ಥೈಸಿಕೊಂಡಿದ್ದಾನೆ ಈ ಶುಂಭ. ಇರಬೇಕು. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೌದೇ ಸುಗ್ರೀವ? ಅಮ್ಮ, ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ನನ್ನ ಸಾಕ್ಷಾತ್ಕಾರ ನಿನಗಾಗಿದೆ. ಅದೇ ರೀತಿ ಪುನರಪಿ ಬದುಕಿದ್ದಿ ಎಂದಾದಾಗ ನಿನ್ನಲ್ಲಿದ್ದಂತಹ ದೌಷ್ಟತನವೆಲ್ಲವೂ ದೂರವಾಗಿ ಸಜ್ಜನ ವ್ಯಕ್ತಿ ಎನಿಸಿಕೊಂಡೆ. ಒಮ್ಮೆ ಧರೆಯ ಕಡೆಗೆ ಗಮನ ಹರಿಸಿ ನೋಡು. ಯಾಕಮ್ಮ? ಮಂತ್ರ, ಮಾಟ, ಮಾರಣ, ಮಾರಕಾದಿ, ರಕ್ತಪಾತ, ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಬರಡು ಮಂಜಿಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ನಿಜ ತಾಯಿ. ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದ್ದೀಯಾ? ಯಾರಮ್ಮ? ನಿನ್ನ ಒಡೆಯ ಶುಂಭನೆ. ಭೂದೇವಿಯ ಕಣ್ಣೀರಿಸಬೇಕಿದ್ರೆ ದುಷ್ಟ ಸಂಹಾರ ನಡೆಯಲೇಬೇಕು. ಹೌದೇ? ಅದಕ್ಕಾಗಿ ನಾನು ಈ ಕದಂಬವನವನ್ನು ಆಯ್ದುಕೊಂಡಿದ್ದೇನೆ. ಮೋಹದ ಗಾಳವನ್ನನ್ನು ನಿಮ್ಮ ಶೋಣಿತಾಪುರಕ್ಕೆ ಎಸೆದಿದ್ದೇನೆ. ಹೌದೇ? ಎಲ್ಲರನ್ನು ನನ್ನ ಕಡೆಗೆ ಬರೆಸಿ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು. ಏನಮ್ಮ? ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೆ. ಹೌದು ತಾಯೇ. ಅವನ ತಮ್ಮ ನಿಶುಂಭ ಬಲಾಢ್ಯನೆ. ಕರೆಯುವುದಿಲ್ಲವಂತೆ. ಹೋಗಿ ಸ್ಪಷ್ಟವಾಗಿ ತಿಳಿಸು. ತಾಯೇ, ನೀನೆಷ್ಟೆನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಸಾಧ್ಯವಾದವನು ಈ ಮುದುಕ ಅಂತ ತಿಳಿಯುವ ಬೇಡ. ಏನಾರೆನ್ನುವುದನ್ನು ಅರ್ಥ ಮಾಡಿಕೊಂಡೆನಮ್ಮ. ನಾನು ನಾನಾಗಿ ಹಾಡಿದ್ದಲ್ಲ. ಆದರೆ ಇಷ್ಟರವರೆಗೆ ನಿನ್ನನ್ನು ಪೂಜಿಸಿದವನು ಭಜಿಸಿದವನು ನಾನಲ್ಲ ತಾಯಿ. ಆದರೆ ನಿನ್ನ ದಿವ್ಯ ಮಂಗಳಕರವಾದಂತಹ ರೂಪವನ್ನು ಕಾಣುವಂತಹ ಸೌಭಾಗ್ಯ ಈ ಮುದುಕರ ಪಾಲಿಗೆ ಒದಗಿಸಿಕೊಟ್ಟೆ. ಮತ್ತೊಮ್ಮೆ ಶೋಣಿತಾಪುರದಲ್ಲಿ ಹೋಗಿ ಅಲ್ಲಿ ಬದುಕಬೇಕೆನ್ನುವಂತಹ ಆಸೆ ಇಲ್ಲವಮ್ಮ. ನಿನ್ನ ಪಾದದ ಧೂಳಿನಲ್ಲಿ ಒಂದಾಗಿಸು. ನಿನ್ನನ್ನು ಸೇರುವಂತಹ ಸೌಭಾಗ್ಯವನ್ನು ಒದಗಿಸಿಕೊಡು ತಾಯಿ. ಮೋಕ್ಷಗಾಮಿಯಾಗುವ ಬಯಕೆ. ಹೌದಮ್ಮ. ಕಾಲ ಸನ್ನಿಹಿತವಾದಾಗ ಸೇರಿಸಿಕೊಳ್ಳುತ್ತೇನೆ. ಮಂಗಳವಾರ ಶುಕ್ರವಾರ ನನ್ನನ್ನು ಪೂಜಿಸಿ. ಜಯ ಜಯ.
ಮತ್ತೆ ಧೂಮ್ರಾಕ್ಷರನ್ನು ಸುಟ್ಟು ಇದ್ದಾಳೆ. ಕಳೆದು ಹೋದರೆ ಹೌದಯ್ಯ. ಆ ಬಳಿಕ ಚಂಡಮುಂಡರನ್ನು ಕಳುಹಿಸಿದೆ. ಪರಿಣಾಮ ಚಂಡಮುಂಡರ ಶಿರವನ್ನು ಕಡಿದು ಚಂಡಾಡಿದ್ದಾಳೆ. ಚಂಡಮುಂಡರು ಇನ್ನೆಲ್ಲವಾಗಿ ಹೋದರೆ ಹೌದು, ಶಿವನೇ ಇನ್ನು ನಮ್ಮವರ ಅಡಿವಾಗುತ್ತಾ ಇದೆ. ಆ ಉದ್ದೇಶದಿಂದ ರಥವನ್ನೇರಿ ನಾನೇ ಹೋಗುವುದಕ್ಕೆ ಮುಂದಾದೆ. ತಡೀರಿ ಪ್ರಭು ತಡೀರಿ. ಅವಸರ ಎಂಬುದು ಅನರ್ಥಕ್ಕೆ ಕಾರಣವಾಗುತ್ತದೆ. ಆ ಹೆಣ್ಣಿನ ಕುರಿತಾಗಿ ನಾನು ತಿಳಿದಿರುವಂತಹ ಒಂದೆರಡು ವಿಚಾರವನ್ನು ಹೇಳುವುದಕ್ಕೆ ಸಂಚರಿಸುತ್ತಾ ಇದೆ. ಶುಂಭನೇ ಲೋಕೈಕ ನಾಯಕ ಎಂಬುದನ್ನು ಎಲ್ಲವರು ಒಪ್ಪಿಕೊಂಡು ನಿಮ್ಮನ್ನು ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲೇ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲೇ ಹವಿರ್ಭೋಜನ ಸಲ್ಲುವುದಿದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ ಪ್ರಭು. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಯಾವುದೋ ಒಂದು ಕಾಡಿನಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಪ್ರಮಾದೀನರಾದಿರ ಪ್ರಭು ಮನಸ್ಸಿನ ಶರಕ್ಕೆ ಸಾಕಿ ಬಿಟ್ಟಿರೇ ಹೇಳಿ. ಹಾಗೆಂದು ಕಾಮ ಕ್ರೋಧಾದಿ ಷಡ್ವೈರಿಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲೇ ಸುದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮ ದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸುಜ್ಞಾನಿತವಾಗಿರುವಿರಿ. ಮೇಧಾವಿಗಳಾಗಿರುವಂತಹ ನಿಮಗೆ ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೊಂದು ಅರ್ಥವಾಗುವುದಿಲ್ಲ. ಸಂಧಾನಕ್ಕೆಂದು ನಿಮ್ಮ ಆಳಾಗಿ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾದ ಆ ಹೆಣ್ಣಿನ ದಾಸನಾಗಿ ಬಂದು ಹೇಳಿದ್ದು ಕೆಳದಲ್ಲಿಯೂ ಕೂಡ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವಂತಹ ಆಕೆಯನ್ನು ಕೆಳಕುವುದಕ್ಕೆ ಹೋದರೆ ನಮ್ಮ ಪಾಲಿಗೆ ಕಷ್ಟ ಒದಗಿ ಬರುತ್ತದೆ, ಮಹಾ ದುರಂತವೇ ಸಂಭವಿಸಿತು ಎಂಬುದಾಗಿ ಹೇಳಿದರೂ ಕೂಡ ಎಚ್ಚರಿಸಿರೂ ಕೂಡ ಆತನ ಮಾತನ್ನು ಧಿಕ್ಕರಿಸಿ ಪ್ರಯತ್ನ ಮಾಡಿದಿರಿ. ನೀವು ಮಾಡಿದ ಪ್ರಯತ್ನವೆಲ್ಲವೂ ವ್ಯರ್ಥವಾಗಿ ಹೋಯಿತು, ನಿಷ್ಫಲವನ್ನೇ ಕೊಟ್ಟಿತು. ಪ್ರಭು, ಕ್ರೂರ ಮೃಗಗಳು ವಿಷಜಂತುಗಳಿರುವಂತಹ ಕ್ಷೇತ್ರದಲ್ಲಿ ಸ್ವಚ್ಛಂದಳಾಗಿ ಸ್ವತಂತ್ರಳಾಗಿ ತಿರುಗಾಟ ಮಾಡುತ್ತಾಳೆ ಅಂತಾದ್ರೆ ಅವಳು ಹೆಣ್ಣೆ ಪ್ರಭು, ಕೇವಲ ತರುಣಿಯಲ್ವೇ?
ಹೆಣ್ಣು ಎಂಬುದಾಗಿ ನಾವು ತಿಳಿದುಕೊಂಡ ನಮ್ಮ ಮೂಢತನವಾದೀತು ಪ್ರಭು. ತರುಣಿ ಅಲ್ಲವಳು ಮತ್ತೆ ಆದಿಮಾಯಿ, ಆದಿ ಪರಾಶಕ್ತಿ ಇಂದು ಮಾಯಾ ಮೋಹಿನಿಯಾಗಿಯೂ ಕೌಶಿಕೆ ಎನ್ನುವಂತಹ ಹೆಸರನ್ನೆನಿಸಿಕೊಂಡು ಕದಂಬವನದಲ್ಲಿ ಬಂದು ನೆಲೆಸಿದ್ದು ಯಾಕೆ 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 ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನಾಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇದೆ. ಅದಕ್ಕಾಗಿ ತ್ರಿದಶರನ್ನು ಬರೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ಧರೆಯ ಭಾರವನ್ನೆಳುವುದಕ್ಕಾಗಿ ಬಂದವಳು ಮತ್ತೆ ಯಾರೂ ಅಲ್ಲ, ಜಗದೇಶ್ವರಿಯಾಗಿದ್ದಾಳೆ. ಪ್ರಭು ಸುರವನಿತೆ, ನರವನಿತೆ, ಪರವನಿತೆ. ಸುರವನಿತೆಯರನ್ನು ನಾವು ನೋಡಿದ್ದೇವೆ, ನರವನಿತೆಯರು ನಾವು ಕಂಡಿದ್ದೇವೆ. ಆದರೆ ಈಗ ಬಂದಿರುವುದು ಪರ. ಪರ ಅಂದ್ರೆ ನಮಗೆ ಸಂಬಂಧ ಪಡದೆ ಇರುವವಳು. ಆದ್ರೆ ಪರ ಅಂತ ಹೇಳೋಣವೇ? ಪರ ಅಲ್ಲ ಅವಳು, ಪರಂ ಅಪರಂ. ಹಾಗಾದ್ರೆ ಸನ್ನಾಪಿ, ಅಸನ್ನಾಪಿ, ಸಾಂಗಾಪಿ, ಅನಂಗಾಪಿ, ಭಿನ್ನಾಪಿ, ಅಭಿನ್ನಾಪಿ, ಅನಿರ್ವಚನೀಯವಾಗಿರುವಂತಹ ಮಹಾ ಅದ್ಭುತ, ಅದುವೇ ಯೋಗ ಮಾಯೆ, ವಿಷ್ಣು ಮಾಯೆ, ಆದಿಮಾಯೆ ಅಂತ ಅವಳನ್ನು ಕೆಣಕುವುದಕ್ಕೆ, ಮದುವೆ ಆಗುವಂತಹ ಬಯಕೆಯಿಂದ ಪಡೆಯುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ತಳ್ಳಿ ನಮಗೆ ಬೇಡ. ಆಕೆಯನ್ನು ಕರೆಸಿಕೊಳ್ಳುವ ಬಗ್ಗೆ ನಿನ್ನ ಅಭಿಪ್ರಾಯ ನೋಡ್ತೀಯೋ? ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ ಬರದ ತನದಲ್ಲಿ ಪಡೆದ ಸುಖವನ್ನು ಬಾಳುತ್ತಿರುತ್ತಲೇ ನುಡಿಯ ನೀತಿಯ. ಜಡಜ ಪೀಠನ ಬರದ ತೆರದಲ್ಲಿ ಪಡೆದ ಸುಖವನ್ನು ಬಾಳುತ್ತಿರುತ್ತಲೇ ನುಡಿಯ ನೀತಿಯ. ಮನದ ಮೂರ್ಖತೆಯ ಧನುಜೇಶ ಆ ಧನುಜಪತಿಯೇ, ರಕ್ತಬೀಜ ನಮಗಿಂತ ದೊಡ್ಡದಾಗಿರುವಂತಹ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಪ್ರಪಂಚದಲ್ಲಿದೆ ಅಂತಾದ್ರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಂತ. ದಾನವ ಎನ್ನುವಂತಹ ಮಹಾವೃಕ್ಷವನ್ನು ಬಾನೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ಅಂತಹ ವಂಶ ವೃಕ್ಷವನ್ನೇ ಕಡಿದು ಹಾಕುವಂತ ಪ್ರಯತ್ನ ಮಾಡುತ್ತೀರೇ ಹೇಳಿ? ಮದುವೆ ಆಗುವಂತಹ ಕಾಲದಲ್ಲಿ ಸಂಸಾರದ ಬಂಧನಕ್ಕೆ ಸಿಲುಕುವವನು ನಾನಲ್ಲ. ಅಖಂಡವಾಗಿರುವಂತಹ ಬ್ರಹ್ಮಚರ್ಯ ಅವಿಶ್ರಾಂತವಾಗಿ ದಾನವರ ಏಳಿಗೆಗಾಗಿ ಶ್ರಮಿಸಿದವರು ಸಾವು. ಸತ್ಫಲವನ್ನು ಕಂಡಿದ್ದೀರಿ, ಉಣ್ಣುತ್ತಾ ಇದ್ದೀರಿ ಪ್ರಭು. ಈಗ ಅಳ್ಳಿದುಳಿದವರು ನಮ್ಮೆದುರು, ನಮ್ಮ ಕಣ್ಣೆದುರಿನಲ್ಲಿ ಅದೆಷ್ಟೋ ದಾನವರು ಹುಟ್ಟಿದ್ದಾರೆ, ಬದುಕಿದ್ದಾರೆ. ನೀವು ಇಂದಿಗೂ ಉಳಿದದ್ದು ಹೇಗೆ? ಜಡಜ ಪೀಠನಿದ್ದಂತ ಬರದ ಪ್ರಭಾವದಿಂದ ಪ್ರಭು. ಅಂತೆಯೇ ಅಳಿದುಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು ಎನ್ನುವಂತ ಆಶೆ ತಮಗುಂಟು ಅಂತಾದ್ರೆ ದೊರೆಯೇ, ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂರ್ಖತನ ಅದನ್ನು ಬಿಟ್ಟು ಬಿಡಿ. ತ್ರೈ ಜಗದೊಡತಿಯಾಗಿರುವಂತಹ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಕೊಡಬಟ್ಟೆವು ಅಂತಾದ್ರೆ ಅವಳ ಕಾರುಣ್ಯದಿಂದ, ಅವಳ ಅನುಗ್ರಹದಿಂದ ನಮಗೆ ಬದುಕಬಹುದು.
ಇಲ್ಲವೆಂತಾದ್ರೆ ಹೆಣ್ಣು ಮಕ್ಕಳಂತೆ ಸೀರೆಯನ್ನುಂಟು ಬಿದ್ದು ಎಂಬುದಾಗಿ ಜರೆಯುತ್ತಾ ಇರುವಿರೆ. ಅಲ್ಲ, ಅಲ್ಲಿರುವಂತಹ ತರುಣಿಯನ್ನು ಕರೆತರುವುದಕ್ಕಾಗದೆ ಹೋದ್ರೆ ನಿಮ್ಮ ಮುಖ ನೋಡಿ ಪ್ರತಿಜ್ಞೆ. ರೋಮಾಂಚನವಾಗುತ್ತಾ ಇದೆ. ಕತ್ತಲಾವೃತವಾಗಿರುವಂತಹ ವನವೆಂದು ರತ್ನ ತೇಜದಿಂದ ವಿಕಸಿತವಾಗಿದೆ. ವನವನಿತ ವಸಂತಿಯಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಆಕ್ರಮಿಸಿಕೊಳ್ಳುತ್ತಾ ಇವೆ. ಇಂತಹ ಬದಲಾವಣೆ ಯಾಕಾಯಿತು? ಯಾಕೆ ಶ್ರೀದೇವಿ ಮಹಾತ್ಮೆ ಏನದು ಸ್ವರ ತಗಡೆ ನಮಿಸ್ತೇನೆ. ಮಾತೃರೂಪೇಣ ಸಂಸ್ಥಿತ
ನಮಸ್ತಸ್ಯೇ ನಮಸ್ತಸ್ಯೇ ನಮೋ ನಮಃ ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೇ 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 ನಮೋ ನಮಃ ನಮೋ ನಮಃ ನಮೋ ನಮಃ ಜಯ 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 ಪಾಡಿದನು ಕೊಂಡಾಡಿದನು ಆಗ ಎಂಬಂತ ಉದ್ಗಾರ ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾಯಿ. ನೋಡಿದನು ಕಲಿ ರಕ್ತ ಬೀಜ. ರಕ್ತ ಬೀಜ ಬಲಾನ್ವಿತನಾಗಿದ್ದಾನೆ, ಪರಾಕ್ರಮಿ ಎಂಬುದು ಇದರ ಅರ್ಥವಲ್ಲ. ದಿವ್ಯ ಮಂಗಳ ಮನೋಹರ ರೂಪವನ್ನು ನೋಡಿ ನಿನ್ನ ಜೀವನದಲ್ಲಿ ಕಲಿ ರಕ್ತ ಬೀಜ, ಕಲಿಯುವುದಕ್ಕಿದ ರಕ್ತ ಬೀಜ, ಕಲಿತುಕ ರಕ್ತ ಬೀಜ ಎಂಬುದಾಗಿ ನನ್ನ ಅಂತರಾತ್ಮ ಎಚ್ಚರಿಸುತ್ತಾನೆ. ಆಹಾ, ಆಕಾಶದಿಂದ ಇಳಿಬಿಟ್ಟಿರುವಂತಹ ತ್ವರಣದಯಾಲೆಯಲ್ಲಿ ಗಾಢ ಗರ್ವದಿಂದ ಕುಳಿತಿರುವಂತ ಮಹಾಶಿವೆಯನ್ನು ಕಾಣುತ್ತಾ ಇದ್ದೇನೆ. ಅತ್ತಿಂದ ಇತ್ತ ಇತ್ತಿಂದತ್ತ ಜೋಕಾಲಿ ಆಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನೇ ತೋರ್ಪಡಿಸುತ್ತಾ ಇದ್ದಾಳೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಕಿಚ್ಚಿನದ್ದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರನಂತೆ ಎಂಬುದಾಗಿ ಪ್ರಕಟಗೊಂಡಿದ್ದಾಳೆ. ಮುಗುಳ್ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯ ಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ ಇಂಪು ಇದು? ದೇವತೆಗಳ ಪಾಲಿಗಿದು ಪರಮಗೀತೆ, ಚರಮಗೀತೆ. ದಾನವರಾಗಿರುವಂತಹ ನಮ್ಮ ಪಾಲಿಗಿದು ಮರಣಗೀತೆ, ಶೋಕ ಗೀತೆಯಂತೆ ಕಿವಿಗಳಿಗಪ್ಪಳಿಸುತ್ತಾ ಇವೆ. ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಅರಿಯದೆ ಇಷ್ಟೆಲ್ಲ ಅನಾಹುತ ಅನರ್ಥಗಳು ಸಂಭವಿಸಿ ಹೋಯಿತಲ್ಲ. ನಮ್ಮ ದೊರೆ ಮದುವೆಯಾಗುತ್ತೇನೆ ಎಂಬುದಾಗಿ ಮುಂದುವರಿಯುತ್ತಾನೆಂತಾದರೆ ಅವನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ಸ್ಪಷ್ಟವಾಗಿ ನನಗರ್ಥವಾಗುತ್ತಾಯಿ. ಏನು ಮಾಡಲಿ ಶಿವನೇ, ಏನು ಮಾಡಲಿ ನಾನು? ದೊರೆಯಲ್ಲಿ ಭಾಷೆ ನೊರೆದು ಬಂದಿದ್ದೇನೆ. ತರುಣಿಯನ್ನು ಕರೆದು ತರುತ್ತೇನೆ, ಅಳೆದು ತರುತ್ತೇನೆ. ನನ್ನ ಪರಾಕ್ರಮವನ್ನು ತೋರಿಸುವುದಕ್ಕೆ ಮುಂದೆ ಹೋದರೆ ಕೇಡು ಇವಳಿಂದ ಬದ್ಧ. ಹಿಂದೆ ಅಳಿದವರಂತೆ ನಾನು ಕೂಡಳಿಯಬೇಕಾದೀತು. ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಶೋಣಿತಾಪುರವನ್ನು ಉಳಿಸಿಕೊಳ್ಳಬೇಕು ಅಂತಾದ್ರೆ ದಾರಿ ಬಂದಿದೆ. ಭಕ್ತಿ ಒಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ. ಭಕ್ತಿಯಿಂದಲೇ ಆರಾಧಿಸ್ತೇನೆ. Oh
ಶಂಕರ ವಾಮಾಂಗಿ ಮಂಗಳೇ ಸರ್ವಮಂಗಳಿ ಜಗಜ್ಜನನಿ ಏನು ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾರೆ. ಶುಭವಾಗಲಿ. ತಾಯಿ, ಏನು ಸಂಸ್ತುತಿಸುವಂತ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಯಾರು ನೀನು? ಶೋಣಿತಾಪುರದ ಪ್ರಧಾನ ಮಾತೆ ಕಲಿ ರಕ್ತ ಬೀಜ ಎಂಬುದಾಗಿ ನನ್ನ ಹೆಸರಮ್ಮ. ದೊರೆ ಆಜ್ಞಾ ಪ್ರಕಾರವಾಗಿ ಬಂದಿದ್ದೆ. ಯಾಕಾಗಿ? ಕೇಳಂಕನಿಭವತ್ರಯಾಗಿ ರಾರಾಜಿಸುತ್ತಿರುವಂತ ನಿನ್ನ ವಿಚಾರವನ್ನು ಕೇಳಿ ತಿಳಿದಿರುವಂತ ನಮ್ಮ ದೊರೆ ನಿನ್ನನ್ನೇ ಮನಸ್ಸಿನಲ್ಲಿರಿಸಿಕೊಂಡು ಹಂಬಲಿಸುತ್ತಾ ಇದ್ದಾನೆ, ಆಶಿಸುತ್ತಾ ಇದ್ದಾನೆ. ಅಮ್ಮ, ಏನು? ಬಳ್ಳಿ ಒಂದು ಹಬಿ ಫಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೂ ಅಂತೆಯೇ ಪುರುಷ ಪ್ರಧಾನವಾಗಿರುವಂತ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಶ್ರೀಮಂತಿಯಾಗಿರಲಿ, ಅಂಗ ಸಾಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನ ಪಡೆಯುವುದಕ್ಕಾಗಿ ಒಬ್ಬ ಯೋಗ್ಯ ಪುರುಷನ ಅತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿದೆ ಅಂತಾದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲುವಮ್ಮ. ಅವನನ್ನು ವರಿಸುವುದಕ್ಕಾಗಿ ಇಳಿದು ಒಲಿದು ನನ್ನ ರಥವೇರಿ ಬರಬೇಕು, ತಾಯೇ ಬರಬೇಕು. ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದ್ದೀಯ. ನಿನ್ನ ಒಡೆಯನಾದಂತಹ ಶುಭನನ್ನು ಭರಿಸಬೇಕು ಎನ್ನುವಾಗಿ ಹೇಳುತ್ತಾ ಇರುವೆ. ನನ್ನ ನಿರ್ಧಾರವನ್ನು ಈ ಹಿಂದೆ ತಿಳಿಸಿದವಳಿದ್ದೇನೆ. ಯಾವ ಅದನ್ನು ಸಮರಮುಖೇನವಾಗಿ ನನ್ನನ್ನು ಸೋಲಿಸುತ್ತಾನೆ ಮಂತ್ರವನ ಕೊರಳಿಗೆ ಸುಮಮಾಲೆಯನ್ನು ಹಾಕುವೆನೆನ್ನುವ ಹಾಗೆ ಹಣದ ವಿಚಾರವನ್ನು ತಿಳಿದು ನಿನ್ನ ಒಡೆಯ ಶುಭ ಬರಬೇಕಿತ್ತು. ಬದಲಾಗಿ ಅಲ್ಪರಾದಂತಹ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ, ನನ್ನ ಕೈಯಿಂದಲೇ ಕೊಲಿಸಿದ ಕೇವಲ ಸ್ತ್ರೀಭ್ರಾಂತನಾಗಿ ಕಳರನ್ನೆಲ್ಲ ಕಾಲನಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಭವೊಬ್ಬ ಲೆಕ್ಕಿಸದೇ ಇರುವಂತಹ ನೀನು ಲಕ್ಷ್ಯವೇನೆ ನಿನ್ನ ಸಪ್ತ ಮಾತೃಕೆಯರು ಒಬ್ಬಳಾಗಿರುವಂತಹ ಇಂದ್ರಾಣಿ ವಜ್ರಾಯುಧದಿಂದ ನನ್ನ ಹಣೆಗೆ ಬಿಟ್ಟಾಳಲ್ಲ. ಹೊಳಿತಾಯಿತು ಬ್ರಹ್ಮದೇವರಿಂದ ವರ
ಒಂದು ಬಿದ್ದು ರಕ್ತ ಭೂಮಿಗೆ ಸೋಕಿತು ಅಂತಾದ್ರೆ सरस्वती देवी ಒಲಿದು ಕೊಡ್ಲಿಂಚಿನ ಕಾಲ ನಂಗೆ ಕೀರ್ತಿ ಸಂಪಾದನೆ ಮುಖ್ಯ ತಂದು ಧನ ಸಂಪಾದನೆ ಮುಖ್ಯ ಧನ ಸಂಪಾದನೆ ಹನ್ನೊಂದು ಮಂಡೆ ಆಗ್ತಾರೆ ಇಲ್ಲ ಆಗಿದ್ದಾರೆ ಯಾರು ನೋಡೋಣ ಆರು ವಿಷಯಗಳ ಮಾತಾಡಿದ್ಮೇಲೆ ಒಂದು ದಿನ ರಾಷ್ಟ್ರವಾಗಿ ಎಲ್ಲಿ ಇಲ್ಲದೆ ಹೋದ್ರೆ ಅಮ್ಮಡೆ ಹೊಟ್ಟದು ಯಾರು ಮಾಡ್ತಾರೆ ಅದು ಉದ್ಯೋಗ ಬೇರೆ ಹಚ್ಚಿಕೊಳ್ಳಕ ಅಮ್ಮ వాళ్ళు ಬೇರೆ ಭಯಪಡುತ್ತೆ ಭಯಪಡುತ್ತೆ ವಸ್ತ್ರ ಅಮೃತಗಳಿಗೆ ಮಾಯಗಾರ್ತಿ ಯಾರು
ಒಂದೊಂದತೆ ಆಸೆ ಒಂದೇ ಬೇಕಲ್ವೇ ಅಗ್ನಿ ಸೇವೆ ಬರ್ತಲ್ವೇ ಹೋರಾಟ ಬರ್ತದೆ ಮುಚ್ಚಾಸೆ ಹಾಗಿದ್ದರೆ ಈ ಅರುಣಾಸುರ ಬದುಕಬೇಕಲ್ಲ, ಏನು ಮಾಡುವ? ಓಹೋ, ಘೋರವಾದ ಕಾನೂನನ್ನು ಸೇರಿ ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ಬೇಕಾದಂತ ವರಗಳನ್ನು ಪಡೆದು ಒಂದು ದಿನ ಈ ಅರುಣಾಸುರ ಲೋಕಮುಖಿಗೆ ಏನೆಂಬುದನ್ನು ತೋರಿಸು. ನೇರವಾಗಿ
ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಕದ ಬೀಳ್ಡು ಬರಿದಾಗಿದೆ, ಹೋಗಿ ಧೈರ್ಯದ ನಾಕವನ್ನಾಡು. ಮುಂದೆ ನಿನ್ನನ್ನು ಈ ರೂಪದಿಂದ ಕಾಣುವುದೆಂದು ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಮಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಕ್ಕಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯಿ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ರಣಕ್ಷೇತ್ರ ತಲೆಮರೆಸಿಕೊಂಡು ಹೋಗಿದ್ದಾನೆ ಹೋಗಲಿ ಬಿಡು. ಮುಂದೆ ಅವನ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ಬ್ರಹ್ಮರಾಂಬಿಕೆಯಾಗಿ ಆವಿರ್ಭವಿಸುವವಳಿದ್ದೇನೆ. ಅಲ್ಲಿವರೆಗೆ ನೀವೆಲ್ಲರೂ ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತಿರುತ್ತೇನೆ. ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ. ಸ್ಮರಿಸುತ್ತಲೇ ಶ್ರೀದೇವಿ ಚರಣವ ಹರುಷದಲ್ಲಿ ಸುಂದರ ಕೂಡುತ್ತ ಮೆರೆದನ ಪುರುಹೂತನ ಕವಿರಾಜ ತೇಜದಲ್ಲಿ ಕವಿರಾಜ ತೇಜದಲ್ಲಿ ಕವಿರಾಜ ತೇಜದಲ್ಲಿ. ದುಷ್ಟರನ್ನೆಲ್ಲ ಸಂಹರಿಸಿ ನಾಕದ ಪೀಠವನ್ನು ಮರಳಿ ನಮಗೆ ಒಪ್ಪಿಸಿದವಳಿದ್ದಾಳೆ ಜಗನ್ಮಾತೆ. ಧರ್ಮ ರಕ್ಷತಿ ರಕ್ಷಿತ. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆ ಎತ್ತಿ ದೇವಿ ಮಹಾತ್ಮೆಯನ್ನು ನಾವೆಲ್ಲರೂ ಕಣ್ತುಂಬಿಕೊಂಡಿದ್ದೇವೆ. ದೇವಿ ಮಹಾತ್ಮೆಯನ್ನು ಕಂಡಂತಹ ತಮಗೆಲ್ಲರಿಗೂ ಭ್ರಮರಾಂಬಿಕೆ ಒಳಿತನ್ನುಂಟು ಮಾಡಲಿ ಎಂದು ಹೇಳುತ್ತಾ ಈ ಪುಣ್ಯ ಆಖ್ಯಾನಕ್ಕೆ ಮಂಗಳಗೀತೆ ಮಾಡುವರೆ ಅಪ್ಪಣೆ ಬೇಡುತ್ತಾ ಇದ್ದೇವೆ. ಮೂರು ಕಾವೇರಿ 10 ಸಂಸ್ಥರು ಮತ್ತು 3 ಕಾವೇರಿ 10 ಸಂಸ್ಥರು ಭಕ್ತಿಗಾರರು, ಕುಶಲಗಾರರು, ಮೂಜಗಾರರು ತಮ್ಮ ಕೀರ್ತಿಯನ್ನು 3 ಲೋಕದಲ್ಲಿ ಪ್ರಚಾರಪಡಿಸಲು ವಿದ್ವಾಂಸರಿಂದ ಕೊಟ್ಟಿರುವಂತಹ ಕಾಂಚನ ವೀಣೆ ದೇವರ
ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಸ್ಥಳದಲ್ಲಿ ನೆಲೆಯಾಗಿರುವ ಸಕಲ ದೈವ ದೇವರುಗಳ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀಮದ್ ರಮಾರಮಣ ಗೋವಿಂದ.